ನಮಸ್ಕಾರ. ನಾವು ರಾಮಾಯಣದ ಅಯೋಧ್ಯಾಕಾಂಡದ ಒಂದು ಕಂತನ್ನು ಇಂದು ಮುಗಿಸಲಿದ್ದೀವಿ. ಇನ್ನು ಮುಂದೆ ಕೂಡ ಸಾಕಷ್ಟು ಸರ್ಗಗಳಿವೆ, ಪಾದುಕಾ ಪ್ರದಾನ ಆಗಬೇಕು. ಹಾಗಾಗಿ ಮತ್ತೊಂದು ಕಂತಿನಲ್ಲಿ ನೋಡೋಣ. ಇಂದು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಪ್ರಾಯಶಃ ಭರತ ದಶರಥನ ಮರಣವನ್ನು ಕೇಳಿ ಅವನು ಮತ್ತೆ ಬಂದು ಅಂತ್ಯಕ್ರಿಯೆ ಮಾಡುವ ಆ ಭಾಗಗಳನ್ನು ನೋಡಬಹುದು. ಹತ್ತಿರದಲ್ಲೇ ಮಹಾಲಯ ಅಮಾವಾಸ್ಯೆ ಇದೆ, ಹಾಗಾಗಿ ಎಲ್ಲ ಮಂಗಳವೇ ಇದು. ಇನ್ನು ನಾಳಿನ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಮಾತು. ನಾಳೆ ಇದೇ ವೇದಿಕೆಯಲ್ಲಿ ಪದ್ಯಪಾನದ ಗೆಳೆಯರಿಂದ ಅಭಿಜ್ಞಾನ ಶಾಕುಂತಲದ 4ನೇ ಅಂಕದ ಮೂಲ ವಾಚನ ಇದೆ. ನಾಟಕೀಯವಾದ ವಾಚನ, ಪ್ಲೇ ರೀಡಿಂಗ್ ಅಂತ ಏನು ಹೇಳ್ತಾರೆ, ಅದು ಶಾಕುಂತಲದ 4ಥ ಅಂಕ ವಾಚನ. ಅದರಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥವರು ನನ್ನ ಮಿತ್ರರಾದಂಥ ಶ್ರೀಯುತ ಶಶಿಕಿರಣ್, ಡಾಕ್ಟರ್ ಶಂಕರ್ ರಾಜಾರಾಮನ್ ಮತ್ತು ಶ್ರೀ ಅರ್ಜುನ್ ಭಾರದ್ವಾಜ್, ಶ್ರೀ ಸೋಮಶೇಖರ್ ಶರ್ಮಾ, ಶ್ರೀ KBS ರಾಮಚಂದ್ರ ಮತ್ತು ಅವಧಾನಿ ಗಣೇಶ್ ಕೊಪ್ಪಲತೋಟ ಹಾಗೂ ನಾನು ಮತ್ತು ಮತ್ತೊಬ್ಬ ಗೆಳೆಯರು ಶ್ರೀಯುತ ಹರಿ ರವಿಕುಮಾರ್ ಬರ್ತಾ ಇದ್ದಾರೆ. ಎಲ್ಲ ಗಂಡಸರೇ ಹೆಂಗಸರ ಪಾತ್ರಗಳನ್ನು ಹೇಳ್ತಾರೆ, ಹಾಗಾಗಿ ಯಾರು ಮುಜುಗರ ಪಟ್ಕೋಬೇಕಾಗಿಲ್ಲ. ತುಂಬ ಸುಂದರವಾದ ಶಕುಂತಲೆ ಗಂಡನ ಮನೆಗೆ ತೆರಳತಕ್ಕಂಥ ಭಾಗ ಅದು. ಕಣ್ವರ, ಶಕುಂತಲೆ, ಪ್ರೇಮವದೆ, ಅನಸೂಯೆ ಮೊದಲಾದಂಥ ವ್ಯಕ್ತಿಗಳ ಹೃದಯವಾದ, ಹೃದಯ ಸ್ಪರ್ಶಿಯಾದ ಸಂವಾದ ಭಾಗ ಇದೆ. ಅದಕ್ಕೆ ವಿವರಣೆಯನ್ನು ಕೊಡುವುದಾಗುತ್ತದೆ. ಮೊದಲು ವಿವರಣೆಯನ್ನು ಕೊಟ್ಟು ಆಮೇಲೆ ಮಧ್ಯದಲ್ಲಿ ಕೂಡ ಆ ಸನ್ನಿವೇಶದ ವಿವರದ 4 ಮಾತುಗಳನ್ನು ಹೇಳಿಕೊಂಡು ಮಾಡುವುದಾಗುತ್ತದೆ. ತಾವೆಲ್ಲ ಬರಬೇಕು. ಈ ವೇದಿಕೆಯ ಮೇಲೆ ನಾಟಕ ವಾಚನ ತುಂಬ ವಿರಳ, ಇಲ್ಲ ಅಂತಿಲ್ಲ, ಬಹಳ ವಿರಳ. ಸಂಸ್ಕೃತ ನಾಟಕ ವಾಚನವಂತೂ ಬಹಳವೇ ವಿರಳ. ಹಾಗಾಗಿ ಸಂಸ್ಕೃತ ನಾಟಕಗಳ ಸ್ವಾರಸ್ಯ ಅವುಗಳ ವಾಚಿಕಾಭಿನಯದಲ್ಲಿದೆ. ಆಂಗಿಕವಾಗಿ, ಆಹಾರ್ಯವಾಗಿ ಮಾಡಿದರೆ ಅದು ಉತ್ಕೃಷ್ಟವಾಗುತ್ತದೆ ನಿಜ, ಆದರೆ ಅದು ಬಹಳ ಕಷ್ಟ ಸಾಧ್ಯವಾದದ್ದು. ಹಾಗಾಗಿ ಒಳ್ಳೆಯ ಉಚ್ಚಾರದಲ್ಲಿ, ಒಳ್ಳೆಯ ಧ್ವನಿಯಲ್ಲಿ ಭಾವಪೂರ್ಣವಾಗಿ ವಾಚನ ಮಾಡಿದ್ರೆ ನಿಜವಾದ ಸಂಸ್ಕೃತದ ಸೊಗಸೇನು ಅನ್ನೋದು ಕೂಡ ಗೊತ್ತಾಗುತ್ತದೆ. ಮತ್ತು ಕನ್ನಡದಲ್ಲಿ ವಿವರಣೆಯೂ ಸಿಗುತ್ತದೆ. ಶಾಕುಂತಲ ಲೋಕವಿಖ್ಯಾತ, ಚಿರಪರಿಚಿತವಾದ ಕೃತಿ, ಆದರೆ ಎಂದೂ ಅದರ ಸ್ವಾರಸ್ಯ ಮಾಸದೇ ಇರತಕ್ಕಂಥದ್ದು. ಹಾಗಾಗಿ ತಾವೆಲ್ಲ ಬರಬೇಕು ಅಂತ ಪ್ರಾರ್ಥನೆ. ಇನ್ನು ನಾವು ಆ ಶ್ರವಣಕುಮಾರ ಪ್ರಸಂಗದ ಕಡೆಗೆ ಹೋಗೋಣ. ವಸ್ತುತಃ ಸ್ವಾರಸ್ಯ ಅಥವಾ ಚೋದ್ಯ ಅಂದರೆ ಶ್ರವಣಕುಮಾರ ಅನ್ನೋ ಹೆಸರೇ ವಾಲ್ಮೀಕಿ ರಾಮಾಯಣದಲ್ಲಿ ಬರೋಲ್ಲ. ಮುನಿಬಾಲಕ, ಮುನಿಕುಮಾರ ಅಂತಲೇ ಬರುತ್ತದೆ ಹೊರತು ಇನ್ನೇನು ಬರುವುದಿಲ್ಲ. ಹಾಗಿದ್ದಾಗ ಶ್ರವಣಕುಮಾರನ ಹೆಸರೇ ಇಲ್ಲದೆ ಇದ್ದಾಗ ಅವನ ತಂದೆ ತಾಯಿಗಳ ಹೆಸರೇನು ಅಂತ ಈಚೆಗೆ ಹಲವು ವರ್ಷಗಳ ಹಿಂದೆ ಒಂದು ಕಾಳ್ಕಿಚ್ಚಿನಂತೆ ಎಲ್ಲೆಲ್ಲೂ ಪ್ರಸರಿಸ್ತಾ ಇತ್ತು. ನನಗೆ ಯಾರ್ಯಾರು ಯಾವ್ಯಾವ ಊರುಗಳಿಂದ, ಲೋಕಾಂತರಗಳಿಂದ ಬರಲಿಲ್ಲ ಅಷ್ಟೇ, ಬೇರೆ ಬೇರೆ ಊರುಗಳಿಂದ, ರಾಜ್ಯಗಳಿಂದ ಫೋನ್ಗಳ ಮೇಲೆ ಫೋನ್ ಬರ್ತಾ ಇತ್ತು. ಒಂದು ಸಾಮಾನ್ಯವಾಗಿ ಒಂದು 80-90 ಫೋನ್ ಕಾಲ್ಗಳು ರಿಸೀವ್ ಮಾಡಿರಬಹುದು. ಶ್ರವಣಕುಮಾರನ ತಂದೆ ತಾಯಿಗಳು ಯಾರು ಅಂತ, ಯಾವ ಕಾಂಪಿಟೇಷನ್ಗೋ ಯಾವ ಬಹುಮಾನಕ್ಕೋ ಇವರು ಯತ್ನಿಸ್ತಾ ಇದ್ದಾರೆ ಅಂತ ಅಷ್ಟು ಗೊತ್ತಾಗ್ತಾ ಇತ್ತು. ಯಾರೂ ಅದು ಯಾಕೆ ಅಂತ ಹೇಳಲಿಲ್ಲ, ನಾನೇ ಗಿಟ್ಟಿಸ್ಬಿಡ್ತೀನಿ ಅಂತ. ನನಗೆ ಗೊತ್ತಿದ್ರೆ ತಾನೇ ಉತ್ತರ. ಅಷ್ಟು ಜನಕ್ಕೂ ಗೊತ್ತಿಲ್ಲ ಅಂತ ತ್ರೆಕ್ಷರ ಮಂತ್ರವನ್ನು ಹೇಳಿದ್ದಾಯಿತು. ಒಟ್ಟಿನಲ್ಲಿ ಶ್ರವಣಕುಮಾರ ಅನ್ನುವ ಹೆಸರೇ ಬಂದಿಲ್ಲ. ಇದು ತುಂಬ ವಿಚಿತ್ರವಾಗಿದೆ. ಪುರಾಣಾಂತರಗಳಲ್ಲಿ ಶ್ರವಣಕುಮಾರ ಅನ್ನುವ ಉಲ್ಲೇಖ ಇದೆ. ಕೆಲವು ಕಡೆ ತಾಂಡವ ಮುನಿ ಅಂತಿದೆ. ತಾಂಡವ ಮುನಿ ಅಂತಿದ್ದರಿಂದ ಅವರಪ್ಪ ತಂಡು ಅಂತ ಆಗಿರಬೇಕು ಅಂತ ಒಂದು ಊಹೆ ಮಾಡಬಹುದು. ಇನ್ನು ತಂಡುವಿನ ಹೆಂಡತಿ ತಂಡ್ವಿ ಅಂತ ಬೇಕಾದರೂ ಹೇಳ್ಕೋಬಹುದು ಸ್ತ್ರೀಲಿಂಗದಲ್ಲಿ. ಒಟ್ಟಿನಲ್ಲಿ ತಾತ್ಪರ್ಯತಃ ಹಿನ್ನೆಲೆ ಏನು ಗೊತ್ತಿಲ್ಲ, ಆದರೆ ತುಂಬ ಮರ್ಮಭೇದಕವಾದ ಪ್ರಕರಣವಾಗಿದೆ. ನಿನ್ನೆ ನಾವು ಕಂಡ್ವಿ. ಅಲ್ಲಿ ಆತನ ತಂದೆ ತಾಯಿಗಳಿಗೆ ಆಶ್ವಾಸನೆ ಕೊಡುವಂತೆ ಪುಣ್ಯಲೋಕವನ್ನು ಪಡೆದ ಮಗ ಅವರಿಗೆ ಸಾಂತ್ವನ ಹೇಳಿ ಹೋಗ್ತಾನೆ ಅನ್ನುವ ಭಾವವನ್ನು ತೋರ್ಪಡಿಸುವ ಶ್ಲೋಕಗಳನ್ನು ಕಂಡ್ವಿ. ನಿಮ್ಮಿಬ್ಬರ ಶುಶ್ರೂಷೆ ಮಾಡಿದ್ರಿಂದ ಸ್ಥಾನಮಸ್ಮಿ ಮಹತ್ಪ್ರಾಪ್ತೋ ಭವತೋ ಪರಿಚಾರಣಾತ್ ಭವಂತಾವಪಿ ಚಕ್ಷಿಪ್ರಂ ಮಮ ಮೂಲಂ ಉಪೈಶ್ಯತಃ. ನೀವು ನನ್ನ ಹತ್ರಕ್ಕೆ ಬನ್ನಿ ಅಂತ ಹೇಳಿ ಹೊರಟೋಗ್ಬಿಟ್ಟ. ವಿಮಾನದಲ್ಲಿ ಕುಳಿತು ಏವ ಮುಕ್ತವಾತು ದಿವ್ಯೇನ ವಿಮಾನೇನ ವಪುಷ್ಮತ ಆರುರೋಹ ದಿವಂ ಕ್ಷಿಪ್ರಂ ಮುನಿಪುತ್ರೋ ಜಿತೇಂದ್ರಿಯ ಅಂತ 64ನೇ ಸರ್ಗದ ಮಧ್ಯದಲ್ಲಿ ಬರುವ ಮಾತು. ಇದು ಒಂದು ರೀತಿಯಲ್ಲಿ ತಂದೆ ತಾಯಿಗಳ ಸೇವೆಯ ಫಲ ಎಂಥದ್ದು ಅಂತಲೂ ಹೇಳುವುದಕ್ಕಾಗುತ್ತದೆ. ಮತ್ತು ಆ ತೀವ್ರತೆಯನ್ನು ಕಡಿಮೆ ಮಾಡುವುದಕ್ಕೆ, ಶೋಕದ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೂ ಆಗುತ್ತದೆ. ನಮ್ಮ ಹಿಂದಿನ ಕವಿಗಳು ಈ ಅಲೌಕಿಕಾದಿಗಳನ್ನು ತರ್ತಾ ಇದ್ದಿದ್ದಕ್ಕೆ ಇದು ಒಂದು ಕಾರಣ ಇತ್ತು. ಏನೆಂದರೆ ಟ್ರ್ಯಾಜಿಡಿ ದುರಂತವಾಗಿ ಮುಗಿಸಬಾರದು, ಅದಕ್ಕೊಂದು ಮಂಗಲಾಂತವನ್ನು ಕೊಡಬೇಕು, ಒಂದು ಸಮಾಧಾನವನ್ನು ಕಲ್ಪಿಸಬೇಕು ಅನ್ನುವ ದೃಷ್ಟಿ. ಹಾಗಾಗಿಯೇ ನಮ್ಮ ಗೀತಾ ನೃತ್ಯ ಎಲ್ಲದರಲ್ಲಿ ಕೂಡ ಆ ಥರದ ಭಾವವನ್ನು ಕಾಣಿಸಿದ್ದಾರೆ.
ಅದು ಇದ್ದಿರಬಹುದು. ಆಧುನಿಕ ಮನಸ್ಸಿಗೆ ಇದರಿಂದಾಗಿ ಆ ಮೊನೆ ತೀವ್ರತೆ ಹೋಯಿತು, ಆ ತೀವ್ರತೆ ಹೋಗಿದ್ದರಿಂದ ಪರಿಣಾಮ ಕಡಿಮೆ ಆಯಿತು ಅಂತ ಕೂಡ ಅನ್ನಿಸಬಹುದು. ಅವನಿಗೆ ಪುಣ್ಯಲೋಕವೇ ಬಂದರೆ ದಶರಥನಿಗೆ ಶಾಪ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಬರುತ್ತದಲ್ಲ. ಹೀಗಾಗಿ ಅಲ್ಲಿ ಸ್ವಲ್ಪ ಅನನ್ವಯ ಇದೆಯೋ ಏನೋ ಅಂತ ಅನಿಸುತ್ತದೆ. ಆಮೇಲೆ ಆ ತಂದೆ ತಾಯಿಗಳಿಬ್ಬರು ತೀರಿಕೊಳ್ತಾರೆ. ಪುತ್ರ ವ್ಯಸನಜಂ ದುಃಖಂ ಯದೇತನ್ ಮಮ ಸಾಂಪ್ರತಂ ಏವಂ ತ್ವಂ ಪುತ್ರಶೋಕೇನ ರಾಜನ್ ಕಾಲಂ ಗಮಿಷ್ಯಸಿ. ಪುತ್ರಶೋಕದಿಂದ ನಾವು ತೀರಿಕೊಳ್ತಾ ಇರುವಂತೆ ನೀನು ಕೂಡ ಪುತ್ರಶೋಕದಿಂದಲೇ ನಿನ್ನ ಕೊನೆಯನ್ನು ಕಾಣು ಅಂತ ಶಾಪ ಕೊಟ್ಟರು ಅಂತ. ಕೆಲವು ಕಡೆ ಎಲ್ಲ ಇವನಿಗದು ಒಂದು ರೀತಿ ವರವೇ ಆಯಿತು, ಸಂತಾನವಿರಲಿಲ್ಲವಾದ್ದರಿಂದ ಚಿಂತೆಯಲ್ಲಿದ್ದ ಅಂತ. ಆದರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಕೌಸಲ್ಯನ್ನು ಮದುವೆ ಆಗಿರಲಿಲ್ಲ, ಇನ್ನು ಚಿಂತೆ ಎಂಥದ್ದು, ಸಂತಾನದ ಚಿಂತೆ ಇರಲಿಲ್ಲ, ಮದುವೆ ಚಿಂತೆ ಆಗಬೇಕಾಗಿತ್ತು, ಎಲ್ಲ ಚಿಂತೆಗಳಿಗೂ ಮೂಲ ಕಾರಣ ಅಂತ ಕುಹಕ ಮಾಡಬಹುದು ಯಾರಾದರೂ. ಒಟ್ಟಿನಲ್ಲಿ ಈ ಶ್ರವಣಕುಮಾರ ಶಾಪ, ಅಂದರೆ ಶ್ರವಣಕುಮಾರನ ತಂದೆ ತಾಯಿಗಳು ಕೊಟ್ಟಂಥ ಶಾಪ ಒಂದು ಕೀಲಕಾಂಶವಾಗಿ ರಾಮಾಯಣದಲ್ಲಿ ಬಂದಿದೆ. ಇಲ್ಲಿ ನೋಡಿ, ಈ ರೀತಿಯಾದ ತಪ್ಪು ಮಾಡಿದ್ರಿಂದ ತನಗೆ ಹೀಗಾಯಿತು ಅನ್ನುವ ಭಾವ ಅವನನ್ನು ಆಗ ಕಾಡಿದೆ. ಶಾಪ ಫಲಿಸುತ್ತೋ ಬಿಡುತ್ತದೆಯೋ, ಆದರೆ ಭಾವುಕವಾದ ಮನಸ್ಸು, ಸಂವೇದನಶೀಲವಾದ ಮನಸ್ಸು, ಭಯತ್ರಸ್ತವಾದ ಮನಸ್ಸಿಗೆ ಅವುಗಳ ಪರಿಣಾಮ ಉಂಟು. ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ. ಇಂದು ಸಂಜೆ ಇಲ್ಲಿಗೆ ಹೊರಟು ಬರುವ ಮುನ್ನ ನನ್ನ ತಂಗಿ, ಅಂದರೆ ನಮ್ಮ ಕಡೆ ಒಂದು ಬಿಟ್ಟು ತಂಗಿ ಅಂತಾರಲ್ಲ, ಹಾಗೆ ಚಿಕ್ಕಪ್ಪನ ಮಗಳು ಫೋನ್ ಮಾಡಿ ನಿನ್ನ ಹತ್ರಕ್ಕೆ ಬರಬೇಕು, ನನಗೆ ನನ್ನ ಮಗಳಿಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ನೀನೊಂದು ಆಶ್ವಾಸನೆ ಕೊಡು ಅಂತ. ಫೋನಿಂದಲೇ ಆಶ್ವಾಸನೆ ಕೊಡ್ತೀನಿ, ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಂತ. ಇಲ್ಲ ನಿನಗೆ ಮುಂದಾಗೋದು ಗೊತ್ತಾಗುತ್ತೆ ಅಂತ. ಮುಂದಾಗೋದು ಗೊತ್ತಾಗುತ್ತೆ, ಯಾಕೆಂದರೆ ಕಣ್ಣು ಎದುರಿಗೆ ಇದೆ, ಹಿಂದಾಗೋದು ಗೊತ್ತಾಗೋದಿಲ್ಲ ಅಂತಂದೆ. ಇದೆಲ್ಲ ತಮಾಷೆ ಸಾಕು, ನೀನು ಹೇಳು ಏನಾಗುತ್ತೆ ಅಂತ. ಏನಾಗಬೇಕೋ ಅದಾಗುತ್ತಮ್ಮ, ಹಾಗಿದ್ದರೆ ನಾನೇ ಮೊದಲು ನನ್ನ ಭವಿಷ್ಯವನ್ನೇ ಹೇಳ್ಕೊಂಡು ಬಿಡ್ತಾ ಇದ್ದೆ, ನನಗೆ ಹೀಗೇ ಆಗಲಿ ಹಾಗೇ ಆಗಲಿ ಅಂತ. ಅಂದರೆ ಅವಳು ಇಲ್ಲ ನಾನು 3-4 ಸನ್ನಿವೇಶಗಳಲ್ಲಿ ನೋಡಿ ಖಾತ್ರಿ ಆಗಿದೆ ಅಂತ, ನನಗೆ 340 ಸನ್ನಿವೇಶಗಳಲ್ಲಿ ನೋಡಿ ಖಾತ್ರಿ ಆಗಿಲ್ಲ ಅಂತ. ಏನು ಹೇಳಿದ್ರು ಅದಾಗುವಂಥದ್ದಲ್ಲ. ಆ ಪುಣ್ಯಾತ್ಕಿತ್ತಿ ಯಾರ ಹತ್ರಕ್ಕೂ ಹೋಗ್ತಾಳೆ, ಅವ್ರು ನೇರವಾಗಿ ರೆಫ್ರಿಜರೇಟರಿಂದಾನೇ ನಿಂಬೆಹಣ್ಣು ಎತ್ಕೊಡ್ತಾರೆ, ಮಂತ್ರಿಸಿದ್ದು ಅಂತ. ತಪೋಬಲದಿಂದ ತಣ್ಣಗೆ ಮಾಡಿದ್ದೀವಿ ಅಂತಂದ್ರೂ ನಂಬ್ಕೋತಾಳೆ. ಆ ರೀತಿಯಾದವಳು ಮನೆಗೆ ಬಂದು ಕುಂಕುಮ ಹಚ್ಚಿಸ್ಕೊಂಡು ಹೋಗ್ತೀನಿ ಅಂತಾಳೆ. ಆಯಿತು, ಕುಂಕುಮ ಹಚ್ಚೋದಕ್ಕೇನು ಸಂಕಟವಿಲ್ಲ, ಮನೆ ಹುಡುಗಿ ಸಂತೋಷವಾಗಿ ಕುಂಕುಮ ಹಚ್ಚಿ ಕಳಿಸೋಣ, ಆದರೆ ಅದರಿಂದ ಇನ್ನೇನೋ ಆಗಿಬಿಡುತ್ತೆ ಅಂತ ಅಂದುಕೊಳ್ಳೋದು. ಹಾಗೆ ಜನಮಾನಸಕ್ಕೆ ಆ ಭಾವ ಇದ್ದೇ ಇರ್ತದೆ. ಅದನ್ನು ಮಾಸ್ತಿಯವರು ಬಹಳ ಸುಂದರವಾಗಿ ಒಂದು ಕಥೆಯಲ್ಲಿ, ತಮ್ಮ ಅಪರ ವಯಸ್ಸಿನ ಕಥೆಯಲ್ಲಿ, ಕೃಷ್ಣ ತನ್ನ ಕೊನೆಯ ದಿವಸಗಳನ್ನು ಹೇಗೆ ಕಳೆದ ಅಂತನ್ನುವ ಆ ಕಥೆಯಲ್ಲಿ ಹೇಳ್ತಾರೆ. ಸಮಾಜದ ಜನರ ಮನಸ್ಸು ಮಗುವಿನ ಮನಸ್ಸಿದ್ದಂತೆ, ಏನಾದರೂ ಅಲೌಕಿಕವನ್ನು, ಪವಾಡವನ್ನು, ರಂಜನೆಯನ್ನು ಬಯಸ್ತಾ ಇರುತ್ತದೆ ಅಂತ. ವ್ಯಾಸರು ಬಂದಿದ್ದರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಆಗ ನಮ್ಮದೆಲ್ಲ ಕಥೆ ಬರೆದಿದ್ದಾರಂತೆ ಅವರು ಕಾವ್ಯರೂಪವಾಗಿ ಅಂತ ಕೃಷ್ಣ ಅರ್ಜುನನ ಎದುರಿಗೆ ಹೇಳ್ತಾನೆ. ಆ ಕಥೆಯಲ್ಲಿ ಸ್ವಲ್ಪ ಅಲೌಕಿಕಗಳನ್ನು ಸೇರಿಸಿಬಿಟ್ಟಿದ್ದಾರೆ, ಅದರಿಂದ ನಮ್ಮ ಕಷ್ಟ ನಷ್ಟ, ನಾವು ಹೆಣಗಾಡಿದ್ದು ಅದು ಸ್ವಲ್ಪ ಮಸಕಾಗಿದೆ ಅಂತ. ಈ ಭಾವ ಆಧುನಿಕರಿಗೆ ಬಂದೀತು. ಆದರೆ ತಾತ್ಪರ್ಯತಃ ಯಾವ ಕಾಲದ ಮನುಷ್ಯರಿಗೂ ಸಮಾಧಾನ ಬೇಕು, ಭರವಸೆ ಬೇಕು. ಆ ಭರವಸೆ ಬೇಕು ಅಂದರೆ ಎಲ್ಲರಿಗೂ ಬ್ರಹ್ಮಜ್ಞಾನ ಪಡ್ಕೊಂಡು ನೆಮ್ಮದಿಯನ್ನು ಗಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋಲ್ಲ. ನಾಟ್ ಆಲ್ ಡಿಸೀಸಸ್ ಕ್ಯಾನ್ ಬಿ ಕ್ಯೂರ್ಡ್ ಫಾರ್ ಎವರ್, ಓನ್ಲಿ ದೆ ಕ್ಯಾನ್ ಬಿ ಮ್ಯಾನೇಜ್ಡ್. ಹೆಚ್ಚಂದರೆ ಪೈನ್ ಕಿಲ್ಲರ್ಸನ್ನು ಕೊಡಬಹುದು, ಅದು ಒಂದು ಪ್ರಯೋಜನವೇ ಅಲ್ಲವೇ. ಪೈನ್ ಕಿಲ್ಲರ್ ಕೊಟ್ಟರೆ ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಇನ್ನೇನನ್ನೋ ಕೊಡಬೇಕಾಗುತ್ತದೆ, ಹೀಗೆ ಉಂಟು. ಅದೇ ರೀತಿ ಈ ಶ್ರದ್ಧಾ ವೈದ್ಯದಂತೆ ಈ ನಂಬಿಕೆಯು ಕೂಡ ಒಂದು ಮನಸ್ಸಮಾಧಾನವನ್ನು ಕೊಟ್ಟರೆ ಆ ಮಟ್ಟಕ್ಕೆ ಸರಿ, ಅದು ಒಂದು ಹದ್ದುಬಸ್ತಲ್ಲಿದ್ದರೆ ಯುಕ್ತವಾದೀತು. ಇಲ್ಲಿ ದಶರಥನ ಸಾವು ಶಾಪದಿಂದ ಆಯಿತೋ ಬಿಡುತ್ತೋ ಗೊತ್ತಿಲ್ಲ, ಅವನ ಸಾವಿನ ಹೊತ್ತಿಗೆ ಅದನ್ನು ನೆನೆದ ಅಂತನ್ನುವುದು. ಮತ್ತು ಯೋಗದಿಂದ ಮಕ್ಕಳು ಯಾರೂ ಇಲ್ಲದೇ ಇರುವ ಕಾಲದಲ್ಲಾಗಿದ್ದು, ಇದನ್ನಿಟ್ಟುಕೊಂಡು ಮುಂದೆ ಎಲ್ಲ ಬೆಳೆದಿದೆ. ಪ್ರತಿಮಾ ನಾಟಕದಲ್ಲಿಯೇ ಬರುತ್ತದೆ. ಹೀಗೆ ಮುನಿಶಾಪ ಇದ್ದ ಕಾರಣವೇ ಮಕ್ಕಳೆಲ್ಲ ಸತ್ವೋದಾರು ಅನ್ನುವ ಭಯದಿಂದ ನಾನೇ ಮಕ್ಕಳು ದೂರ ಆಗುವಂತೆ ಮಾಡದೆ ಅಂತ ಕೈಕೇಯಿ ಹೇಳಿದಳು ಅಂತ. ಚೆನ್ನಾಗಿದೆ, ಆದರೆ ಇಲ್ಲಿ ಮಾನವ ಸ್ವಭಾವ ಕಾಣುವುದು ಕಷ್ಟ. ಯಾವುದೋ ಒಂದು ಮಾತನ್ನು ನೆಚ್ಚಿಕೊಂಡು ಕಾಡಕ್ಕೆ ಕಳಿಸೋದುಂಟೆ. ಭರತನೇ ಕೇಳ್ತಾನೆ, ಅಲ್ಲಮ್ಮ ನೀನು ರಾಮನ್ ಹಾಗಿದ್ರೆ 14 ವರ್ಷ ಅಂತ ಅಷ್ಟು ದೀರ್ಘಕಾಲ ಯಾಕೆ ಮಾಡಿದೆ? ಹೌದಪ್ಪ, 14 ದಿವಸ ಅಂತ ಹೇಳಬೇಕಿತ್ತು, ಬಾಯಿ ತಪ್ಪು ಹೇಳಿಬಿಟ್ಟೆ ಅಂತ. ಮತ್ತೆ ಕರೆಕ್ಟ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ವಾ? ಈ ಥರದ್ದು ಕುಂಟು ನೆವಗಳಾಗುತ್ತವೆ. ಕಾವ್ಯಕ್ಕೆ ಮೂಲಭೂತ ಸಾಮಗ್ರಿಯಾದ ಮನುಷ್ಯರ ಚಿತ್ತವೃತ್ತಿಗಳ ವಿಲಾಸದ ಕಡೆಗೆ ಗಮನ ಹೋಗ್ತಾ ಇಲ್ಲ ಅಂತ ಆಗುತ್ತದೆ. ಅದರಿಂದಲೇ ಪ್ರತಿಮಾ ನಾಟಕ 3ನೇ 4ನೇ ಅಂಕ ಆದಮೇಲೆ
ದುರ್ಬಲವಾಗಿ ಬಿಡುತ್ತದೆ. 5, 6, 7 3 ಅಂಕವು ತುಂಬ ದುರ್ಬಲವಾಗಿಬಿಡುತ್ತದೆ. ಅದಕ್ಕಾಗಿ ಅದನ್ನು ಅಷ್ಟರ ಮಟ್ಟಿಗೆ ರಸಭಾವ ಬಂಧುರವಲ್ಲ ಅಂತನಬೇಕು. ಇರಲಿ, ಈಗ ನಾವು ಮತ್ತೆ ರಾಮಾಯಣದ ಕಥಾ ಮಾರ್ಗಕ್ಕೆ ಬಂದರೆ ಅಲ್ಲಿ ಅವನು ಹಳೆಯದನ್ನು ನೆನೆದು ಸಂಕಟ ಪಡ್ತಾ ಕಣ್ಣು ಕಾಣದಂತೆ ಆಯಿತು ಅಂತ ಒದ್ದಾಡ್ತಾ ಇದ್ದಾನೆ. ನಮ್ಮಲ್ಲಿ ಹೇಳುವುದುಂಟು, ಸಾವು ಹತ್ತಿರ ಬರ್ತಾ ಇದ್ದಂತೆ ಬೇರೆ ಬೇರೆ ಅಂಗೋಪಾಂಗಗಳಲ್ಲಿ ವೈಫಲ್ಯ ಮೂಡುತ್ತದೆ ಅಂತ. ಆ ದುಃಖದ ತೀವ್ರತೆಯಲ್ಲಿಯೋ, ಸಂಕಟದಲ್ಲಿಯೋ, ಅಶಕ್ತಿಯಲ್ಲಿಯೋ ಈ ಥರದ ಭಾವಗಳು, ಈ ಥರದ ಅವಸ್ಥೆಗಳು ಬರುವುದುಂಟು. ಅದರ ಮೇಲೆ ಒಂದಿಷ್ಟು ಶಾಸ್ತ್ರದಂತೆಯೇ ಬೆಳೆದಿವೆ. ಅವೆಲ್ಲ ಶಾಸ್ತ್ರವಲ್ಲ, ಶಾಸ್ತ್ರಾಭಾಸ. ನಿಮ್ಮ ಮರಣ ಯಾವಾಗ 6 ತಿಂಗಳಿಗೆ ಸಾವಿದೆ ಅಂತಂದರೆ ಹೀಗಾಗುತ್ತೆ, ಈ ಥರ ಕಾಣಿಸ್ಕೊಳ್ಳುತ್ತೆ, ಮರಗಳೆಲ್ಲ ಹಳದಿ ಬಣ್ಣಕ್ಕಿರುವಂತೆ ಕಾಣಿಸುತ್ತೆ, ಮತ್ತು ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿಕೊಂಡ್ರೆ ತಲೆ ಕಾಣಿಸೋದಿಲ್ಲ, ನಿಮ್ಮ ಮನೆಯಲ್ಲಿ ಪಾರಿವಾಳ ಬಂದು ಗೂಡು ಕಟ್ಟುತ್ತೆ. ಯಾರೂ ನಚ್ಚಬೇಡಿ, ರಾಮಾಯಣದಲ್ಲಿಯೇ ಇದು ಕಾಣಿಸುತ್ತದೆ, ಇನ್ನೂ ಕೆಲವು ಕಡೆಯೆಲ್ಲ ಉಂಟು. ಅದಕ್ಕೆ ಕೆಲವರು ವೈಜ್ಞಾನಿಕವಾದ ಪುರಾವೆ ಕೊಡೋಕ್ಕೂ ಹೋಗಿದ್ದಾರೆ. ಮರ ಗಿಡ ಎಲ್ಲ ಹಳದಿ ಬಣ್ಣಕ್ಕೆ ಕಾಣಿಸ್ತಾ ಇದೆ ಅಂತಂದರೆ ಜಾಂಡೀಸ್ ಬರುತ್ತೆ ಅಂತ ಅರ್ಥ, ಅಥವಾ ಬಂದಿದೆ ಅಂತ ಅರ್ಥ, ಬಂದವರು ಸತ್ತು ಹೋಗ್ತಾರೆ, ಕಾಮಾಲೆ, ಅರಸಿನ ಕಾಮಾಲೆ ಬಂದವರು ಅಂತ. ಬೇರೆ ಯಾವುದಾದ್ರೂ ರೋಗ ಇನ್ನೂ ತೀವ್ರವಾಗಿರೋದು ಬಂದರೆ ಹಾಗೆ ಕಾಣೋದಿಲ್ವಲ್ಲ, ಹಾಗೆ ಏನು ಮಾಡೋಣ? ಈ ರೀತಿಯಾಗಿ ಈ ತರಹ ಎಲ್ಲವೇ ನಗ್ನಮುಷಿತವಾದಂಥ ಈ ಕಲ್ಪನಾ ಭಾಸಗಳಿಗೆ ನಾವು ಕೌಪಿನ ಕಲ್ಪಿಸ್ತಕ್ಕಂಥ ದುರ್ವ್ಯವಸ್ಥೆಗೆ ಹೋಗಬಾರ್ದು. ಅವನ್ನು ಹಾಗೆ ಬೆತ್ತಲೆ ನಿಲ್ಲೋದಕ್ಕೆ ಬಿಡಬೇಕು. ಲೆಟ್ ದೆಮ್ ಬಿ ಸ್ಟ್ರಿಪ್ಡ್ ಆಫ್ ಫಾರ್ ಎವರ್ ಅಂತ. ಅವುಗಳನ್ನೆಲ್ಲ ರಕ್ಷಣೆ ಮಾಡಬೇಕಾಗಿಲ್ಲ. ಅದಕ್ಕೆಲ್ಲ ಶಾಸ್ತ್ರಕಾರರು, ವಿವೇಕಿಗಳು ಕೈ ಹಾಕಿದ್ರೆ ಅದಕ್ಕಿಂತ ಅನರ್ಥ ಮತ್ತೊಂದಿಲ್ಲ. ಏನೆಂದರೆ ಸಾವಿನ ಭಯ ಮನುಷ್ಯನನ್ನು ಎಷ್ಟೆಷ್ಟು ಥರ ಎಲ್ಲ ಕಲ್ಪನೆ ಮಾಡುವಂತೆ ಮಾಡುತ್ತದೆ. ಆಧುನಿಕ ಕಾಲದಲ್ಲೂ ಆ ಥರದ ಅಪಸವ್ಯದ ನಂಬಿಕೆಗಳು ಉಂಟು. ಪ್ರತಿ ದಿವಸ ನೀವು ಪತ್ರಿಕೆಗಳಲ್ಲಿ ನೋಡ್ತಾ ಇರಿ, ಅಲ್ಲಿ ಏನೇನೋ ಸಂಗತಿಗಳು ಬರ್ತಾ ಇರ್ತವೆ. ಕೆಲವು ದಿವಸದ ಹಿಂದೆ ವಿಜಯವಾಣಿ ಪತ್ರಿಕೆಯಲ್ಲಿ ಟೀ ಕುಡಿದರೆ ದೀರ್ಘಾಯುಷ್ಯ ಅಂತ ಬಂತು. ಇನ್ನು ಸ್ವಲ್ಪ ಕಾಲ ಆದಮೇಲೆ ಕಾಫಿ ಕುಡಿದರೆ ದೀರ್ಘಾಯುಷ್ಯ ಅಂತ ಬಂತು. ಮೊನ್ನೆ ದಿವಸ ಕಾಫಿ ಟೀ ಎರಡೂ ಕುಡಿದರೆ ದೀರ್ಘಾಯುಷ್ಯ ಅಂತ ಬಂತು. ಆಮೇಲೆ ಡಯಾಬಿಟೀಸ್ ಇರ್ತಕ್ಕಂಥವ್ರು ಕಾಫಿ ಟೀ ಕುಡಿದ್ರೆ ಹೆಚ್ಚು ಕಾಲ ಬದುಕ್ತಾರೆ ಅಂತ ಬಂತು. ಇವೆಲ್ಲ ನೀವು ಕಂಡಿದ್ದಿರಬಹುದು ಆ ಪತ್ರಿಕೆ ಓದುಗರು. ಈ ಥರದ್ದು ಏನೇನೋ ಬರ್ತಾ ಇರುತ್ತೆ. ಈ ರೀತಿಯಾದ ರಿಸರ್ಚ್ಗಳಿಗೆಲ್ಲ ಎಲ್ಲಿದೆ ಮೂಲ ಗೊತ್ತಾಗೋದಿಲ್ಲ. ದೀರ್ಘಾಯುಷ್ಯ ಇದೆಯೋ ಇಲ್ವೋ ಗೊತ್ತಾಗಿಲ್ಲ, ಇದ್ದಷ್ಟು ಆಯುಷ್ಯ ಚೆನ್ನಾಗಿರುತ್ತೆ, ಏನೋ ಒಂದು ಫ್ರೆಶ್ನೆಸ್ ಇರುತ್ತದೆ, ಒಂದಷ್ಟು ಕಿಕ್ ಸಿಗುತ್ತದೆ, ಕೆಫೀನ್ ಕಂಟೆಂಟ್ ಸೇರಿ ಅಂತ ಸಂತೋಷ ಪಡಬಹುದು ಅಷ್ಟೇ. ಹಾಗಾಗಿ ಆಧುನಿಕ ವೈದ್ಯಕೀಯದಲ್ಲಿಯೂ ಈ ಭ್ರಮೆಗಳು ಯಥೇಷ್ಟವಾಗಿ ಉಂಟು. ಎಲ್ಲದಕ್ಕೂ ವಿಟಮಿನ್ ಮಾತ್ರೆಗಳನ್ನು ನುಂಗತಕ್ಕಂಥದ್ದು, ಎಲ್ಲದಕ್ಕೂ ಕ್ಯಾಲ್ಸಿಯಂ ಮಾತ್ರೆಗಳನ್ನು ನುಂಗೋದು, ಎಲ್ಲದಕ್ಕೂ ವಿಟಮಿನ್ ಡಿ ಮಾತ್ರೆಗಳನ್ನು ನುಂಗುವುದು, ಹೀಗೆಲ್ಲ ಇದ್ದೇ ಇದೆ. ಅವುಗಳಿಗೆ ಅಂಥ ದೊಡ್ಡ ವ್ಯಕ್ತಿತ್ವ ಇಲ್ಲ ಹೇಗೋ, ಅಂದರೆ ವೈದ್ಯಕೀಯ ವಿಷಯದಲ್ಲಿ ಆ ಬಗೆಯಲ್ಲಿಯೇ ಈ ಥರದ್ದಕ್ಕೂ ಕೂಡ. ಅದರಿಂದಾಗಿ ನಂಬಿಕೆಗಳಿಗೆ ವೈಜ್ಞಾನಿಕ ನಂಬಿಕೆಗಳು, ಅವೈಜ್ಞಾನಿಕ ನಂಬಿಕೆಗಳು ಅಂತಿಲ್ಲ. ನಂಬಿಕೆ ಒಂದೇ, ಅದು ಅವೈಜ್ಞಾನಿಕವೇ. ಆದರೆ ಮಾನವ ಜೀವನವೇ ಅವೈಜ್ಞಾನಿಕವಾಗಿರೋದ್ರಿಂದ ಮಾನವ ಚಿತ್ತವೃತ್ತಿಯೇ ಅಷ್ಟಷ್ಟು ಇರುತ್ತವೆ. ಆ ಕಾರಣದಿಂದಲೇ ನಂಬಿಕೆಗಳನ್ನು ಕುರಿತು ತುಂಬ ತಿರಸ್ಕಾರ ಗೇಲಿ ಮಾಡಬಾರದು. ಅದೇ ಸಂದರ್ಭದಲ್ಲಿ ಅವುಗಳನ್ನು ತುಂಬ ಪುರಸ್ಕರಿಸಿಕೊಂಡು ಹೋಗಿ ಹಾಳಾಗಬಾರದು. ಈ ಅಂಶವನ್ನು ಕಂಡು ಪ್ರಾಚೀನ ಕಾವ್ಯಗಳಲ್ಲಿ ಅನುಭವದ್ರವ್ಯವಾದ ಭಾವ ಸಾಮ್ರಾಜ್ಯವನ್ನು ಕಾಣಬೇಕು. ಅಲ್ಲಿಗೆ ಬರೋಣ. ಅವನಿಗೆ ಕಣ್ಣು ಕತ್ತಲೆ ಇಡ್ತಾ ಇದೆ, ವಯಸ್ಸಾಗಿದೆ, ಮುಪ್ಪು ಬಂದಿದೆ. ಇದಕ್ಕಿನ್ನೂ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಅವನು ಡಯಾಬಿಟಿಕ್ ಪೇಷಂಟ್ ಆಗಿದ್ದ, ಅವನಿಗೆ ಗ್ಲಾಕಾಮಾ ಆಗಿತ್ತು, ಅವನ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಈ ಟೆನ್ಷನ್ನಲ್ಲಿ ಅವನಿಗೆ ಇನ್ನೂ ಹೆಚ್ಚಾಗಿ ಒತ್ತಡದ ಬೇನೆಯಾಗಿ ಉಲ್ಬಣವಾಗಿತ್ತು. ಹಾಗಾಗಿ ಅವನಿಗೆ ಕಣ್ಣು ಕಾಣುವುದು ಕಷ್ಟವಾಯಿತು. ಒಂದೇ ಬಾರಿಗೆ ಆ ಶಾಕಿಂದ ದೃಷ್ಟಿಪಾತ ಆಯಿತು ಅಂತ ಹೀಗೆಲ್ಲ ಹೇಳೋಣ. ಅದು ಕಾವ್ಯಕ್ಕೆ ಮುಖ್ಯವಲ್ಲ. ಆ ರೀತಿಯಾದ ಡಯಾಗ್ನೋಸಿಸ್ ಮಾಡಿ ಆಗುವಂಥದ್ದೇನೂ ಇಲ್ಲ. ಅವನು ಹೇಗೆ ಕಂಗೆಟ್ಟ ಅನ್ನೋದು ಬಹಳ ಮುಖ್ಯ. ಕಣ್ಣು ಕಾಣದೆ ಹೋಗೋದಕ್ಕೆ ಕಾರಣ ಏನು ಅನ್ನೋದು ಆಪ್ತಾಲ್ಮಾಲಜಿಸ್ಟ್ಗಳು 1000 ಹೇಳ್ಬೋದು. ಆದರೆ ಕಣ್ಣು ಕಾಣದೇ ಇರುವನ ಒದ್ದಾಟ ಏನು ಅನ್ನೋದನ್ನು ಯಾವ ಆಪ್ತಾಲ್ಮಾಲಜಿ ಪುಸ್ತಕವೂ ಹೇಳೋಲ್ಲ. ಅದು ಕವಿಗೆ ಬೇಕಾದಂಥದ್ದು ಮುಖ್ಯವಾದ ಸಂಗತಿ. ಅದರಿಂದಲೇ ನಾವು ಆ ವಸ್ತು ಏನು ಅನ್ನೋದೆಲ್ಲ ನೋಡ್ತಕ್ಕಂಥದ್ದು. ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಸಿಗುವ ಸೌಖ್ಯ ಎಂಥದ್ದು, ಕ್ಲೇಶ ಎಂಥದ್ದು, ಅದನ್ನು ಕುರಿತು ಕವಿ ಕಲ್ಪನೆ ಮಾಡಬೇಕೇ ಹೊರತು ಕಾರಿನ ರಚನಾಶಿಲ್ಪ ಎಂಥದ್ದು, ದಿ ಮೆಕ್ಯಾನಿಸಮ್ ಆಫ್ ದಿ ವೆಹಿಕಲ್, ಅದರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಅವನಿಗೆ ಕಾರ್ ಪ್ರಯಾಣದ ಅನುಭವ ಒಂದಿದ್ದರೆ ಸಾಕು. ಅಷ್ಟು ಒಂದು ಮೂಲಭೂತವಾದ ವಾಸ್ತವ ಬೇಕು. ಆಮೇಲೆ ಕಲ್ಪನೆಯನ್ನು ಮಾಡ್ತಾ ಇರಬಹುದು.
ಆದರೆ ಅವನು ಆ ರಚನಾ ಶಿಲ್ಪದಲ್ಲಿ ಹೆಚ್ಚು ಮಗ್ನನಾಗಿಬಿಟ್ರೆ ಪ್ರಯೋಜನವಿಲ್ಲ. ಪಾಶ್ಚಾತ್ಯರಲ್ಲಿಯೂ ಬೇಕಾದಂತೆ ಆ ಬಗೆಯಲ್ಲಿ ಒಂದೊಂದರದ ವಿವರಗಳನ್ನು ಕೊಡ್ತಕ್ಕಂಥ ಕಥೆ ಕಾದಂಬರಿಗಳು ತುಂಬ ಬಂದಿವೆ. ಈ ಪಲ್ಪ್ ಫಿಕ್ಷನ್ ಸಂಗತಿಯಲ್ಲಿ ಯಥೇಷ್ಟವಾಗಿ ಉಂಟು. ಒಂದು ಏರ್ಪೋರ್ಟ್ ಅಂತಕ್ಕಂಥ ಒಂದು ಕಾದಂಬರಿ ನಾನು ಓದಿದ ನೆನಪಾಗುತ್ತದೆ. ಅಲ್ಲಿ ಇಡೀ ವಿಮಾನ ನಿಲ್ದಾಣದ ಹೆಜ್ಜೆ ಹೆಜ್ಜೆಗಳ ಪರಿಚಯ, ಅಲ್ಲಿ ಯಾರು ಹೇಗೆ ಶಿಫ್ಟ್ ಮಾಡ್ಕೊಳ್ತಾರೆ, ಯಾರ್ಯಾರು ಯಾವ ಥರ ಇರ್ತಾರೆ, ಏರ್ ಹೋಸ್ಟೆಸ್ಗಳ ರೀತಿ ಎಂಥದ್ದು, ಆಮೇಲೆ ಅಲ್ಲಿಗೆ ಫ್ಯೂಯಲಿಂಗ್ ಯಾವ ಬಗೆಯಲ್ಲಿ ಮಾಡ್ತಾರೆ, ಲ್ಯಾಂಡಿಂಗ್ ಏನು, ಆ ಏವಿಯೇಷನ್ ಟೆಕ್ನಿಕ್ ಏನು, ಇವನ್ನೆಲ್ಲವನ್ನು ಕಥಾನುಷಂಗದಲ್ಲಿ ಹೇಳ್ತಾ ಹೋಗ್ತಾನೆ. ಅದು ಒಂದು ರೀತಿಯಾಗಿ ರಸ್ಯವಾದ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಹಾಗೇನು ಸ್ಟಾರ್ ವಾರ್ಸ್ ಅಂತ ಒಂದು ಪುಸ್ತಕ, ಅದು ಸ್ಟಾರ್ ಹೋಟೆಲ್ಸ್ ಬಗ್ಗೆ ಇದ್ದಂಥ ತಗಾದೆಗಳು, ಅವರು ಪರಸ್ಪರ ಸ್ಪರ್ಧೆಗಳು, ಅದ್ರ ಬಗ್ಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಎಂಥದ್ದು ಅಂತ ಕೂಲಂಕಷವಾಗಿ ಬರ್ತಕ್ಕಂಥದ್ದು. ಕುತೂಹಲಕ್ಕೆ ಓದೋಣ, ಅಂದರೆ ಮತ್ತೆ ಓದಬೇಕು ಅಂತ ಏನೂ ಅನಿಸೋದಿಲ್ಲ. ಏಕೆಂದರೆ ಶುಷ್ಕವಾದ ಹೋಟೆಲ್ ಮ್ಯಾನೇಜ್ಮೆಂಟಿಂದೋ ಏರ್ಪೋರ್ಟ್ ಮ್ಯಾನೇಜ್ಮೆಂಟಿಂದೋ ಪುಸ್ತಕಕ್ಕಿಂತ ಈ ಕಾದಂಬರಿಗಳು ರೋಚಕವಾಗಿರುತ್ತವೆ. ಆದರೆ ಅಲ್ಲಿ ಮಾನವ ಭಾವ ಸಾಮಗ್ರಿ ಕಡಿಮೆ ಇರುತ್ತದೆ. ಒಂದಿಷ್ಟು ಕೊಡ್ತಾರೆ, ಇಲ್ಲ ಅಂತಿಲ್ಲ, ಅಂದರೆ ಸಿದ್ಧ ಪಾತ್ರಗಳಾಗಿರ್ತವೆ, ಟೈಪಿಫಿಕೇಶನ್ ಅಂತೀವಲ್ಲ ಆ ಥರ ಇರುತ್ತವೆ. ದೇ ಆರ್ ಫ್ಲ್ಯಾಟ್ ಕ್ಯಾರೆಕ್ಟರ್ಸ್, ನಾಟ್ ರೌಂಡ್. ಅದರಿಂದಾಗಿ ಒಳ್ಳೆಯವರು ಒಳ್ಳೆಯವರು, ಕೆಟ್ಟವರು ಕೆಟ್ಟವರು ಅಂತಲೇ ಇರ್ತಾರೆ, ವ್ಯತ್ಯಾಸ ಏನೂ ಆಗುವುದಿಲ್ಲ. ಹಾಗೆ ಇರಬಾರ್ದು. ಮಹಾಕೃತಿ ಮತ್ತೆ ಮತ್ತೆ ನಮ್ಮ ಅಂತರಂಗದ ಮೂಲೆಗಳನ್ನು ತಡಕ್ತಾ ಇರಬೇಕು. ಅಲ್ಲಿರ್ತಕ್ಕಂಥ ಓರೆಕೋರೆಗಳು ಏನು, ಈ ಬುದ್ಧಿ, ಈ ಭಾವ, ಈ ಹೊಯ್ದಾಟ ನನಗೂ ಬಂದಿತ್ತಲ್ವಾ, ನಾನೂ ಕಂಡಿದ್ದೇ ಅಲ್ವಾ, ನನಗೂ ಬರುವ ಸಾಧ್ಯತೆ ಉಂಟಲ್ವೇ ಅಂತ ನೋಡಿಕೊಳ್ತಾ ಹೋದಂತೆ ನಮ್ಮ ಅಸ್ತಿತ್ವಕ್ಕೆ ನಿಕಟವಾಗುತ್ತಾ ಬರುತ್ತದೆ. ಅದಕ್ಕೆ ಅಜರಾಮರತೆ ಬರುತ್ತದೆ. ಆ ಭಾವವನ್ನು ಇಲ್ಲಿ ಕಾಣಬೇಕು. ಮತ್ತು ಆ ವಿಧಿ ವೈಕಟ್ಯ ಅದರ ಅನುಭವ ಆಗಬೇಕು. ಚಕ್ಷುಭ್ಯಾಂ ತ್ವಾಂ ನ ಪಶ್ಯಾಮಿ ಕೌಸಲ್ಯೇ ಸಾಧು ಮಾಂ ಸ್ಪೃಶ. ಸಂಸ್ಕೃತದ ಶೈಲಿ ಚಕ್ಷುಭ್ಯಾಂ ನ ಪಶ್ಯಾಮಿ ಅಂತ. ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ ಅಂದರೆ ಬೇರೆ ಇಂದ್ರಿಯಗಳಿಂದ ನೋಡೋಕ್ಕಾಗುತ್ತಾ ಅಂದರೆ ಕಣ್ಣಿನ ಸಂವೇದನೆ ಹೋಗಿದೆ ಅಂತ ಅರ್ಥ. ಇತ್ಯುಕ್ವಾಸ ರುದನತ್ರಸ್ತೋ ಭಾರ್ಯಾಂ ಆಹ ಚ ಭೂಮಿಪಭ. ಕೌಸಲ್ಯನ ಕೇಳ್ತಾನೆ, ಸದೃಶಂ ತತ್ತು ತಸ್ಯೈವ ಯದನೇನಂ ಕೃತಂ ಮಯಿ ದುರ್ವೃತ್ತಮಪಿ ಕಃ ಪುತ್ರಂ ತ್ಯಜೇತ್ ಭುವಿ ವಿಚಕ್ಷಣ. ಇಷ್ಟು ಒಳ್ಳೆಯ ಸದಾಚಾರಿಯಾದ ಮಗನನ್ನು ಬಿಟ್ಟಾಕಿದಂಥ ನನಗೆ ಇನ್ನಿದೇ ಆಗಬೇಕಾಗಿದ್ದಲ್ವ. ಕಶ್ಚ ಪ್ರವ್ರಾಜ್ಯಮಾನೋವ ನಾಸೂಯೇತ್ ಪಿತರಂ ಸುತಃ ಚಕ್ಷುಷಾ ತ್ವಾಂ ನ ಪಶ್ಯಾಮಿ ಸ್ಮೃತಿರ್ಮಮ ವಿಲುಪ್ಯತೆ. ಮಗನನ್ನು ನಾನು ನೋಡದಂತೆ ಆಯ್ತಲ್ಲ, ಇಂಥ ಕೆಟ್ಟ ಮಗನನ್ನಾದರೂ ತಂದೆ ದೂರ ಮಾಡೋದಿಲ್ಲ, ಇಂಥ ಒಳ್ಳೆಯ ಮಗನನ್ನು ದೂರ ಮಾಡಿದ ಮೇಲೆ ನನ್ನ ಬಾಳಗಾದರೂ ಸಾರ್ಥಕ್ಯ ಏನಿದೆ, ಅಂಥ ಮಗನಲ್ಲಿ ಹೊಟ್ಟೆ ಕಿಚ್ಚು ಪಡುವಂತೆ ಆಯ್ತಲ್ಲ, ಈ ದುಷ್ಟತೆ ಯಾರಿಗುಂಟು, ಈ ದುಷ್ಟತೆಯ ಪಾತಕಕ್ಕೆ ನಾನು ಅನುಭವಿಸ್ತಾ ಇರುವ ಫಲ ಅಂತ ಹೀಗೆ ಅಂದುಕೊಂಡ ಅಂತ. ಈ ರೀತಿಯಾದ ಪಶ್ಚಾತ್ತಾಪ ಬರಬಾರದು, ಈ ರೀತಿಯಾದ ಕೃತ್ವಾ ಚಿಂತೆ ಬರಬಾರದು ಅಂತಲೇ ಒಳ್ಳೆಯದನ್ನು ಮಾಡಬೇಕು ಅನ್ನುವ ತಾತ್ಪರ್ಯ ಬದುಕಿನಲ್ಲಿ ಬಂದಿರುವಂಥದ್ದು. ಮತ್ತು ಇಲ್ಲಿಂದ ಮುಂದೆ ಕೆಲವು ಶ್ಲೋಕಗಳು ತುಂಬ ಚೆನ್ನಾಗಿವೆ, ಕಾವ್ಯಮಯವಾದಂಥವು. ರಾಮನ ಸಾನ್ನಿಧ್ಯ ಯಾವ ವಿಷಯಗಳಿಗೆ, ಯಾವ ಪ್ರಕೃತಿ ಭಾಗಕ್ಕೆ, ಯಾವ ವ್ಯಕ್ತಿಗಳಿಗೂ ಉಂಟೋ ಅವರು ಪುಣ್ಯಾತ್ಮರು ಅನ್ನುವ ಭಾವ ಇದೆ. ಮುಖಂ ದ್ರಕ್ಷ್ಯಂತಿ ರಾಮಸ್ಯ ವರ್ಷೇ ಪಂಚದಶೇ ಪುನಃ ಪದ್ಮಪತ್ರೇಕ್ಷಣಂ ಶುಭ್ರು ಸುದಂಷ್ಟ್ರಂ ಚಾರುನಾಸಿಕಂ ಧನ್ಯಾ ದ್ರಕ್ಷ್ಯಂತಿ ರಾಮಸ್ಯ ತಾರಾಧಿಪ ನಿಭಂ ಮುಖಂ ಸದಶಂ ಚಾರದಸ್ಯೇಂದೋಹೋ ಪುಲ್ಲಸ್ಯ ಕಮಲಸ್ಯ ಚ ಸುಗಂಧಿ ಮಮ ರಾಮಸ್ಯ ಧನ್ಯಾ ದ್ರಕ್ಷ್ಯಂತಿ ತನ್ಮುಖಂ ನಿವೃತ್ತ ವನವಾಸಂ ತಂ ಅಯೋಧ್ಯಾಂ ಪುನರಾಗತಂ ದ್ರಕ್ಷ್ಯಂತಿ ಸುಖಿನೋ ರಾಮಂ ಶುಕ್ರಂ ಮಾರ್ಗಗತಂ ಯಥಾ ಕೌಸಲ್ಯೇ ಚಿತ್ತಮೋಹೇನ ಹೃದಯಂ ಸೀದತೀವ ಮೇ. ಯಾರು ರಾಮನ ಮುಖ ನೋಡ್ತಾರೋ 15 ವರ್ಷ 15ನೇ ವರ್ಷಕ್ಕೆ 14 ವರ್ಷ ಆದಮೇಲೆ ಅವರೇ ಪುಣ್ಯಾತ್ಮರು. ಯಾರು ಚಂದ್ರಮಂಡಲದಂತಹ ರಾಮನ ವದನವನ್ನು ಕಾಣ್ತಾರೋ ಅವರೇ ಸುಕೃತಶಾಲಿಗಳು. ಅವರೇ ಶರತ್ಕಾಲದ ಪ್ರಫುಲ್ಲ ಕಮಲದಂತೆ ಇರುವ ರಾಮನ ಮುಖವನ್ನು ಕಾಣ್ತಕ್ಕಂಥವರು ಧನ್ಯಾತ್ಮರು ಅಂತ ಭಾವಿಸಿಕೊಳ್ತಾ ಇದ್ದಾನೆ. ಒಂದು ಕಡೆ ಬರುತ್ತದೆ, ರಾಮನನ್ನು ಸ್ಪರ್ಶ ಮಾಡ್ತಾ ಇರ್ತಕ್ಕಂಥ ವಾಯುಗಳೇ ಪುಣ್ಯಾತ್ಮವಾದ ವಾಯುಗಳು ಅಂತ ಪ್ರತಿಮಾ ನಾಟಕದಲ್ಲಿ ಬರ್ತದೆ, 3ನೇ ಅಂಕದಲ್ಲಿ 2ನೇ ಅಂಕದಲ್ಲಿ. ಆ ರೀತಿಯಲ್ಲಿ ಕಾವ್ಯಮಯವಾಗಿ ವಿಲಾಪ ಮಾಡ್ತಾನೆ. ಆ ಭಾವ ತುಂಬ ಹೃದಯವಾದದ್ದು. ನಾವು ಒಂದು ವಸ್ತುವನ್ನು ಕಳ್ಕೊಂಡಾಗ ಅದರ ಬೆಲೆ ಎಷ್ಟು ಅಂತ ಗೊತ್ತಾಗುತ್ತದಲ್ವ. ಕ್ಷೀಣ ಸ್ನೇಹಸ್ಯ ದೀಪಸ್ಯ ಸಂಸತ್ತ ರಶ್ಮಯೋ ಯಥಾ ಅಯಮಾತ್ಮ ಭವಶೋಕೋ ಮಾಂ ಅನಾಥಮಚೇತಸಂ. ನನಗೆ ಈ ದುಃಖ ಹೆಚ್ಚಾಗ್ತಾ ಇದೆ, ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ ಕಣ್ಣಿನ ಬೆಳಕು ಉಡುಗಿದೆ, ಯಾವುದೇ ರೀತಿಯಾದ ಕಾಣಿಕೆ ಇಲ್ಲ ನನ್ನ ಪಾಲಿಗೆ. ಎಣ್ಣೆ ತೀರದ ದೀಪ ಹೇಗೆ ಆರಿ ಹೋಗುತ್ತದೆಯೋ ಆ ಬಗೆಯಲ್ಲಿ ಪ್ರೀತಿ ಹೋಗಿದೆ, ರಾಮ ಇಲ್ಲವಾಗಿದ್ದಾನೆ ಅಂತ ಸಂಕಟ ಪಡ್ತಾನೆ. ಆಮೇಲೆ
ತಥಾತು ದೀನಂ ಕಥಯನ್ನರಾಧಿಪ ಪ್ರಿಯಸ್ಯ ಪುತ್ರಸ್ಯ ವಿವಾಸನಾತುರಃ ಗತೇರ್ಧರಾತ್ರೇ ವೃಷದುಃಖ ಪೀಡಿತಃ ತದಾ ಜಹೌ ಪ್ರಾಣಮುದಾರ ದರ್ಶನಂ. ಮಧ್ಯರಾತ್ರದ ಮೇಲೆ ಅವನ ಪ್ರಾಣ ಹೋಯಿತು ಅಂತ. 6 ರಾತ್ರಿಗಳಾಗಿ 7ನೇ ರಾತ್ರಿಯಲ್ಲಿ ಅವನಿಗೆ ಪ್ರಾಣ ಹೋಯಿತು ಅಂತ ರಾಮಾಯಣದ ಲೆಕ್ಕ. ಇಲ್ಲಿ ವ್ಯಾಕರಣ ಕುತೂಹಲಿಗಳಿಗೆ, ಇಲ್ಲಿ ವ್ಯಾಕರಣ ರಸಿಕರಿಗೆ ಪ್ರಾಣಗಳು ಅಂತ ಸಂಸ್ಕೃತದಲ್ಲಿ ಬಹುವಚನ, ನಿತ್ಯ ಬಹುವಚನ ಪ್ರಾಣಾನ್ ಅಂತ. ಪ್ರಾಣ ಅಂತಂದರೆ ಅದು ಗಾಳಿ ಅಂತ. ಜಹೌ ಪ್ರಾಣಂ ಉದಾರ ದರ್ಶನಂ ಅಂತ ಏಕವಚನದ ಬಳಕೆ ಆಗಿದೆ. ಅದರಿಂದ ಏಕವಚನದ ಬಳಕೆಯಲ್ಲಿ ಉಸಿರು ಬಿಟ್ಟ ಅಂದರೆ ಉಸಿರು ಹೋಯಿತು ಅಂತ. ಹಾಗಾಗಿ ಅವನು ತೀರಿಕೊಂಡ ಅನ್ನುವುದು ಅರ್ಥವಾಗುತ್ತದೆ. ಆದರೆ ಕಟ್ಟುನಿಟ್ಟಾದ ವೈಯಾಕರಣರು ಇಲ್ಲ, ಪ್ರಾಣಾನ್ ಅಂತ ಬಹುವಚನವೇ ಇರಬೇಕು ಅಂತ ಮಾಡಿದ್ರೆ ಅದಕ್ಕೆಲ್ಲ ವಾಲ್ಮೀಕಿ, ವ್ಯಾಸ, ಕಾಳಿದಾಸಾದಿಗಳು ಸಿಗೋಲ್ಲ. ಮುಂದೆ ಬೆಳಗಿನ ಹೊತ್ತು ಎಂದಿನಂತೆ ಪ್ರಭಾತ ಮಂಗಲ ಸೇವಾದಿಗಳೆಲ್ಲ ಆಗಬೇಕಾಗಿರ್ತದೆ. ಅಲ್ಲೊಂದು ಸಂಕ್ಷಿಪ್ತವಾದರೂ ಸ್ವಾರಸ್ಯಕಾರಿಯಾದ ಅರಮನೆಯಲ್ಲಿ, ರಾಜನ ಮಂದಿರದಲ್ಲಿ ಬೆಳಗಿನ ಚಟುವಟಿಕೆಗಳ ವಿವರ ಬರುತ್ತದೆ. ಎವ್ರಿಥಿಂಗ್ ಈಸ್ ಕಿಂಗ್ ಸೆಂಟ್ರಿಕ್. ಅದನ್ನು ನೋಡಿದ್ರೆ ವಾಲ್ಮೀಕಿ ಅದು ಯಾವ ಬಗೆಯಲ್ಲಿ ಸಮಾಜ ಚಿತ್ರಣವನ್ನು ಮಾಡಿರೋದು ಅಂತ ಗೊತ್ತಾಗುತ್ತದೆ. ಇದು ತುಂಬ ವಾಲ್ಮೀಕಿ ರಾಮಾಯಣ ರಸಿಕರಿಗೆ ಗಮನಕ್ಕೆ ಬರಬೇಕಾದದ್ದು. ಸುಂದರಕಾಂಡದಲ್ಲಿ ರಾಕ್ಷಸ ಲೋಕದಲ್ಲಿ ಲಂಕೆಯಲ್ಲಿ ಜನಜೀವನ ಹೇಗಿತ್ತು ಅಂತ ಬಹಳ ವಿವರವಾಗಿ ನೋಡ್ತೀವಿ. ಬಾಲಕಾಂಡದ ಮೊದಲ ಕೆಲವು ಸರ್ಗಗಳಲ್ಲಿ ಅಯೋಧ್ಯ ವರ್ಣನೆಯಲ್ಲಿ, ಆಮೇಲೆ ಅಯೋಧ್ಯಕಾಂಡದ ಈ ಪೂರ್ವ ಭಾಗದಲ್ಲಿ ಸಾಕಷ್ಟು ಕಡೆ ಅರಮನೆಯ ಚಟುವಟಿಕೆಗಳು ಹೇಗಿದ್ದವು, ಅಯೋಧ್ಯೆಯ ಜನರ ಬದುಕು ಏನು, ಅದೆಲ್ಲ ಕೂಡ ಬರುತ್ತದೆ. ಆಮೇಲೆ ನಾವು ಅರಣ್ಯಕಾಂಡದಲ್ಲಿ, ಇದೇ ಅಯೋಧ್ಯಕಾಂಡದ ಉತ್ತರ ಭಾಗದಲ್ಲಿ ಅಲ್ಲಲ್ಲಿ ಋಷ್ಯಾಶ್ರಮಗಳ ವರ್ಣನೆಗಳು, ಕಾಡಿನ ಆರಣ್ಯಕರ ತಾಪಸಿಗಳ ಬದುಕು ಹೇಗಿತ್ತು ಅನ್ನುವುದು, ಇದನ್ನು ಕಾಣ್ತಾ ಬರ್ತೀವಿ. ಆವರಣ ನಿರ್ಮಾಣಕ್ಕೆ ಏನೆಲ್ಲ ಬೇಕು ಸಾಮಗ್ರಿ, ಅದನ್ನು ವಾಲ್ಮೀಕಿ ಒದಗಿಸಿರೋದು ನೋಡಿದಾಗ ಆಶ್ಚರ್ಯವಾಗುತ್ತದೆ. ಕಲ್ಚರಲ್ ಸ್ಟಡಿ ಆಫ್ ರಾಮಾಯಣ ಅಂತ ಮಾಡಿದ್ರೆ ನಿಜಕ್ಕೂ ಕೂಡ ಸ್ವಾರಸ್ಯಕಾರಿಯಾದ ವಿಷಯಗಳು ಸಿಗುತ್ತವೆ, ಮಾಡಿಯೇ ಇರ್ತಾರೆ ಅಂತ ಅನಿಸುತ್ತದೆ. ಇಟ್ ಈಸ್ ಎವೇಸಿಬಲಿ ಸಿಂಪಲ್, ಗಮನಕ್ಕೆ ಬರೋಲ್ಲ, ನೋಡಿದಾಗ ಮಾತ್ರ ತಿಳಿಯುತ್ತದೆ. ಹಾಗೆ ಬೆಳಗಾಗ್ತಾ ಇದ್ದಂತೆ ಒಂದಿನ ಪರ್ಯುಪಾತಿಷ್ಠನ್ ತತ್ಪಾರ್ಥಿವ ನಿವೇಶನಂ, ಒಂದಿ ಮಾಗಧರು, ಹೊಗಳು ಭಟ್ರು ಅವರೆಲ್ಲ ಬಂದು ಸೇರ್ಕೋತಾರೆ. ಸೂತಾಫ್ ಪರಮ ಸಂಸ್ಕಾರ ಮಾಗಧಾಶ್ಚೋತ್ತಮ ಶ್ರುತಾ ಗಾಯನ ಸ್ತುತಿಶೀಲಾಶ್ಚ ನಿಗದಂತಃ ಪೃಥಕ್ ಪೃಥಕ್. ರಾಜನ್ನ ಹೊಗಳವರು, ಎಬ್ಬಿಸೋರು, ಗಾಯಕರು, ಸೂತರು, ವಂಶಾನುಚರಿತವನ್ನು ಹೇಳ್ತಕ್ಕಂಥವರು ಇವರೆಲ್ಲರೂ ಬಂದು ಸೇರ್ಕೋತಾರೆ. ಅವರಿಗೆ ಎಂದಿನಂತೆ ಬೆಳಗ್ಗೆ ಇರ್ತದೆ ಅವರ ಚಟುವಟಿಕೆ. ನೀವು ಒಳ್ಳೆಯ ಆಗಮ ನಿರ್ಮಿತವಾದ ದೇವಸ್ಥಾನವನ್ನು ಕಂಡಾಗ, ಆಗಮ ಶಾಸನ ಶಾಸಿತವಾದ ದೇವಾಲಯ ವಿಧಿಗಳನ್ನು ಕಂಡಾಗ ಗೊತ್ತಾಗುತ್ತದೆ ಎಷ್ಟು ಚಟುವಟಿಕೆ ನಡೆಯುತ್ತಿದೆ ಅಂತ. ನಮಗೆ ತಿರುಪತಿ ಅಂಥ ದೇವಸ್ಥಾನವನ್ನು ನೋಡಿದಾಗ ಭಕ್ತರು ಬರ್ತಾರೆ, ಕ್ಯೂನಲ್ಲಿ ನಿಂತ್ಕೋತಾರೆ, ಹೋಗ್ತಾ ಇರ್ತಾರೆ, ಅದೊಂದು ಜಾತ್ರೆ ಅನಿಸುತ್ತದೆ. ಆದರೆ ಇದು ಯಾವುದಕ್ಕೂ ಸಂಬಂಧವೇ ಇಲ್ಲದಂತೆ ಮೂಲ ವಿರಾಟ್ ಅಂತ ಮೂಲ ವಿಗ್ರಹ ಯಾವುದಿದೆ ಅದಕ್ಕೆ ಕ್ರಮ ತಪ್ಪದೆ ಪೂಜೆ ನಡೀತಾ ಇರ್ತದೆ. ಈ ಉತ್ಸವಗಳು ಅವೆಲ್ಲ ಕೂಡ ಉತ್ಸವ ಮೂರ್ತಿದು, ಅದು ಸೆಪರೇಟ್ ಆದದ್ದು. ಮೂಲ ಮೂರ್ತಿಯ ಪೂಜೆಗೆ ಒಂದು ಸ್ವಲ್ಪವೂ ಚ್ಯುತಿ ತರೋದಿಲ್ಲ. ಅದು ನಿತ್ಯ ಪೂಜೆ ಏನಿದೆ, ಯಾವ ದಿವಸ ಉತ್ಸವ, ಪರ್ವ, ವಿಶೇಷ ಏನಾದರೂ ಅದು ತನ್ನಂತೆ ತಾನೇ ನಡೀತಾ ಇರ್ತದೆ. ಇಂಥ ಹೊತ್ತಿಗೆ ಸುಪ್ರಭಾತ ಸೇವೆ, ಅದಾದಮೇಲೆ ವಿಶ್ವರೂಪ ದರ್ಶನ, ಅದಾದಮೇಲೆ ತೋಮಾಲ ಸೇವೆ. ಅಂದರೆ ಶುಕ್ರವಾರ ಮಾತ್ರ ಅಭಿಷೇಕ ಮಾಡ್ತಾರೆ, ಮಿಕ್ಕಂತೆ ಬರೀ ಪುಷ್ಪಾಲಂಕಾರವನ್ನು ಮಾತ್ರ ಮಾಡ್ತಾರೆ. ಹಳೆಯ ಪುಷ್ಪಗಳನ್ನು ಬದಲಾಯಿಸಿ ಹೊಸ ಪುಷ್ಪಗಳ ಮಾಲಿಕೆಯನ್ನು ಹಾಕ್ತಾರೆ. ಆಮೇಲೆ ಆರಾತ್ರಿಕ ಯಾವ ರೀತಿಯಾಗಿ ಮಾಡಬೇಕು, ತ್ರಿಕಾಲದ, ಕೆಲವೊಮ್ಮೆ ಪಂಚಕಾಲದ ಪೂಜೆ ಅಂತನ್ನುವುದೆಲ್ಲ ಇರುತ್ತದೆ. ಅದಂತೆ ಅದು ನಡೀತಾ ಹೋಗುತ್ತದೆ. ಈ ಜನಜಂಗುಳಿಗೆ, ಈ ಕೋಲಾಹಲಕ್ಕೆ ಸಂಬಂಧವೇ ಇಲ್ಲದಂತೆ. ಮತ್ತು ಯಾವ್ಯಾವ ಹೊತ್ತಿಗೆ ಎಂತೆಂಥ ನೈವೇದ್ಯ ಅಂತ, ಒಂದೊಂದು ಪೂಜೆಗೆ ಒಂದೊಂದು ಬಗೆಯಾದ ನೈವೇದ್ಯ, ಒಂದೊಂದು ದಿವಸ ಒಂದೊಂದು ಥರ. ದೋಸೆಯ ನೈವೇದ್ಯ ಒಂದಿರುತ್ತದೆ, ಪೊಂಗಲ್ ನೈವೇದ್ಯ ಒಂದು, ಮುದ್ಗಾನ್ನ, ಗುಡಾನ್ನ, ಮಾಷಾನ್ನ, ಈ ಥರದ್ದೆಲ್ಲ ಇರುತ್ತದೆ. ಅದಲ್ಲದೆ ಲಡ್ಡುಗೆ ಈ ಬಗೆಯ ನೈವೇದ್ಯಗಳು ಹೀಗೆ ನಡೀತಲೇ ಇರುತ್ತವೆ. ಮತ್ತು ರಾತ್ರಿ ಏಕಾಂತ ಸೇವೆ ಅಂತ, ಆ ಸಂದರ್ಭದಲ್ಲಿ ಭೋಗ ಶ್ರೀನಿವಾಸ ಅಥವಾ ಶಯನಬೇರ, ಅದನ್ನು ಶಯನೋತ್ಸವಕ್ಕೆ ಅಣಿ ಮಾಡ್ತಕ್ಕಂಥದ್ದು. ಮತ್ತು ಅಲ್ಲಲ್ಲಿ ಯಾರ್ಯಾರು ಏನೇನು ಹೇಳಬೇಕು, ಪಂಚಾಂಗ ಶ್ರವಣ ಮಾಡಿಸೋರು ಅದು ಮಾಡಿಸ್ತಲೇ ಇರ್ತಾರೆ. ಕೊಲವು ಶ್ರೀನಿವಾಸ ಅಂತ ಒಂದು ಮೂರ್ತಿ. ಆ ಕೊಲವು ಅಂತಂದರೆ ಒಡ್ಡೋಲಗ ಮಾಡುವ ಶ್ರೀನಿವಾಸ. ಆತನಿಗೆ ಲೆಕ್ಕ ಎಲ್ಲ ಒಪ್ಪಿಸ್ತಕ್ಕಂಥದ್ದು, ಹುಂಡಿಯ ಕಲೆಕ್ಷನ್ ಎಷ್ಟಾಯಿತು ಅಂತಕ್ಕಂಥದ್ದು, ಆಯಾ ವ್ಯಯಪಟ್ಟಿಯನ್ನು ಒಪ್ಪಿಸುವುದು. ಮತ್ತು ಬಲಿಬೇರ, ಆ ಬಲಿಮೂರ್ತಿಯನ್ನು ಬಲಿಹರಣಕ್ಕಾಗಿ ತೆಗೆದುಕೊಂಡು ಹೋಗುವುದು, ಇವೆಲ್ಲ ನಡೀತಾ ಇರ್ತದೆ. ಹಾಗೆ ಅರಮನೆಯ ಚಟುವಟಿಕೆಗಳು ದೊಡ್ಡದಾದದ್ದು, ಬೆಟ್ಟದಷ್ಟು. ಅವುಗಳು ತಮ್ಮಂತೆ ತಾವು ಸಾಗ್ತಾ ಇರ್ತವೆ. ದೊಡ್ಡ ಜಾಯಿಂಟ್ ಫ್ಯಾಮಿಲಿಯ ಮನೆಯಲ್ಲಿ ಅವರು ಪಾಡಗವರು ರಾಗಿ ಬೀಸೋರು ಬೀಸ್ತಾ ಇರ್ತಾರೆ, ದೋಸೆ ಹಾಕೋರು ಹಾಕ್ತಾ ಇರ್ತಾರೆ,
ಸೌದೆ ಹೊಡಿತಾ ಇರ್ತಾರೆ, ಮಕ್ಕಳನ್ನ ನೋಡ್ತಾ ಇರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಕ್ವಾರ್ಟರ್ಸ್, ಒಂದು ದೊಡ್ಡ ಫ್ಯಾಕ್ಟರಿ ತರಹ. ಹಾಗೆ ಇಲ್ಲಿ ಕೂಡ ಕಾಣಿಸುತ್ತದೆ. ರಾಜಾನಂ ಸ್ತುವತಾಂ ತೇಷಾಂ ಉದಾತ್ತಾಭಿಹಿತಾಶಿಷಾಂ ಪ್ರಾಸಾದ ಭೋಗ ವಿಸ್ತೀರ್ಣ ಸ್ತುತಿ ಶಬ್ದೋ ವ್ಯಜೃಂಭತ. ಜೈಕಾರಗಳು, ಜೈಗೀತಗಳು, ಆಶುಕವಿತ್ವಗಳು, ಪ್ರಶಂಸಾ ವಾಕ್ಯಗಳು ಇವೆಲ್ಲ ಕೂಡ ಬಿರುದು ಬಾವಲಿಗಳನ್ನು ಹೇಳ್ತಕ್ಕಂಥದ್ದು ಅಂತಿವೆಯಲ್ಲ, ಅವು ನಡೆಯುತ್ತವೆ. ಅದೊಂದು ಸಂಪ್ರದಾಯ. ಹಾಗೆ ಮಾಡದೆ ಅಲೌಕಿಕ ರಾಜ ಅತಿಶಯವಾದದ್ದು ಅವನ ಪದವಿ ಅಂತ ಆಗದೇ ಇದ್ದರೆ ಜನಕ್ಕೆ ಗೌರವ ಬರೋದು ಹೇಗೆ? ಇಂದಾದರೂ ಅಷ್ಟೇ, ಬೆಳಗ್ಗೆ ಆಗ್ತಿದ್ದಂತೆಯೇ ಪ್ರೈಮ್ ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ಯಾವುದಿರುತ್ತದೆ ಅಲ್ಲಿ ಲಾನ್ಗಳಲ್ಲಿ ಪತ್ರಿಕಾಕರ್ತರು ನಿಂತಿರ್ತಾರೆ, ದೇಶ ವಿದೇಶಿಯರು. ಫೋಟೋಗಳನ್ನೆಲ್ಲ ತೆಗೋದಕ್ಕಿಂತ ಈಗೆಲ್ಲ ಅದು ಹೆಚ್ಚಾಗಿ ನ್ಯೂಸ್ ರೀಲಲ್ಲಿ ಬರೋಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಇಂದಿರಾ ಗಾಂಧಿ ಅದನ್ನು ಮಾಡಿಸ್ತಲೇ ಇರ್ತಾ ಇದ್ಲು. ಆ ಪುಣ್ಯಾತ್ಗಿತ್ತಿ ಬರೋದು, ಎಲ್ಲ ಪತ್ರಕರ್ತರು ನಿಂತ್ಕೊಳ್ಳೋದು, ಫೋಟೋ ಫ್ಲ್ಯಾಶ್ಗಳೇನು, ಬೆನ್ನಿಂದೆ ಓಡುವುದೇನು, ಅವೆಲ್ಲ ಅವನ್ನ ತೋರಿಸಿ ಬ್ರೈನ್ ವಾಶ್ ಮಾಡದೇ ಇದ್ದರೆ ಇಂದಿರಾ ಗಾಂಧಿ ಅಂತ ತಲೆಯಲ್ಲಿ ರಿಜಿಸ್ಟರ್ ಆಗೋದಾದರೂ ಹೇಗಾಗ್ತಾ ಇತ್ತು. ಹಾಗೆ ಆ ರೀತಿಯಾಗಿ ಅದೊಂದು ವ್ಯಾವಹಾರಿಕವಾದ ಅನುಕೂಲತೆಯೂ ಹೌದು. ಮತ್ತು ಆಳದಲ್ಲಿ ತಾನು ದೊಡ್ಡವನು ಅನ್ನೋದನ್ನು 10 ಜನ ತಾನೇ ದುಡ್ಡು ಕೊಟ್ಟು ಏರ್ಪಾಟ್ ಮಾಡ್ಕೊಂಡಿದ್ರು ಕೂಡ ಹೇಳ್ತಾ ಇದ್ದರೆ ಯಾರಿಗೆ ಬೇಡ ಅನಿಸುತ್ತೆ? ಅಂತಂಥ ಕವಿಗಳೇ ತಮ್ಮ ಮೇಲೆ ತಾವೇ ಪದ್ಯ ಬರ್ಕೊಳ್ಳೋವಾಗ ಈ ರಾಜರ ಪಾಪ ಇನ್ಯಾರೋ ಬರೆದಂಥ ಪದ್ಯಗಳನ್ನು ಕೇಳಿಕೊಂಡು ತಾವು ದೊಡ್ಡವರು ಅಂತ ಅಂದುಕೊಳ್ಳೋದ್ರೊಳಗೆ ಯಾವ ಅತಿಶಯವೂ ಇಲ್ಲ. ಅದು ಯಾರೋ ಒಬ್ಬರಿದ್ರಂತೆ, ಕೃಷ್ಣಮಾಚಾರ್ಯ ಅಂತ ವಿದ್ವಾಂಸರು. ಅವರಿಗೆ ಜಂಝಾಮಾರುತ ಅಂತ ಒಂದು ಬಿರುದು, ಜಂಝಾಮಾರುತಂ ಕೃಷ್ಣಮಾಚಾರ್ಯ ಅಂತ ತರ್ಕ ವಿದ್ವಾಂಸರು. ಈ ಬಿರುದು ಯಾರು ಕೊಟ್ಟಿದ್ದು ನಿಮಗೆ ಅಂದರೆ, ಬೇರೆ ಯಾರಿಗಾರು ಕೊಡೋ ಯೋಗ್ಯತೆ ಇದೆಯಾ? ನನಗೆ ನಾನೇ ಕೊಟ್ಟುಕೊಂಡಿದ್ರು ಅಂದಂತೆ. ಅಂಥ ಮಹಾಶತಾವಧಾನಿಗಳು ತಿರುಪತಿ ವೆಂಕಟ ಕವಿಗಳು. ಅವರು ಅವಧಾನ ಶುರು ಮಾಡಿಕೊಂಡಿದ್ದೇ ತಮಗೊಂದು ಬಿರುದು ಕೊಟ್ಟುಕೊಂಡು, ಕಿಂಕವೀಂದ್ರ ಘಟಾ ಪಂಚಾನನ ಅಂತ. ಕೆಟ್ಟ ಕವಿಗಳೆನ್ನುವ ಆನೆಗಳ ಪಾಲಿಗೆ ಸಿಂಹ ಇದ್ದಂತೆ ಅಂತ. ಅದು ಅವ್ರ ಪುಸ್ತಕಗಳಲ್ಲೆಲ್ಲ ಎಷ್ಟೋ ಕಡೆ ಕಿಂಕವೀಂದ್ರ ಘಟ ಪಂಚಾನನಲೈನ ತಿರುಪತಿ ವೆಂಕಟ ಶಾಸ್ತ್ರುಲಚೇ ರಚಿಂಪಬಡಿನದಿ ಅಂತಲೇ ಇರ್ತಾ ಇದ್ದಿದ್ದು. ಅವರು ಚಳ್ಳಪಿಳ್ಳ ವೆಂಕಟಶಾಸ್ತ್ರಿಗಳು ಸಹಿ ಮಾಡುವಾಗ ಚೇಪಿಶ ಅಂತಿದ್ರು. ಅದು ಮಾತ್ರ ಅಬ್ರಿವೇಷನ್, ಚಳ್ಳಪಿಳ್ಳ ವೆಂಕಟ ಚೇ ವಂಶ, ಚಳ್ಳಪಿಳ್ಳ ವೆಂಕಟಶಾಸ್ತ್ರಿ ಅಂತ. ಆದರೆ ಶತಾವಧಾನಿ ಅಂತ ಪೂರ್ತಿ ಬರ್ಕೋತಾ ಇದ್ರು. ಸಹಿ ಮಾಡುವಾಗಲೂ ಕೂಡ ಶತಾವಧಾನಿ ಬಿಡ್ತಾ ಇರಲಿಲ್ಲ, ಹೆಸರು ಮಾತ್ರ ಅಬ್ರಿವೇಷನ್ನು. ಹೀಗೆ ಇರುವಾಗ ಈ ಸೂತರು, ಮಾಗಧರು, ವಂದಿಗಳು ಇವರೆಲ್ಲರೂ ಸ್ತುತಿಪಾಠಕರು ರಾಜನ ಸುತ್ತಲೂ ನೆರೆಯೋದ್ರೊಳಗೆ ಅತಿಶಯ ಏನೂ ಇಲ್ಲ. ಮತ್ತೆ ನೋಡಿ, ಇದೊಂದು ಸ್ವಾರಸ್ಯ. ರಾಮ ಕಾಡಿಗೆ ಹೋಗಿದ್ದಾನೆ, ಊರೆಲ್ಲ ಸೂತಕ ಪಡೆದಂತೆ ಗೋಳಾಡ್ತಾ ಇದೆ, ಇಡೀ ಅರಮನೆಯ ಕತ್ತಲೆಯಲ್ಲಿ ಮುಳುಗಿದಂತೆ ಇದೆ. ಆದರೂ ಅವ್ರ ಪಾಡಿಗೆ ಅವರು ಹೊಗಳ್ಕೊಂಡು ಹೋಗಬೇಕು, ಹಾಡ್ಕೊಂಡು ಹೋಗಬೇಕು. ಅಂದರೆ ಅದು ಹಾಗೆ ನಡೀತಾ ಇರಬೇಕಾಗುತ್ತದೆ. ಕಾಲೋಟ ವವನೂಟ ಮಂಕುತಿಮ್ಮ ಅಂತ DVG ಓಲೆಕಾರನಿಗೇಕೆ ಬರದ ಓಲೆಯ ಚಿಂತೆ, ಸಾಲಗಳು ಶೂಲಗಳು ನೋವು ನಲಿವುಗಳು ಅಂತಂದ್ರಲ್ಲ, ಹಾಗೆ ಅವರು ಅವ್ರ ಕೆಲಸ ಮಾಡ್ಕೊಂಡು ಹೋಗಬೇಕು. ರಾಜ ಕೇಳಲಿ ಬಿಡ್ಲಿ, ತಾವು ಹಾಡಿದ್ರೆ ಸಂಬಳ, ಇಲ್ಲದೆ ಇದ್ರೆ ಇಲ್ಲ ಅಲ್ಲವೇ, ಅದನ್ನು ಮಾಡ್ತಾರೆ ಅಂತ. ತತಸ್ತು ಸ್ತುವತಾಂ ತೇಷಾಂ ಸೂತಾನಾಂ ಪಾಣಿವಾದಕಾಹ ಅಪದಾನ್ ಉದ್ಯದಾಹೃತ್ಯ ಪಾಣಿವಾದಾನ ವಾದಯನ್. ಅದಾದ ಮೇಲೆ ಪಾಣಿವಾದ ಅಂತ. ಪಾಣಿವಾದ ಅಂತಂದರೆ ಕೈಯಿಂದಲೇ ನುಡಿಸಬೇಕು, ಬೇರೆ ಯಾವುದನ್ನು ಕೂಡ. ಆದರೆ ಅವನದ್ದ ವಾದ್ಯಗಳನ್ನು, ಮಂಗಳವಾದ್ಯಗಳನ್ನು, ಮಹಾಶಬ್ದಗಳು, ಪಂಚಮಹಾಶಬ್ದಗಳನ್ನು ನುಡಿಸುವವರು ಅವರು ಬರ್ತಾರೆ. ಅವರು ತಮ್ಮ ಪಾಠಕ್ಕೆ ತಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ತೇನ ಶಬ್ದೇನ ವಿಹಗಾಹ ಪ್ರತಿಬುದ್ಧ ವಿಸಸ್ವನು ಶಾಖಾಸ್ತಾ ಪಂಜರಸ್ಥಾ ಯೇ ರಾಜಕುಲ ಗೋಚರಾಹ. ಆ ಅರಮನೆಯ ಒಳಗಡೆ ಪಂಜರಗಳಲ್ಲಿದ್ದಂಥ ಶುಕ ಸಾರಿಕಾದಿಗಳು, ಹೊರಗಡೆ ಉದ್ಯಾನದಲ್ಲಿದ್ದ ಮರಗಳಲ್ಲಿ ನೆಲೆಯಾಗಿದ್ದ ಪಕ್ಷಿಗಳು, ಅವುಗಳು ಎದ್ದು ರೆಕ್ಕೆ ಬಡ್ಕೊಂಡು ಕಲಕಲ ಶಬ್ದ ಮಾಡಿದವು ಅಂತ. ಅಂದರೆ ಊರಿಗೆ ಮುಂಚೆ ಇವರು ಬಂದು ಎಲ್ಲರನ್ನೂ ಎಬ್ಬಿಸ್ತಾ ಇದ್ದಾರೆ. ನಡೆಯಲು ಬೇಕು ಆ ಚಟುವಟಿಕೆ. ವ್ಯಾಹೃತ ಪುಣ್ಯಶಬ್ದಾಶ್ಚ ವೀಣಾನಾಂಚಾಪಿ ನಿಸ್ವನಾಹ. ಇನ್ನು ಕೆಲವರು ಮಂಗಳವಾದಂಥ ಸ್ತೋತ್ರಾದಿಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ, ವೇದಾದಿಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ, ವೀಣೆಗಳನ್ನು ನುಡಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಮಹಾರಾಜರುಗಳಿಗೆ ಮಲಗೋಕ್ ಮುನ್ನವೂ ಸಂಗೀತ ಸೇವೆ ಆಗಬೇಕು, ಏಳುವಾಗಲೂ ಸಂಗೀತ ಸೇವೆ ಆಗಬೇಕು. ದೇವರುಗಳಿಗೂ ಅದೇ ರೀತಿಯಾಗಿ ಆಶೀರ್ಗೇಯಂಚ ಗಾಥಾನ, ಮಂಗಲಾಶೀರ್ವಾದದ ಗಾಥೆಗಳು, ಗಾಥಾನಾಂ ಪೂರಯಾಮಾಸ ವೇಶ್ಮತದ ತತಃ ಶುಚಿ ಸಮಾಚಾರಾ ಪರ್ಯುಪಸ್ಥಾನ ಕೋವಿದಾ ಸ್ತ್ರೀವರ್ಷವರ ಭೂಯಿಷ್ಠಾ ಉಪತಸ್ಥುರ್ ಯಥಾಪುರಂ. ಇನ್ನು ಅರಮನೆಯಲ್ಲಿ ಬೇಕಾದಷ್ಟು ನಪುಂಸಕರು, ವರ್ಷವರ ಅಂತಲೇ ನಪುಂಸಕ ಸೇವಕರು, ಅಂತಃಪುರದಲ್ಲಿ ಅವರಿಗೆ ತಾನೇ ಕೆಲಸ. ಇನ್ನು ಹೆಣ್ಣು ಮಕ್ಕಳು, ಇವರುಗಳೆಲ್ಲ ದಾಸಿಯರು ಇರುವವರು, ಅವರೆಲ್ಲರೂ ಕೂಡ ಬರ್ತಾರೆ. ಶುದ್ಧವಾಗಿ ಸ್ನಾನ ಮಾಡಿ ಅಲಂಕಾರ ಮಾಡಿಕೊಂಡು ಬರ್ತಾರೆ. ಹರಿಚಂದನ ಸಂಕ್ಲಿಪ್ತಂ ಸಂಪೃಕ್ತಂ ಉದಕಂ ಕಾಂಚನೈರ್ಘಟೈ ಆನಿನ್ಯು ಸ್ನಾನ ಶಿಕ್ಷಾಜ್ಞಾ ಯಥಾಕಾಲಂ ಯಥಾವಿಧಿ.
ಮಹಾರಾಜನಿಗೆ ಸ್ನಾನಕ್ಕೆ ಅಣಿ ಮಾಡಬೇಕು. ಒಳ್ಳೆಯ ಪರಿಮಳೋದಕ ಭರಿತವಾದಂಥ ಮಂಗಲ ಕಲಶಗಳನ್ನು ತಂದಿದ್ದಾರೆ. ಮತ್ತು ಮೈಗೆ ಹಚ್ಚಿಕೊಳ್ಳೋದಕ್ಕೆ ಅಂಗರಾಗ ಲೇಪನಾದಿಗಳನ್ನು ತಂದಿದ್ದಾರೆ. ಮಂಗಲಾಲಂಬನೀಯಾನಿ ಪ್ರಾಶನೀಯಾನ್ ಉಪಸ್ಕರಾನ್ ಉಪಾನಿನ್ಯು ತಥಾ ಅಪಿ ಅನ್ಯಾಹ ಕುಮಾರಿ ಬಹುಲಾಸ್ತ್ರೀಯ. ಈ ಮಂಗಳ ದ್ರವ್ಯಗಳನ್ನು ತರ್ತಾರೆ. ಅದೇ ರೀತಿಯಲ್ಲಿ ರಾಜನಿಗೆ ಆಹಾರಾದಿಗಳಿಗೆ ಏನು ಬೇಕು, ಪೇಯ, ಭಕ್ಷ್ಯ, ಭೋಜ್ಯ ಇವುಗಳನ್ನು ಕೂಡ ಸ್ನಾನಾನಂತರ ಬೇಕಾಗಿದ್ದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೀಗೆ ಸರ್ವಲಕ್ಷಣ ಸಂಪನ್ನಂ ಸರ್ವಂ ವಿಧಿವದರ್ಚಿತಂ ಸರ್ವಂ ಸುಗುಣಲಕ್ಷ್ಮೀವತ್ ಬಭೂವ ಅಭಿಹಾರಿಕಂ ಅಂತ. ಇದು ಇವತ್ತಿಗೂ ಮಂತ್ರಿ ಮಹೋದಯರುಗಳಿಗೆ ನಡೆಯುತ್ತದೆ. ನಾನು ಕೇಳಿದ್ದೆ, ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಸಾಧ್ಯತೆ ಉಂಟು. ಒಬ್ಬರು ಮಹಾನಟ ನಮ್ಮ ರಾಜ್ಯದ ಮಂತ್ರಿಯಾಗಿದ್ದಾರೆ, ಚಲನಚಿತ್ರದಲ್ಲಿ ವಿಜೃಂಭಿಸಿದಂಥವರು, ಮಂಡ್ಯದ ಕಡೆಯವರು. ಅವ್ರ ಮನೆಯಲ್ಲಿ ಡೈನಿಂಗ್ ಟೇಬಲ್ ಹತ್ರ ದೋಸೆ, ಇಡ್ಲಿ, ವಡೆ ಈ ಥರ 10 ಬಗೆಯ ತಿಂಡಿಗಳನ್ನು ಮಾಡಿದಂಥವ್ರು ತಟ್ಟೆ ಇಟ್ಕೊಂಡಿರ್ತಾರಂತೆ. ಆತ ಆ ಹೊತ್ತಿಗೆ ಏನೇನು ಕೇಳಿದ್ರೆ ಅದನ್ನು ತಂದು ಮುಂದೆ ಇಡಬೇಕು ಅಂತ. ಜೊತೆಗೆ ನೋಡೋಕೆ ಯಾರು ಬರ್ತಾರಲ್ಲ ಅವ್ರಿಗೊಂದು ಚೂರು ಪಾರು ಕೊಟ್ಟಾಗ, ಓ ಅಂಬರೀಷ್ ಅಣ್ಣ ತುಂಬ ಚೆನ್ನಾಗಿ ಮಾಡಿಬಿಟ್ಟವನೇ, ಬಲ್ ಚೆಂದಾಗಿ ನಡೆಸ್ಕೊಂಡು ಬಿಟ್ಟವನೇ ಅಂತೆಲ್ಲ ಹೊಗಳಿಕೆ ಆಗುತ್ತದೆ. ಅವ್ರಿಗೊಂದು ಪೂರಿ, ಒಂದು ದೋಸೆ, ಒಂದು ಅರ್ಧ ಇಡ್ಲಿ ಕೊಡೋದು. ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ಸಿಂಗಪೂರಲ್ಲಿ ಇವನು ಮಾಡಿದ ಅನಾಚಾರಗಳಿಗೆ ರೋಗ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬರೋದು. ಅಲ್ಲಿ ಪರಲೋಕ ಯಾತ್ರೆ ಮಾಡಲಿಲ್ಲ ಅನ್ನೋದೇ ನಮ್ಮ ದೌರ್ಭಾಗ್ಯ. ಏನು ಮಾಡಿದ್ದು, ಏನೊಂದು ಸಾಧಿಸಿದ್ದಲ್ಲ, ಒಂದು ಕೆಲಸ ಮಾಡಿದ್ದಲ್ಲ. ಅಂದರೆ ಆ ಪದವಿ ಬಂದರೆ ಇಷ್ಟು ಅನುಕೂಲತೆ ಇರುತ್ತದೆ. ಅವರು ಹೊರಟರು ಅಂತಂದರೆ ಅವ್ರ ಹಿಂದೆ ಈಗಲೂ ಉಂಟು, ನರೇಂದ್ರ ಮೋದಿ ಹಿಂದೆಯೂ ಉಂಟು, ಇಂದಿರಾ ಗಾಂಧಿ ಎಲ್ಲ ಆ ಕಾಲದಲ್ಲೇನೆ ಅವರ ಬ್ಲಡ್ ಗ್ರೂಪಿನ ಬ್ಲಡ್ ಬಾಟಲ್ಸಿಂದ ಮೊದಲುಗೊಂಡು ಇನ್ನು ಕಿಡ್ನಿನೋ ಅಥವಾ ಹಾರ್ಟೋ ಮತ್ತೊಂದು ಈ ಅಂಗೋಪಾಂಗಗಳು ಹೋಗೋದೊಂದು ಬಾಕಿ ಇತ್ತು. ಇವ್ರಿಗೇನಾದ್ರು ತೊಂದರೆ ಆದರೆ ತಕ್ಷಣವೇ ಡೋನರ್ ಕಾಯ್ದೆ ಅವೇ ರೆಡಿಯಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಮಾಡೋದೊಂದು ಬಾಕಿ ಇತ್ತು ಅಷ್ಟೇ. ಸ್ಟೆಮ್ ಸೆಲ್ಗಳು ಮತ್ತೊಂದು ಮಗದೊಂದು ಎಲ್ಲ ಹೊರಡ್ತಾ ಇವೆ ಅಂತ ಅನಿಸುತ್ತದೆ. ಆ ಅನುಕೂಲತೆ, ಆ ಓಲೈಸುವಿಕೆ ಯಾರಿಗೆ ಬೇಡ? ಅದರಿಂದಲೇ ಎಷ್ಟೋ ಬಾರಿ ಸ್ಥಾನಕ್ಕೆ ಹಾತೊರೀತಕ್ಕಂಥದ್ದು ಜನ. ಆ ಅನುಕೂಲತೆ ತುಂಬ ಉಂಟು ಅಂತ. ಆ ಅಮಲನ್ನು ಒಮ್ಮೆ ಅನುಭವಿಸಿದ ಮೇಲೆ ಆಚೆಗೆ ಬರೋದಕ್ಕೆ ಆಗುವುದೇ ಇಲ್ಲ. ಇದನ್ನು ಮಹರ್ಷಿ ದಶರಥ ಸತ್ತ ದಿವಸ ವರ್ಣನೆ ಮಾಡೋದು ನೋಡಿದಾಗ ಅದು ಎಷ್ಟು ಧ್ವನಿಪೂರ್ಣವಾದದ್ದು. ಎಲ್ಲ ಇವೆ, ಪಡ್ಕೊಳ್ಳೋನು ಮಾತ್ರ ಇಲ್ಲ. ಮುಂಚೆ ಎಲ್ಲಿಯೂ ಬಂದಿಲ್ಲ ಇದು. ಒಂದು ಅರಮನೆ ನಡೆಯೋದು ಹೇಗೆ ಅಂತ ಬೆಳಗಿನ ಆ ಒಂದು ಡೈಲಿ ರೊಟೀನ್ ಅನ್ನೋದನ್ನು ಹೇಳುವಾಗಲೇ ರಾಜಭೋಗ ಅಂದರೆ ಏನು, ಕೈಗೆ ಇದೆಲ್ಲ ಗೊತ್ತಿಲ್ವಾ, ಈ ಮಜಾ ಇದು ಯಾರಿಗೆ ಬೇಡ, ನನ್ನ ಮಗನಿಗೆ ಬೇಕು, ರಾಮನಿಗೆ ಇರಬಾರ್ದು, ನನಗೆ ಇದೆಯೋ ಇಲ್ವೋ, ಇನ್ನೊಬ್ಬನಿಗೆ ಇರಬಾರ್ದು ಅನ್ನೋದು ಮೊದಲು ಅಸೂಯೆಯ ಲಕ್ಷಣ ಅಲ್ವಾ. ಅವೆಲ್ಲ ಕಾಣ್ತಾ ಹೋದರೆ ಕವಿ ಎಷ್ಟು ವ್ಯಾಪಕವಾಗಿ ಆಲೋಚನೆ ಮಾಡಬಲ್ಲ, ಎಷ್ಟು ಸೂಕ್ಷ್ಮವಾಗಿ ಆಲೋಚನೆ ಮಾಡಬಲ್ಲ. ಕಥೆ ಅಂದರೆ ಮೂಗಿನೇರ ಕಥೆ ಹೇಳ್ಕೊಂಡು ಬಿಟ್ರೆ ಅಲ್ಲ, ಆಚೆ ಈಚೆಗಿರುವ ಸ್ವಾರಸ್ಯಗಳು, ಸೂಕ್ಷ್ಮಗಳು ಎಂಥವಿವೆ ಅವನ್ನೇ ಹೇಳಬೇಕು. ಇಲ್ಲಿಗೆ ಬರ್ತಾ ಶಾಕುಂತಲದ 5ನೇ ಅಂಕವನ್ನು ಸುಮ್ಮನೆ ಓದ್ಕೊಳ್ತಾ ಬರ್ತಾ ಇದ್ದೆ. ಅಲ್ಲಿ ಅವನು ಧರ್ಮಾಸನದಲ್ಲಿ ಕೂತವನು ರಾಜಕಾರ್ಯವನ್ನೆಲ್ಲ ನಿರ್ವಾಹ ಮಾಡಿದ್ದಾನೆ. ಪ್ರಾಯಶಃ ಬೆಳಗ್ಗೆ ಒಂದು 10-11 ಗಂಟೆ ಆಗಿದೆ ಅನಿಸುತ್ತದೆ. ಅವನು ಎಂದಿನಂತೆ ಬೆಳಗ್ಗೆ ಎದ್ದು ವ್ಯಾಯಾಮ ಸ್ನಾನಾದಿಗಳನ್ನು ಮಾಡಿ ಮತ್ತು ಅಗ್ನಿಗಳಿಗೆ ಆಹುತಿ ಕೊಡುವುದು ಪುರೋಹಿತರೇ ಹೆಚ್ಚಾಗಿ ಮಾಡ್ತಾ ಇದ್ರು. ಅವನು ಸಾಂಕೇತಿಕವಾಗಿ ಮಾಡುವಂಥದ್ದನ್ನು ಮಾಡಿ ಇದ್ದಿರ್ತಾನೆ ಅಂತ ಅನಿಸುತ್ತದೆ. ಹಾಗಾಗಿ ಸುಮಾರು 11 ಗಂಟೆ ಹೊತ್ತಿಗೆ ಅವನು ಒಂದು ಕಡೆ ಅಂತಃಪುರದ ಒಂದು ಭಾಗದಲ್ಲಿ ಕೂತಿರ್ತಾನೆ. ಆಗ ಒಂದು ಹಾಡಿನ ಧ್ವನಿ ಕೇಳಿಸುತ್ತದೆ. ಅದು ಕಲಮಧುರ ಗಂಭೀರವಾದಂಥದ್ದು, ಒಳ್ಳೆಯ ಕಲಸಂಸ್ಕಾರ ಭರಿತವಾದದ್ದು. ಕಂಠದ ಸಂಸ್ಕಾರ ಮಾಧುರ್ಯ ಎರಡೂ ಇದೆ. ಕ್ಲಾಸಿಕಲಿ ಟ್ರೈನ್ಡ್ ಪ್ಲೆಸೆಂಟ್ ವಾಯ್ಸ್ ಅವಳ ಹಂಸಪದಿಕೆ ಇದು. ಅದು ತುಂಬ ಚೆನ್ನಾಗಿ ಆ ಪದವನ್ನು ಬಳಸ್ತಾನೆ ಕವಿ. ಅವಳು ಅಭಿನವ ಮಧುಲೋಲುಪ ಅಂತ ಹೇಳ್ತಾಳೆ, ಒಂದು ಅಪರವಕ್ತರ ಛಂದಸ್ಸಿನ ಪ್ರಾಕೃತ ಗಾಹೆಯನ್ನು. ರಾಜನಿಗೆ ತಿವಿತ, ಅದು ಅನ್ಯಾಪದೇಶ. ನೀನು ಎಲೆ ದುಂಬಿಯೇ, ಹಾಗೆ ಮಾವಿನ ಹೂ ಗೊಂಚಲನ್ನು ಮುದ್ದಿಸಿ ಮಕರಂದ ಹೀರಿದವನು ಈಗ ಹೋಗಿ ಬರೀ ಕಮಲದಲ್ಲಿ ಮಾತ್ರ ಮಗ್ನವಾಗಿದ್ದೀಯಾ, ಅದನ್ನೆಲ್ಲ ಹಳೆಯದನ್ನು ಮರೆತು ಬಿಟ್ಟಿಯಾ ಅಂತ. ವಸುಮತಿ ಎನ್ನುವ ಮತ್ತೊಬ್ಬ ರಾಣಿಯಲ್ಲಿ ಆಸಕ್ತನಾಗಿ ನನ್ನನ್ನು ಮರೆತು ಬಿಟ್ಟಿದೆಯಾ, ಉಪೇಕ್ಷೆ ಮಾಡಿದೆಯಾ ಅಂತ ಅವಳ ತಿವಿತ. ಅದನ್ನು ಕೇಳಿಕೊಂಡು ತುಂಬ ಚೆನ್ನಾಗಿದೆ ಅಂತ ಅಂತಾನೆ. ಆಗ ವಿದೂಷಕ ಹೇಳ್ತಾನೆ, ಇದರ ಅಕ್ಷರ ತಾತ್ಪರ್ಯ ಗೊತ್ತಾಯ್ತಾ ನಿನಗೆ ಅಂತ. ಅರೆ ಅದ್ರ ಹಿಂದೆ ಇರೋ ಟಾಂಟ್ ಗೊತ್ತಾಯ್ತಾ ಅಂತ. ನಿಪುಣಂ ಉಪಲಬ್ಧೋಸ್ಮಿ, ತುಂಬ ಚೆನ್ನಾಗಿ ನನ್ನ ಟಾಂಟ್ ಕೊಟ್ಟಿದ್ಯಾ, ಡಾಡ್ಜ್ ಮಾಡಿದೀಯಾ ಅಂತ ಅವಳಿಗೆ ನಾಗರಿಕ ವೃತ್ತಿಯಿಂದ ನಯವಾಗಿ ಹೇಳು ಅಂತ ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟು ಇದನ್ನು ಕೇಳ್ತಾ ಇದ್ದಂತೆ ನನಗೆ ಯಾಕೋ
ಸಂತೋಷ ಇದ್ದರೂ ಅಸಮಾಧಾನ ಬರ್ತಾ ಇದೆಯಲ್ಲ ಅಂತ ಬಹಳ ಅದ್ಭುತವಾದ ಶ್ಲೋಕ. ಅದು ತುಂಬ ಸುಂದರವಾದಂಥದ್ದು. ರಮ್ಯಾಣಿ ವೀಕ್ಷ ಆ ಶ್ಲೋಕವನ್ನು ಹೇಳ್ಕೊತಾನೆ. ಅಷ್ಟೊತ್ತಿಗೆ ಆ ಪ್ರತಿಹಾರಿ ಬಂದು ಹಿಮಾಲಯದ ತಪ್ಪಲಿನಲ್ಲಿರ್ತಕ್ಕಂತಹ ಹಿಮಾಲಯೋಪತ್ಯಕದಿಂದ ಕಣ್ವಾಶ್ರಮದ ಕೆಲವು ಋಷಿಗಳು ಬಂದಿದ್ದಾರೆ, ಅದು ಶಸ್ತ್ರೀಕರಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಹೌದೇ ಅಂತ ಸಂಭ್ರಮದಿಂದ ಗೌರವದಿಂದ ಎದ್ದು ಅವನು ಹೇಳ್ತಾನೆ, ನಮ್ಮ ಉಪಾಧ್ಯಾಯರಿಗೆ ಹೇಳು, ಸೋಮರಾತನು ಏನೋ ಆತನಿಗೆ ಹೇಳು, ನೀನು ಅಗ್ನಿಶರಣದಲ್ಲಿ ಅವರ ಯುಕ್ತವಾದ ಜಾಗದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ. ಅಂದರೆ ಅವರಿಗೆ ಕಂಡ್ಯೂಸಿವ್ ಆಗಿರೋ ಆಂಬಿಯನ್ಸಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ತಾನು ಮತ್ತೆ ಆ ಪ್ರತಿಹಾರಿಗೆ ಹೇಳ್ತಾನೆ, ಅಗ್ನಿಶರಣ ಮಾರ್ಗಮಾದೇಶಯ ಅಂತ. ಕಾಳಿದಾಸ ಅಗ್ನಿಶರಣ ಅನ್ನೋ ಪದವನ್ನು ಹೆಚ್ಚಾಗಿ ಬಳಸ್ತಾನೆ, ಅಗ್ನಿಗ್ರಹ ಅಂತ. ತ್ರೇತಾಗ್ನಿ ಇರೋ ಜಾಗದಲ್ಲಿ ಅಲ್ಲಿಗೆ ಅವನು ಬರ್ತಾನೆ. ಅವಳು ಹೇಳ್ತಾಳೆ, ಎಷ್ಟು ಸ್ವಚ್ಛವಾಗಿ ಗುಡಿಸಿ ಎಲ್ಲ ಒಪ್ಪ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಈ ಜಗಲಿ ಹತ್ತಿರಕ್ಕೆ ನೀವು ಬಂದು ನಿಂತುಕೊಳ್ಳಿ ಅಂತಾರೆ. ಅಂದರೆ ಆ ಅರಮನೆಯ ಆ ವಿವರಗಳು ಮತ್ತೊಂದು ಎಲ್ಲವನ್ನೂ ಕೂಡ ಅಷ್ಟು ಪಾಂಕ್ತವಾಗಿ ಕಾಳಿದಾಸ ಕೊಡ್ತಾನೆ. ಅವನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ, ಯಾವ ವ್ಯವಸ್ಥೆ ಎಲ್ಲ ಇತ್ತು. ಮತ್ತು ಅವನು ಬರ್ತಾ ಇದ್ದಂತೆ ಇಬ್ಬರು ಹೊಗಳಭಟ್ರು ಅಲ್ಲಿ ಹೊಗಳ್ತಾರೆ. ಅವನು ರಾಜ ಹೇಳ್ಕೊತಾನೆ, ಅಯ್ಯೋ ಈ ಅರಮನೆಯ ಕೆಲಸ ರಾಜ್ಯಭಾರ ಕ್ರಮ ಅಂತಂದರೆ ಭಾರವಾದ ಕೊಡೆಯನ್ನು ಹೊತ್ತಂಥವನು, ದೊಡ್ಡ ಭಾರವಾದ ಕೊಡೆ ಹೊತ್ತ ಭಾರ ಉಂಟು, ಆದರೆ ನೆರಳು ಉಂಟು. ಒಳ್ಳೆ ಬಣ್ಣ ಬಣ್ಣದ ಬೆಳ್ಗೊಡೆ, ಸೊಗಸಾಗಿರ್ತಕ್ಕಂಥ ಅಲಂಕಾರವಾದಂಥ ಕೊಡೆ, ಅದರ ನೆರಳಿನ ಸೊಗಸು ಉಂಟು, ಆ ಭಾರವೂ ಉಂಟು ಅಂತ ಈ ವಿವರಗಳು ಕವಿಯಾದವನು ಕೊಡ್ತಾ ಹೋಗ್ತಾನೆ. ಆ ಸನ್ನಿವೇಶ ರಾಜಕಾರ್ಯದ ಬಾಧ್ಯತೆಯಂಥದ್ದು, ಅದನ್ನು ಧ್ವನಿಸ್ತಲೇ ಹೋಗ್ತಾನೆ. ಹೊಗಳಭಟ್ರು ಹೊಗಳೋದಿದ್ದೇ ಇರುತ್ತೆ, ಆದರೆ ಇವನಿಗನ್ಸೋದು ಏನಿದೆ ಅದನ್ನು ಹೇಳ್ತಾನೆ. ಈಗ ಮಲ್ಟಿ ಲೇಯರ್ಡ್ ಆಗಿ ಬರ್ತದೆ. ಅದನ್ನೆಲ್ಲ ವಾಲ್ಮೀಕಿಯಲ್ಲೇ ನಾವು ಕಾಣಬಹುದು. ಈ ಬಗೆಯ ಶಿಲ್ಪ ಸೌಂದರ್ಯವನ್ನು ನೋಡ್ತೀವಿ. ಅದೇ ವ್ಯಾಸ ಮಹಾಭಾರತದಲ್ಲಿ ಪಾಂಡವರ ಬದುಕಿನ ವಿವರಗಳನ್ನು ಇಷ್ಟು ಚೆನ್ನಾಗಿ ನಮಗೆ ನೋಡೋಕ್ಕಾಗೋಲ್ಲ. ಕೆಲವೊಂದು ಕಡೆ ಬರುತ್ತವೆ. ಉದಾಹರಣೆಗೆ ಘೋಷಯಾತ್ರೆಗೆ ಕೌರವರು ಬಂದಾಗ ಎಷ್ಟು ವಿವರಗಳನ್ನು ಕೊಡ್ತಾರೆ. ಇವುಗಳನ್ನು ನಾವು ಕಾಣಬೇಕು ಕಾವ್ಯದಲ್ಲಿ. ಸುಮ್ಮನೆ ತುಚ್ಛವು ಇದಂಗೆ ಕಥೆ ಓದ್ಕೊಂಡು ಹೋದರೆ ನಷ್ಟ ನಮಗೆ. ಹಾಗೆ ಅವರು ಬಂದು ಸರ್ವಂ ಸುಗುಣ ಲಕ್ಷ್ಮೀವತ್ ಬಭೂವ ಅಂತಿರೋದು, ತತ್ತು ಸೂರ್ಯೋದಯಂ ಯಾವತ್ ಸರ್ವಂ ಪರಿಸಮುತ್ಸುಕಂ ತಸ್ತವು ಅನುಪಸಂಪ್ರಾಪ್ತಂ ಕಿಂಸ್ವಿದಿತ್ಯುಪಶಂಕಿತಂ. ಎಲ್ಲರೂ ರಾಜ ಹೇಳ್ತಾನೆ ಅಂತ ಅಂದ್ಕೊಂಡಿದ್ರು. ಏನು ಹೋಗಿ ಕೈ ಮೈ ಅಲ್ಲಾಡಿಸಿ ಎಬ್ಬಿಸೋಕ್ಕಾಗೋಲ್ವಲ್ಲ, ಅವನಾಗಿ ಅವನು ಹೇಳಬೇಕು. ಹೇಳಲಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚೋಕ್ಕೂ ಆಗೋದಿಲ್ಲ, ಇನ್ನಷ್ಟು ಜೋರಾಗಿ ಮಂಗಳವಾದ್ಯಗಳನ್ನು ರಣವಾದ್ಯದಂತೆ ನುಡಿಸೋಕ್ಕೂ ಆಗೋದಿಲ್ಲ. ಅವನಾಗಿ ಅವನು ಹೇಳಬೇಕು. ಎಷ್ಟು ಸುಪ್ರಭಾತ ಸೇವೆ ಮಾಡಿದ್ರು ಅವನಿಚ್ಛೆಯಂತೆ ಅವನು ಹೇಳಬೇಕು. ಅವನಿಚ್ಛೆ ಅವನಿಗೆ ಜವಾಬ್ದಾರಿ ಇದ್ದರೆ ಹೊತ್ತಿಗೆ ಸರಿಯಾಗಿ ಹೇಳ್ತಾನೆ. ಏನೋ ಸಂದೇಹ ಬಂತು, ಯಾಕೋ ಹೇಳ್ತಾ ಇಲ್ಲ ಅಂತ. ಅಥ ಯಾ ಕೌಸಲೇಂದ್ರಸ್ಯ ಶಯನಂ ಪ್ರತ್ಯನಂತರಾಹ ತಾಸ್ತ್ರೀಯಸ್ತು ಸಮಾಗಮ್ಯ ಭರ್ತಾರಂ ಪ್ರತ್ಯಬೋಧಯನ್. ಸ್ವಲ್ಪ ಅಂತಃಪುರದಲ್ಲಿದ್ದ ಅವನ 350 ಜನ ರಾಣಿಯರಲ್ಲಿ ಕೆಲವರು ತಾನೆ, ಅವರು ಬಂದು ನೋಡ್ತಾರೆ. ನಹ್ಯಸ್ಯ ಶಯನಂ ಸ್ಪೃಷ್ಟ ಕಿಂಚಿತ ಪ್ಯುಪಲೇಭಿರೆ. ನಿದ್ರೆಯ ಚಿಹ್ನೆ ಒಂದೂ ಕಾಣಿಸಲಿಲ್ಲ. ತಾಸ್ತ್ರೀಯ ಸ್ವಪ್ನಶೀಲಜ್ಞಾ ಚೇಷ್ಟಾ ಸಂಚಲನಾದಿಶು. ಅವರು ನಿದ್ರೆ ಸ್ವರೂಪ ಏನು ಅಂತ ಬಲ್ಲವರು. ಸ್ವಪ್ನ ಕಾಣ್ತಾ ಇದ್ದಾಗ ಹೀಗಿರ್ತಾನೆ ಅಂತ ರ್ಯಾಪಿಡ್ ಐ ಮೂಮೆಂಟನ್ನೆಲ್ಲ ಗಮನಿಸುವಂಥವರು. ವೇಪತು ಪರೀತಾಶ್ಚ, ನಡುಕೊಂಡು ರಾಜ್ಞ ಪ್ರಾಣೇಶು ಶಂಕಿತಾ, ಇವನು ಬದುಕಿಲ್ಲ ಅಂತ ಅಂದುಕೊಂಡ್ರು. ಆಮೇಲೆ ಅಥ ಸಂದೇಹಮಾನಾನಾಂ ಸ್ತ್ರೀಣಾಂ ದೃಷ್ಟ್ವಾಚ ಪಾರ್ಥಿವಂ ಎತ್ತದಾಶಂಕಿತಂ ಪಾಪಂ ತಸ್ಯ ಜಜ್ಞೇ ವಿನಿಶ್ಚಯ. ಆಮೇಲೆ ಸ್ವಲ್ಪ ಕ್ಲೋಸಾಗಿ ಅಬ್ಸರ್ವ್ ಮಾಡಿ ಮುಗೀತು ಅಂತಂದುಕೊಂಡ್ರು. ಬೆಳಗಾಗ್ತಿದ್ದಂತೆ ರಾಜನ ಅಸ್ತಮಯ. ಕೌಸಲ್ಯಾಚ ಸುಮಿತ್ರಾಚ ಪುತ್ರಶೋಕಾಪರಾಜಿತೆ ಪ್ರಸುಪ್ತೇನ ಪ್ರಬುದ್ಧೇತೆ ಯಥಾಕಾಲ ಸಮನ್ವಿತೆ. ಹತ್ತಿರದಲ್ಲೇ ಕೌಸಲ್ಯ ಸುಮಿತ್ರೆ ಮಲಗಿದ್ರು. ಅವರು ಪುತ್ರಶೋಕದಲ್ಲಿ ಎಷ್ಟು ಸುಸ್ತಾಗಿದ್ರು ಈ 6 ರಾತ್ರಿಗಳು ಅಂದರೆ, ಆವತ್ತೇ ಅವರಿಗೆ ಚೆನ್ನಾಗಿ ಮಲಗಿದ್ರು, ಸಾವಿನಂತೆ ಮಲಗಿದ್ರು ಅಂತ. ಕಾಲ ಸಮನ್ವಿತೆ ಯಥ, ಸತ್ತಂತೆ ಮಲಗಿದ್ರು ಅಂತ. ಯಾವ ಶೋಕ ಆದರೂ ನಿದ್ರೆ ಬಂದಾಗ ಹೋಗಲೇಬೇಕು. ಆ ಹೊತ್ತಿಗೆ ಅದು ಇಲ್ಲ ಅಂದರೆ ಅದು ಇನ್ನೆಂಥ ಕಠೋರವಾದ, ಆದರೆ ಅದು ಒಂದು ರೀತಿ ದುರ್ಲಲಿತವಾದಂಥ, ದುರಾರಾಧ್ಯವಾದಂಥ, ದುಷ್ಪ್ರದರ್ಶವಾದ ಒಂದು ಬಲ, ನಿದ್ರಾ ಬಲ. ಯಾರಿಗೂ ಕೂಡ ನಿದ್ರೆ ಬಂದರೆ ಎಲ್ಲವೂ ಹೊರಟೋಗ್ಬಿಡ್ತದೆ. ಹಾಗಾಗಿದೆ. ಪುತ್ರಶೋಕವೇ ಇರ್ಬೋದು, ಏನೇ ಇರ್ಬೋದು. ಇನ್ನು ಗಂಡ ತೀರ್ಕೊಂಡಿದ್ದು ಅವ್ರಿಗೆ ಇನ್ನೂ ಎಬ್ಬಿಸದೇ ಇದ್ರೆ ಇನ್ನೂ 1-2 ಗಂಟೆ ನಿದ್ರೆ ಮಾಡಿರೋರು ಆಗೋದು ಗೊತ್ತಾಗ್ತಿರ್ಲಿಲ್ಲ ಅನಿಸುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ತನಗೆ ತಾನೇ ಇನ್ಯಾರೂ ಅಲ್ಲ ಅನ್ನುವ ವಾಸ್ತವ ಕೂಡ ಗೊತ್ತಾಗುತ್ತೆ. ಆಮೇಲೆ ಅವರು ಎದ್ದು ಸಂಕಟ ಪಡ್ತಾರೆ. ಆ ದುಃಖದ ವಿಸ್ತಾರ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿಯ ಕಾವ್ಯಾಂಶ ಮತ್ತೇನೂ ಇಲ್ಲ, ಎಲ್ಲ ಬದುಕಿನ ಅಂಶ ಹಾಗೇ ಬರುತ್ತದೆ. ಮತ್ತು ಅವರೆಲ್ಲ ಸಂಕಟ ಪಟ್ಟುಕೊಂಡು, ಮಕ್ಕಳಾರೂ ಇಲ್ಲ ಹತ್ತಿರದಲ್ಲಿ,
4 ಜನ ಮಕ್ಕಳಲ್ಲಿ ಒಬ್ಬನಾದರೂ ಇದ್ದಿದ್ರೆ ಕೊಳ್ಳಿ ಕೊಡ್ತಾ ಇದ್ದ. ಭರತನ್ನೇ ಕರೆಸಬೇಕು, ಅದಕ್ಕಾಗಿ ಅವ್ರು ವ್ಯವಸ್ಥೆ ಮಾಡ್ಕೋತಾರೆ. ಕೌಸಲ್ಯ ಅಂತೂ ಆಗ ಬೈತಾಳೆ, ಸಕಾಮಾಭವ ಕೈಕೇಯಿ ಭುಂಕ್ಷ್ವ ರಾಜ್ಯಂ ಅಕಂಟಕಂ. ಈಗ ಒಂದು ಸ್ವಲ್ಪವೂ ತೊಂದರೆ ಇಲ್ಲದೆ ಹಾಯಾಗಿ ರಾಜ್ಯವನ್ನು ಅನುಭವಿಸೆ ಪಾಪಿ ಚಂಡಾಲಿ ಅಂತ ಬೈಕೋತಾಳೆ. ಮತ್ತೆ ತ್ಯಕ್ವಾ ರಾಜಾನಂ ಏಕಾಗ್ರ ನೃಶಂಸೆ ದುಷ್ಟಚಾರಿಣಿ ವಿಹಾಯ ಮಾಂಗತೋ ರಾಮೋ ಭರ್ತಾಚ ಸ್ವರ್ಗತೋ ಮಮ ವಿಪತೆ ಸಾರ್ಥಹೀನೇವ ನಾಹಂ ಜೀವಿತು ಮುತ್ಸಹೆ. ಸಾರ್ಥವಾಹ ಕ್ಯಾರವಾನ್, ಆ ಕ್ಯಾರವಾನ್ಗಳಲ್ಲಿ ಸೇರಿಕೊಂಡವರು ಎಲ್ಲಿಗೂ ಪ್ರಯಾಣ ಮಾಡಬಹುದು, ಒಳ್ಳೆ ಜೊತೆ ಇರ್ತಾ ಇತ್ತು. ಸಾರ್ಥವಾಹಗಳು ಅಂದರೆ ವರ್ತಕರ ಸಮೂಹ. ಆ ವರ್ತಕರ ಸಮೂಹ ಒಂದು ಊರಿಂದ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇತ್ತು. ಅದು ಒಂದು ಓಡಾಡುವ ನಗರದಂತೆಯೇ ಇರ್ತಾ ಇತ್ತು, ಒಂದು ಮಹಾ ಜಾತ್ರೆ. ಹಾಗೆ ಹೋಗುವಲ್ಲಿ ಬೇಕಾದಂತೆ 100 ಬಂಡಿಗಳು, 10 ಆನೆಗಳು, 100 ಕುದುರೆಗಳು, ಸಾಯುಧ ಭಟರು ಇವರೆಲ್ಲ ಇರ್ತಾ ಇದ್ರು. ಅವ್ರಿಗೆ ಅಡುಗೆ ಮಾಡುವವರು, ವ್ಯವಸ್ಥೆ ಇದೆಲ್ಲ ಇರ್ತಿತ್ತು. ಜೊತೆಗೆ ಅವರನ್ನು ರಂಜಿಸ್ತಕ್ಕಂಥ ನಟ ವಿಟ ಗಾಯಕ ನರ್ತಕ ನರ್ತಕಿಯರು, ಚೇಟಿಯರು ಇವರು ಇರ್ತಾ ಇದ್ರು. ಆಮೇಲೆ ಇವರುಗಳ ಜೊತೆಯಲ್ಲಿ ಸೇರಿಕೊಂಡು ಪ್ರಯಾಣ ಮಾಡ್ಬೋದು, ಒಂಟೊಂಟಿಯಾಗಿ ಪ್ರಯಾಣ ಮಾಡೋದು ಕಷ್ಟ ಅಂದ್ಕೊಳ್ತಕ್ಕಂಥ ತೀರ್ಥಯಾತ್ರೆಗಳಿರ್ತಾ ಇದ್ರು. ವಿದ್ಯಾ ಸಂಗ್ರಹ ಮಾಡಬೇಕು ಅಂತ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕು ಅನ್ನುವ ಒಟಗಳು ಇರ್ತಾ ಇದ್ರು. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಸನ್ಯಾಸಿಗಳು ಕೂಡ ಕಾಲಹರಣ ಮಾಡುವವರು, ದುಷ್ಟರು, ಪುಂಡರು, ಪೋಖರಿಗಳು, ಕಳ್ಳರು ಈ ಸಾರ್ಥವಾಹದಲ್ಲಿ ಸೇರಿಕೊಂಡು ಅವರ ಒಡವೆನ ವಸ್ತ್ರವನ್ನು ಎಲ್ಲ ಕದಿಯಬಹುದು ಅಂತ ಮಾಡಿಕೊಂಡವರು. ಹೀಗೆ ಎಲ್ಲ ಗುಡ್ ಬ್ಯಾಡ್ ಅಂಡ್ ದಿ ಅಗ್ಲಿ ಎಲ್ಲ ಸೇರಿರ್ತಾ ಇತ್ತು. ಹಾಗೆ ಹೋಗುವಂಥ ಸಾರ್ಥದ ಜೊತೆಯಲ್ಲಿ ಹೋಗುವಂಥ ವ್ಯಕ್ತಿಗಳಿಗೆ ಅವರಿಗೆ ಸಾರ್ಥಕ್ಕೆ ಅವ್ರು ತೆರಬೇಕಾಗಿತ್ತು ಒಂದಷ್ಟು ದುಡ್ಡು. ಯಾತಕ್ಕೆಂದರೆ ಇವರು ಇಷ್ಟಪಟ್ಟಲ್ಲಿ ಅಶನ ವಸನಕ್ಕೆ ಅವರು ಪಟಕುಟೀರಗಳು, ಟೆಂಟ್ಗಳು ಹಾಕುವವರು, ಆ ಟೆಂಟ್ಗಳಲ್ಲಿ ಇರ್ಬೋದಾಗಿತ್ತು. ಅವರೇ ಅಡುಗೆ ಮಾಡೋರು, ಅಡುಗೆ ತಿನ್ಬೋದು. ಇಲ್ಲ ನಾವು ಮಡಿಯಾಗಿ ಮಾಡ್ಕೋತೀವಿ ಸ್ವಯಂ ಪಾಕ ಅಂತಂದರೆ ಅದಕ್ಕೆ ಬೇಕಾದ ಧಾನ್ಯ ಅವರಿಂದಾನೇ ತೊಗೋಬೇಕಾಗ್ತಾ ಇತ್ತು. ಇವರು ಹೊತ್ಕೊಂಡು ಹೋಗೋಕ್ಕಾಗೋಲ್ವಲ್ಲ, ಇಡೀ ತಿಂಗಳುಗಟ್ಟಲೆ ಪ್ರಯಾಣದ್ದು. ಹೀಗಾಗಿ ಸಾರ್ಥಕ್ಕೆ ಅವರು ದುಡ್ಡು ಕೊಡಬೇಕಾಗಿತ್ತು. ಅಂದರೆ ಅದು ಒಂದು ರೀತಿಯಾಗಿ ಟ್ರಾವೆಲ್ ಏಜೆಂಟ್ಸ್ ತರಹ ಅಂತ ಅಂದ್ಕೊಳ್ಳಿ. ಟ್ರಾವೆಲ್ ಏಜೆಂಟ್ಸ್ ಕಮ್ ಬಿಸ್ನೆಸ್ ಮೆನ್, ಅವ್ರದ್ದು ಟ್ರಾವೆಲ್ಲೂ ಒಂದು ಬಿಸ್ನೆಸ್ಸು. ಹೀಗೆ ನಡೀತಾ ಇದ್ದಂಥದ್ದಾಗಿತ್ತು. ಅಲ್ಲೆಲ್ಲ ಒಂದು ಸಾರ್ಥಕ್ಕೆ ಹೋದವರು ಇನ್ನೇನೋ ಅನಾರೋಗ್ಯವಾಯಿತು, ಮತ್ತೊಂದಾಯಿತು ಅಂತಂದರೆ ಅವ್ರನ್ನ ಮತ್ತೆ ರೋಗ ಮುಕ್ತರಾಗಿ ನೆಮ್ಮದಿಯಾಗೋವರೆಗೂ ಕಾಯೋಕ್ಕಾಗ್ತಾ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗೋರು, ಇಲ್ಲದೇ ವ್ಯವಸ್ಥೆಗಳೆಲ್ಲ ಏರುಪೇರಾಗ್ತಾ ಇತ್ತು. ಹಾಗಾಗಿ ಕೆಲವೊಮ್ಮೆ ಅನಾರೋಗ್ಯವಾದವರು, ಬಳಲ್ದವರು ಅಂಥವ್ರನ್ನ ಬಿಟ್ಟು ಹೋಗ್ತಾ ಇದ್ರು. ಅಥವಾ ಇನ್ನೆಲ್ಲೋ ಕಳ್ಳಕಾಕರ, ಪುಂಡು ಪೋಖರಿಗಳ ದಾಳಿ ಆಯಿತು ಅಂತಂದರೆ ಗಾಯಗೊಂಡಾಗಲೂ ಅಷ್ಟೇ ಅವ್ರು ನೋಡ್ಕೊಳ್ಳೋಕ್ಕೇನೋ ಒಂದು ವ್ಯವಸ್ಥೆ ಮಾಡೋರು. ಕೆಲವೊಮ್ಮೆ ಇವರೇ ಆ ಸಾರ್ಥವಾಹದ ಜೊತೆ ಹೋಗ್ತಾ ಹತ್ತಿರದಲ್ಲೇ ಯಾವುದೋ ಒಂದು ದೇವಸ್ಥಾನ ಇದೆ ಅಂತ, ಇವತ್ತಿಡೀ ಈ ಒಂದು ಹಳ್ಳಿಯೆಲ್ಲ ಸಾರ್ಥ ಇರುತ್ತೆ, ಒಂದು 4-5 ಮೈಲಿಗಳ ದೂರದಲ್ಲಿ ಒಂದು ದೇವಸ್ಥಾನವೋ ಒಂದು ನದಿಯೋ ಪುಣ್ಯತೀರ್ಥವೋ ಇದೆ ಅಂದರೆ ಅಲ್ಲಿಗೆ ಹೋಗಿ ಬರ್ತೀವಿ ಅಂತ ಹೋಗೋದ್ರೊಳಗಾಗಿ ಸಾರ್ಥ ಕೆಲವೊಮ್ಮೆ ಕಂಬಿ ಕಿತ್ತಿದ್ರೆ, ಅವರು ಪಾಳಯವನ್ನು ಎತ್ತಿದ್ರೆ ಯಾವ ದಿಕ್ಕಲ್ಲಿ ಹೋಗಿದೆ ಅಂತ ಗೊತ್ತಾಗದೆ ಸಾರ್ಥ ಭ್ರಷ್ಟತೆ ಬರ್ತಾ ಇತ್ತು. ಹೀಗೆ ವಿಪತೇ ಸಾರ್ಥಹೀನೇವ, ಸಾರ್ಥದ ಜೊತೆ ಇಲ್ಲದೆ ಹಾದಿಗೆಟ್ಟಂಥವಳ ಗತಿ ನನಗಾಯಿತು ಅಂತ ಬಹಳ ಸುಂದರವಾಗಿ ಮಹಾಭಾರತದಲ್ಲಿ ದಮಯಂತಿಯ ಪ್ರಕರಣದಲ್ಲಿ ನಲಕಥೆಯಲ್ಲಿ ದಮಯಂತಿ ಸಾರ್ಥದ ಗುಂಪಿನಲ್ಲಿ ಹೋಗಿ ಆಮೇಲೆ ಅವಳು ಚೇದಿ ದೇಶಕ್ಕೆ ತಲುಪ್ತಾಳೆ. ಆ ಮಧ್ಯದಲ್ಲಿ ಸಾರ್ಥ ಸಮೂಹದ ಮೇಲೆ ಆನೆಗಳ ದಾಳಿ ಆಗುತ್ತದೆ ಅಂತೆಲ್ಲ ಬರ್ತದೆ. ನಾನು ಮೊನ್ನೆಯೋ ಗಸು ಭಟ್ಟ ಬೆತ್ತಿಗೇರಿಯವರ ನಳದಮಯಂತಿ ಕಥೆ ಬಗ್ಗೆ, ಕಾವ್ಯದ ಬಗ್ಗೆ ಹೇಳ್ತಿದ್ದೆ. ಅಲ್ಲೊಂದು ಕಡೆ ತುಂಬ ಚೆನ್ನಾಗಿ ಬರುತ್ತೆ, ಆ ಸಾರ್ಥದ ಮೇಲೆ ದಾಳಿ ಆಗುತ್ತದೆ, ಆನೆಗಳ ದಾಳಿ. ಆಗ ಮುಗಿದೆಲ್ಲ ಹೋದ ಮೇಲೆ ಆ ಆನೆಗಳು ಎಲ್ಲಿಯೋ ಒಂದು ಸೊಂಡ್ಲಿನಿಂದ ಎತ್ತು ಬಿಸಾಕಿ ಗಾಳಿಯಲ್ಲಿ ಬಿದ್ದು ಒಂದು ಮರದ ಕೊಂಬೆಗೆ ತಗಲಿರುತ್ತೆ ಒಂದು ತಕ್ಕಡಿ. ಆ ತಕ್ಕಡಿ ಮರದ ಮೇಲೆ ಖಾಲಿಯಾಗಿ ತೂಗಾಡ್ತಾ ಇತ್ತು. ಅವರ ಬದುಕು ಬರಿದಾಯಿತು, ಅದನ್ನು ತೂಗ್ತಾ ಇರುವಂತೆ ಇತ್ತು ಅಂತ ಕೊಡ್ತಾರೆ. ತುಂಬ ಸುಂದರವಾದ ಭಾವದ ಪದ್ಯ. ಹೀಗೆ ಕೌಸಲ್ಯೆ ನಾನು ಸಾರ್ಥ ಕಳ್ಕೊಂಡಂಥವಳಾದೆ ಅಂತ ಸಂಕಟ ಪಡ್ತಾ ಇರ್ತಾಳೆ. ಆಮೇಲೆ ಅವಳು ಇನ್ನೂ ಬೈತಾಳೆ, ಭರ್ತಾರಂ ತಂ ಪರಿತ್ಯಜ್ಯ ಕಾಸ್ತ್ರೀ ದೈವತಮಾತ್ಮನಃ ಇಚ್ಛೆ ಜೀವಿತು ಮನ್ಯತ್ರ ಕೈಕೇಯ್ಯ ತ್ಯಕ್ತ ಧರ್ಮಣಃ. ಇನ್ಯಾವ ಹೆಣ್ಣು ತಾನೇ ಕೈಕೇಯಿ ಥರ ಇರೋಕ್ಕೆ ಸಾಧ್ಯ? ಈ ಥರ ಮಾಡಿದ್ದಾಳಲ್ಲ. ನ ಲುಬ್ಧೋ ಬುದ್ಧ್ಯತೆ ದೋಷಾನ್ ಕಿಂಪಾಕಮೇವ ಭಕ್ಷಯನ್. ಲೋಭಿ ದುಡ್ಡಿನಾಸೆಗೋಸ್ಕರ ಕದನ್ನವನ್ನು, ಕೆಟ್ಟ ಅಡುಗೆಯನ್ನು ಕೂಡ ತಿಂತಾನೆ. ಕುಬ್ಜಾ ನಿಮಿತ್ತಂ ಕೈಕೇಯ ರಾಘವಾಣಾಂ ಕುಲಂ ಹತಂ. ಆ ದಾಸಿ ಮಂತರೆಯ ದುಷ್ಟ ಬುದ್ಧಿಗೆ ಮರುಳಾಗಿ ಇಡೀ ರಘುವಂಶಕ್ಕೆ ಕಳಂಕವನ್ನು ತಂದಳು. ಮಾಮನಾಥಾಂ ವಿಧವಾಂ ನಾದ್ಯ ಜಾನಾತಿ ಧಾರ್ಮಿಕ ರಾಮ ಕಮಲಪತ್ರಾಕ್ಷೋ ಜೀವನಾಶಂ ಇತೋ ಗತಃ. ನನಗೆ ವೈಧವ್ಯ ಬಂದದ್ದು ನನ್ನ ಮಗನಿಗೆ ಹೇಗೆ ಗೊತ್ತಾಗಬೇಕು? ಈ ಸಂಕಟದಲ್ಲಿ ಮಗ ಇಲ್ಲವಲ್ಲ ಅಂತ ದುಃಖ ಪಡ್ತಾಳೆ. ದುಃಖದ ವಿವರಗಳು ಹೆಚ್ಚು ನಮಗೆ ಬೇಡ.
ಆಗ ಊರಿನ ಜನ ಎಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಬೀದಿಯಲ್ಲಿ ನಿಂತು, ಚತುಷ್ಪಥಗಳಲ್ಲಿ ನಿಂತು, 16 ಕಡೆಗಳಲ್ಲಿ ನಿಂತು, ನರಾಶ್ಚ ನಾರ್ಯಶ್ಚ ಸಮೇತ್ಯ ಸಂಘಶ ಗುಂಪು ಗುಂಪಾಗಿದ್ದು ವಿಗರ್ಹಮಾಣ ಭರತಸ್ಯ ಮಾತರಂ. ಭರತಸ್ಯ ಮಾತರಂ ಅನ್ನುವಾಗ ಭರತನಿಗೂ ಬೀಳ್ತಾ ಇತ್ತು ಮಂತ್ರಾಕ್ಷತೆಗಳು ಅಂತ ಗೊತ್ತಾಗುತ್ತದೆ, ಬೈತಾ ಇದ್ರು. ಹಾಗೆ ಅವನನ್ನು, ದಶರಥನ ಶರೀರವನ್ನು ತೈಲದ್ರೋಣಿಯಲ್ಲಿ ಇರಿಸ್ತಾರೆ. ಆ ಸರ್ಗಕ್ಕೆ ತೈಲದ್ರೋಣಿ ಅಧಿಶಯನಂ ಅಂತಲೇ ಅದು ಉಂಟು. ವಸಿಷ್ಠರು ಬರ್ತಾರೆ, ಬಂದು ಇಲ್ಲ ಮಹಾರಾಜನನ್ನು ಮಕ್ಕಳು ಬರೋವರೆಗೂ ದಹನ ಮಾಡೋಕ್ಕಾಗೋಲ್ಲ, ಅದರಿಂದ ತೈಲದ್ರೋಣಿಯಲ್ಲಿ ಒಂದು ರೀತಿ ಕೆಡದಂತೆ ಕಾಪಾಡಬೇಕು ಅಂತ. ಅದನ್ನು ಎಷ್ಟು ಚೆನ್ನಾಗಿ ಗಮನಿಸಿದ್ದಾರೆ ಅಂತಂದರೆ ಆದಿಕವಿಗಳು, ಮುಂದೆ ಭರತ ಬಂದು ಶವವನ್ನು ಎತ್ತಿದಾಗ ಅದು ಹಳದಿ ಬಣ್ಣಕ್ಕೆ ಬಂದಿತ್ತು, ಬಣ್ಣ ಬದಲಾಯಿಸಿತ್ತು ಶವ ಅಂತ ಅನ್ನುವ ಮಾತನ್ನು ಬರ್ತದೆ. ಅಂದರೆ ಅವರು ಎಷ್ಟು ಈ ಸೂಕ್ಷ್ಮತೆಗಳನ್ನೆಲ್ಲ ಕಂಡಿದ್ರು, ಆ ರಿಯಲಿಸಮನ್ನು ತುಂಬ ಸೊಗಸಾಗಿ ಕಾಪಾಡಿಕೊಂಡಿದ್ದಾರೆ ಅಲ್ಲಲ್ಲಿ ಅಂತ ನಮಗೆ ಗೊತ್ತಾಗುತ್ತದೆ. ತೈಲದ್ರೋಣ್ಯಾಂ ಅಥ ಅಮಾತ್ಯಾಹ ಸಂವೇಶ್ಯ ಜಗತಿ ಪತಿಂ ರಾಜ್ಞ ಸರ್ವಾಣಿ ಅಥ ಆದಿಷ್ಟಾಶ್ಚಕ್ರು ಕರ್ಮಾಣಿ ಅನಂತರಂ. ಆಮೇಲೆ ಒಂದು ಸರ್ಗ ಇಡೀ ಅರಾಜಕ ದುರವಸ್ಥಾವರ್ಣನಂ ಅಂತ ಬರುತ್ತದೆ. ಒಳ್ಳೆಯವನೋ ಕೆಟ್ಟವನೋ ಒಬ್ಬ ರಾಜ ಅಂತಿರಬೇಕು. ಒಳ್ಳೆಯದು ಕೆಟ್ಟದ್ದು, ಮನೆಗೊಬ್ಬ ಯಜಮಾನನೋ ಯಜಮಾನಿನೋ ಏನೋ ಇರಬೇಕು. ಅವರವ್ರುಗಳಿಗೆ ಯಾರ್ಯಾರು ಮಾಡಬೇಕಾದ ಕೆಲಸ ಮಾಡದೇ ಇದ್ದರೆ ತುಂಬ ಕಷ್ಟವಾಗುತ್ತದೆ. ಇಡೀ ದೇಶಕ್ಕೆ ಬರುವ ದುಸ್ಥಿತಿ ಏನು ಅನ್ನುವ ವರ್ಣನೆ ಇದೆ. ಅಲ್ಲಿ ಕೆಲವು ಶ್ಲೋಕಗಳನ್ನು ನೋಡಬಹುದು. ನಾರಾಜಕೆ ಜನಪದೆ ಅಂತ ಪ್ರತಿ ಶ್ಲೋಕವೂ ಆರಂಭ ಆಗುತ್ತದೆ. ರಾಜ ಇಲ್ಲದೇ ಇರುವ ಅರಾಜಕವಾದಂಥ ದೇಶದಲ್ಲಿ, ಮತ್ತು ನ ಅರಾಜಕೆ, ಅರಾಜಕವಲ್ಲದ ದೇಶದಲ್ಲಿ ಏನಾಗುತ್ತದೆ, ಅರಾಜಕವಾದಂಥ ದೇಶದಲ್ಲಿ ಏನಾಗುತ್ತದೆ ಅಂತ ಎರಡೂ ಗೊತ್ತಾಗುತ್ತದೆ. ನಾರಾಜಕೆ ಜನಪದೆ ವಿದ್ಯುನ್ಮಾಲಿ ಮಹಾಸ್ವನಃ. ಅರಾಜಕವಾದ ದೇಶದಲ್ಲಿ ಮಳೆ ಚೆನ್ನಾಗಾಗೋದಿಲ್ಲ ಅಂತ. ವಿದ್ಯುನ್ಮಾಲಿ ಮಹಾಸ್ವನಃ ಅಭಿವರ್ಷತಿ ಪರ್ಜನ್ಯೋ ಮಹಿಂ ದಿವ್ಯೇನ ವಾರಿಣ ನ ವ ಅಭಿವರ್ಷತಿ ನ ವಿದ್ಯುನ್ಮಾಲಿ ಮಹಾಸ್ವನಃ. ಮಳೆ ಆಗೋಲ್ಲ. ಇದೇನು ಮಳೆ ಆಗೋಲ್ಲ ಅಂತಂದರೆ, ಮಳೆ ಸರಿಯಾಗಿ ಒಪ್ಪ ಮಾಡಿಕೊಳ್ಳದೆ ಇದ್ದರೆ, ಎಲ್ಲ ಬಂದದ್ದಷ್ಟನ್ನೇ ನದಿಗಳಿಗೆ ಬಿಟ್ಟು ನದಿ ಅಷ್ಟನ್ನು ಸಮುದ್ರಕ್ಕೆ ಚೆಲ್ಲಿದರೆ ಮಳೆ ಬಂದೂ ಪ್ರಯೋಜನವಿಲ್ಲ. ಮಳೆ ನೀರನ್ನು ಉಳಿಸ್ಕೊಳ್ಳದಿದ್ದರೆ ಬಹಳ ಕಷ್ಟ. ನಮ್ಮ ದೇಶವಂತೂ ವರ್ಷಕ್ಕೆ 3-4 ತಿಂಗಳು ಬರುವ ಮಳೆ ಮೇಲೆ ನಿಲ್ಲಬೇಕಾದದ್ದು. ಮಾನ್ಸೂನ್ ಡಿಪೆಂಡೆಂಟ್ ಕಂಟ್ರಿ. ಯುರೋಪ್, ಅಮೆರಿಕ ಇದ್ದಂತೆ ವರ್ಷ ಇಡೀ ಆಗ ಈಗ ಬರುತ್ತದೆ ಅಂತಂದರೆ ತುಂಬ ಬರಗಾಲದ ಭಯ ಇರೋಲ್ಲ. ಆಗ ಬರೆದಿದ್ರು ಈಗ ಬಂದೀತು, ಈಗ ಬರೆದಿದ್ರು ಮತ್ತೊಮ್ಮೆ ಬಂದೀತು ಅಂತ ಉಂಟು. ಹಾಗಾಗಿ ಮಳೆ ನೀರಿನ ಸಂಗ್ರಹ ಮಾಡಿಕೊಳ್ಳಬೇಕು. ನಮ್ಮ ದೇಶದಲ್ಲಿ ಮೊದಲಿಂದಲೂ ಕೆರೆಗಳ ಮೇಲೆ ನಿಲ್ತಾ ಇದ್ರು. ಕೆರೆಗಳು ಹೂಳು ಇಲ್ಲದೆ ಕಟ್ಟೆ ಗಟ್ಟಿಯಾಗಿದ್ದು, ಕಾಲುವೆಗಳು ಚೆನ್ನಾಗಿದ್ದು ಹಾಗೆ ನಡೆಯಬೇಕು. ಇದು ಒಂದು ದೃಷ್ಟಿ. ಮತ್ತು ಧಾರ್ಮಿಕನಾದ ರಾಜ ಇದ್ದರೆ ಯಜ್ಞಾದಿಗಳು ನಡೆಯುತ್ತವೆ, ದೇವತೆಗಳ ಸುಪ್ರೀಣನ ಆಗುತ್ತದೆ, ತನ್ಮೂಲಕವಾಗಿ ಮಳೆ ಉಂಟು ಅನ್ನುವ ಯಜ್ಞಾದ್ಭವತಿ ಪರ್ಜನ್ಯ ಅನ್ನುವ ಗೀತಾವಾಕ್ಯದ ನಂಬಿಕೆಯೂ ಉಂಟು. ನಾರಾಜಕೆ ಜನಪದೇ ಬೀಜಮುಷ್ಟಿ ಪ್ರಕೀರ್ಯತೆ. ಒಂದು ಮುಷ್ಟಿ ಬೀಜವನ್ನು ಬಿತ್ತೋದಕ್ಕೆ ಎಸೆಯೋಕ್ಕಾಗೋಕ್ಕಾಗಲ್ಲ ಅಂತ. ಏಕೆಂದರೆ ಧಾನ್ಯ ಉಳಿಯೋದೇ ಇಲ್ಲ. ಬಿತ್ತನೆ ಬೀಜವನ್ನು ಕೂಡ ತಿನ್ನುವಂಥ ಸ್ಥಿತಿ ಬಂದುಬಿಡುತ್ತದೆ. ಅದು ಬಹಳ ಕಷ್ಟ. ಬಿತ್ತನೆಗೆ ಉಳಿಸ್ಕೊಳ್ಳದೆ ಇದ್ದರೆ ಇನ್ನು ಗತಿ ಏನು? ಲಾರಾ ಇಂಗಲ್ಸ್ ವೆಲ್ಡರ್ಲ ಕಾದಂಬರಿಯಲ್ಲಿ ಒಂದು ಕಡೆ ಬರ್ತದೆ, ದ ಲಾಂಗ್ ವಿಂಟರ್ ಅನ್ನುವ ಕಾದಂಬರಿಯಲ್ಲಿ 7 ತಿಂಗಳ ಚಳಿಗಾಲ. ಆಗ ಬಿತ್ತನೆಗಿರ್ತಕ್ಕಂಥ ಗೋಧಿಯನ್ನು ತಿನ್ನುವಂಥ ಸ್ಥಿತಿ ಬಂದುಬಿಟ್ರೆ ಗತಿ ಏನು? ಈ ಚಳಿಗಾಲ ಕಳೆದು ವಸಂತ ಬರ್ತಿದ್ದಂತೆ ಬಿತ್ತನೆ ಮಾಡಬೇಕು, ಇಲ್ಲದೇ ಮತ್ತೊಂದು ವರ್ಷವೂ ನಮಗೆ ಬರಗಾಲ ಆಗುತ್ತದೆ. ಬಿತ್ತನೆಯ ಬೀಜವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ. ಮತ್ತೆ ಎಲ್ಲೋ 120 ಕಿಲೋಮೀಟರ್ ದೂರದಲ್ಲಿ ಮತ್ತೊಬ್ಬ ಸುಮಾರು ಗೋಧಿಯನ್ನು ಇಟ್ಕೊಂಡಿದ್ದಾನೆ, ಅಲ್ಲಿಗೆ ಹೋಗಿ ತರಬೇಕು ಅಂತ. ಮಂಜಿನ ಮರುಭೂಮಿಯಲ್ಲಿ ಅಷ್ಟು ದೂರ ಪ್ರಯಾಣ ಮಾಡಬೇಕು, ದಿಕ್ಕು ದೆಸೆ ಗೊತ್ತಿಲ್ಲದೆ. ಅದೊಂದು ರೀತಿಯಾಗಿ ಸುಮ್ಮನೆ ಗಾಳಿಯನ್ನು ಬೆಂಬತ್ತುವುದು, ಮಿರೇಜ್ ಚೇಸಿಂಗ್ ಅಂತಾರಲ್ಲ, ಆ ಬಗೆಯಾದದ್ದು. ಅದಕ್ಕೆ ಅವಳು ಲಾರಾ ಇಂಗಲ್ಸ್ ಗಂಡ, ಅವನು ತರುಣ, ಅವನು ಮತ್ತು ಇನ್ನೊಬ್ಬ ಇರ್ತಾನೆ ಕ್ಯಾಪ್ ಗಾರ್ಡನ್ ಅಂತ, ಅವನು ಹೋಗ್ತಾನೆ, ಇಬ್ಬರು ಕೂಡ. ಹಾಗೆ ಬರ್ತದೆ ಆ ಕಥೆ. ತಾತ್ಪರ್ಯ, ಈ ಬೀಜ ಬಿತ್ತನೆಗೂ ಕೂಡ ಉಳಿಯದಂಥ ಸ್ಥಿತಿ ಬರುತ್ತದೆ. ಪೃಥು ತಾನು ಆಳುವುದಕ್ಕೆ ಮುನ್ನ ತುಂಬ ದುಷ್ಟನಾದ ವೇನ ರಾಜ ಇದ್ದ. ಆಗ ಭೂಮಿ ಬೀಜಗಳನ್ನೇ ನುಂಗಿಬಿಟ್ಲು. ಈ ದುಷ್ಟ ರಾಜನಿಗೆ ನಾನು ಬೆಂಗಾವಲಾಗುವಂತೆ ಚಿಗುರಿಸಿದರೆ, ಮೊಳೈಸಿದರೆ ಮತ್ತೆ ನನ್ನನ್ನು ಇನ್ನಷ್ಟು ಶೋಷಣೆ ಮಾಡ್ತಾನೆ. ಹಾಗಾಗಿ ನಾನು ಪಕ್ವವಾದಂಥ ರೀತಿಯಲ್ಲಿ ಇರೋಲ್ಲ, ನಾನು ಬಂಜರಾಗ್ತೀನಿ, ಫಲವತ್ತಾಗಿರೋಲ್ಲ ಅಂತ ಅಂದುಕೊಂಡ್ಳು ಭೂಮಿ ಅಂತ. ನಮಗೆ ಗೊತ್ತಿದೆ, ಈ ಸಿದ್ದರಾಮಯ್ಯನ ಕಾಲದಲ್ಲಿ ಈ ವರ್ಷವೇ ಸ್ವಲ್ಪ ನಮ್ಮ ಯಾರೋ ಸಜ್ಜನರು ಇದ್ದಾರೆ ಅಂತ ಇನ್ನೂ ಜಗತ್ತಿನಲ್ಲಿ, ಅದಕ್ಕೋಸ್ಕರ ಇಲ್ಲದೇ 4 ವರ್ಷವೂ ಬರಗಾಲ ಆಗಿತ್ತು. ನಮಗೆ ಗೊತ್ತಿದೆಯಲ್ಲ.
ನೋಡಿದಾಗ ನಾರಾಜಕೆ ಜನಪದ ಇಷ್ಟು ಅರಾಜಕವಾದದ್ದು ಎಲ್ಲಾದರೂ ಉಂಟೆ ಅಂತ ಅನಿಸುತ್ತದೆ. ನಾರಾಜಕೆ ಜನಪದೇ ಪಿತುಪುತ್ರೋ ಭಾರ್ಯಾವ ವರ್ತತೆ ವಶೆ. ಅಪ್ಪ ಅಮ್ಮ ಹೆಂಡತಿ ಗಂಡ ಮಕ್ಕಳು ಯಾರೂ ಕೂಡ ರೆಸ್ಪಾನ್ಸಿಬಲ್ ಆಗಿರೋಲ್ಲ, ಆನ್ಸರಬಲ್ ಆಗಿರೋಲ್ಲ. ಪಿತುಪುತ್ರೋ ಭಾರ್ಯಾವ ವರ್ತತೆ ವಶೆ ಅಂತ. ಏಕೆಂದರೆ ಅತಂತ್ರ ಸ್ಥಿತಿ ಬಂದಾಗ, ಭವಿಷ್ಯ ಹೇಗೆ ಅಂತ ಗೊತ್ತಾಗದೇ ಇದ್ದಾಗ ಈ ಸ್ಥಿತಿ ಇರ್ತದೆ. ನಾರಾಜಕೆ ಧನಂ ನಾಸ್ತಿ ನಾಸ್ತಿ ಭಾರ್ಯಾಪ್ಯವರ ಅರಾಜಕೆ ಇದಂ ಅತ್ಯಾಹಿತಂ ಚಾನ್ಯತೆ ಕುತ ಸತ್ಯಂ ಅರಾಜಕೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಕಡೆ ಬರುತ್ತದೆ, ರಾಜನೀತಿಯನ್ನು ಹೇಳುವಾಗ ಮೊದಲು ರಾಜ ಆಮೇಲೆ ಹೆಂಡತಿ ಅಂತ. ಹೆಂಡತಿ ಅಂದರೆ ಆ ಜಾಗದಲ್ಲಿ ಗಂಡನ್ನು ಇಟ್ಕೊಳ್ಬಹುದು. ವೆಲ್ಫೇರ್ ಸೆಟಪ್ ಇಲ್ಲದೆ ಇದ್ದರೆ ಮದುವೆಗೆ ಏನು ಬೆಲೆ ಉಂಟು? ಇವನು ಮದುವೆ ಮಾಡ್ಕೊಂಡು ಯಾವಳೋ ಹೆಣ್ಣನ್ನು ತಗೊಂಡು ಬಂದರೆ ಅವಳನ್ನು ಉಳಿಸ್ದಂತೆ ನಾಯಿ ನೆಕ್ಕಿದ ಎಂಜಲೆಲೆ ತರಹ ಆಗಿಬಿಟ್ರೆ ಗತಿ ಏನು? ಹಾಗಾಗಿ ಯಾವುದೂ ವ್ಯವಸ್ಥೆ ಸರಿಯಾಗಿರೋದಿಲ್ಲ. ದಂಡ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಹೆಂಡತಿ ಗಂಡನಿಗೂ ಕೂಡ ಅವಕಾಶ ಇರುವುದಿಲ್ಲ. ನಾರಾಜಕೆ ಜನಪದೇ ಪ್ರವಿಶಂತಿ ಸಭಾಂ ನರಾಹ. ಯಾರು ಸಭ್ಯರಾಗಿರೋಲ್ಲ, ಅಂದರೆ ಯಾವುದೇ ಸಭಾಸದರ ಚಟುವಟಿಕೆ ಇರೋದಿಲ್ಲ. ಎಲ್ಲರೂ ಸೇರಿ ಗುಂಪಾಗಿ ಚಿಂತಿಸಿ ಒಮ್ಮತದ ಒಂದು ಅಭಿಪ್ರಾಯಕ್ಕೆ ಬರಬೇಕು, ಅದು ಆಗೋದಿಲ್ಲ. ಉದ್ಯಾನಾನಿ ಚ ರಮ್ಯಾಣಿ ಹೃಷ್ಟಾ ಪುಣ್ಯಗ್ರಹಾಣಿ ಚ. ಹೃಷ್ಟಾ ಸಂತುಷ್ಟರಾದಂಥ ಜನ ಇರೋಲ್ಲ, ಒಳ್ಳೆಯ ಮನೆಗಳಿರೋಲ್ಲ, ಉದ್ಯಾನಾದಿಗಳು ಕೂಡ ಇರೋದಿಲ್ಲ ಅಂತ. ನೋಡಿ, ನಿಮಗೆ ಬೆಂಗಳೂರಿನ ರಸ್ತೆಗಳ ಪಾಡನ್ನು ಕಂಡಾಗ ಗೊತ್ತಾಗುತ್ತದೆ ಏನು ಮಾಡ್ಕೊಂಡಿದ್ದಾರೆ ಅಂತ. ಅದು ಎಷ್ಟೆಷ್ಟು ಕೋಟಿಗಳು ಅದು ಎಲ್ಲೆಲ್ಲಿಗೆ ಹೋಯ್ತೋ ಗೊತ್ತಿಲ್ಲ, ಹುಣಸೆ ಹಣ್ಣನ್ನು ಹೊಳೆಯಲ್ಲಿ ತೊಳೆದಂಗಾಗಿದೆ ಅನ್ನೋದು ಅಷ್ಟು ನಿಜವಾಗಿದೆ. ಹಾಗೆ ಯಾವುದೇ ಪಬ್ಲಿಕ್ ಪಾರ್ಕ್ಗಳ ಗತಿಯೂ ಅದೇ ಆಗುತ್ತದೆ. ಎಲ್ಲಿಯೂ ಯಾವುದೂ ವ್ಯವಸ್ಥೆ ಇರುವುದಿಲ್ಲ. ಅರಾಜಕದ ಲಕ್ಷಣವೇ ಹಾಗೆ. ಆ ಕಾರಣದಿಂದಲೇ ಎಷ್ಟೋ ಬಾರಿ ಪ್ರೆಸಿಡೆಂಟ್ಸ್ ರೂಲ್ ಅಂತೆಲ್ಲ ಮುಂಚೆ ತುಂಬ ಮಾಡಿಬಿಡ್ತಾ ಇದ್ರು. ಅದು ಕಾಂಗ್ರೆಸ್ ಗೌರ್ಮೆಂಟ್ ಸೆಂಟ್ರಲ್ಲಿದ್ದಾಗ, ಇಂದಿರಾ ಗಾಂಧಿ ಕಾಲದಲ್ಲಂತೂ ತನಗೆ ಸ್ವಲ್ಪ ಸಮ್ಮತಿ ಇಲ್ಲ ಅಂತ ಗೊತ್ತಾದರೆ ಅವನು ಕಿತ್ತಾಕ್ಬಿಡು, ಇಂಟ್ರೀಮ್ ಎಲೆಕ್ಷನ್ ಮಾಡಿಸು, ಅದೊಂದು 8 ತಿಂಗಳಾದ್ಮೇಲೆ ಮಾಡಿಸು, ಅಲ್ಲಿವರೆಗೂ ಪ್ರೆಸಿಡೆಂಟ್ಸ್ ರೂಲ್ ಅಂತ. ಯಾವ ಫೈಲ್ಗಳು ಯಾವುದು ಏನು ಹೋಗೋಲ್ಲ, ಎಲ್ಲ ಸ್ಟೇಟಸ್ ಕೊಂತ. ಇವರೇನು ಇದ್ದು ಕಡಿದು ಕಟ್ಟೆ ಹಾಕೋದಿಲ್ಲ. ಎಲೆಕ್ಟೆಡ್ ಗವರ್ನಮೆಂಟಲ್ ಬಾಡಿ, ಅದು ಬೇರೆ ಸಂಗತಿ. ಆದರೂ ಈ ರೀತಿಯಾದ ಗಮನವನ್ನು ಆಗಲೇ ಅವರು ಕಂಡುಕೊಂಡಿದ್ರು. ಮಾನವ ಸ್ವಭಾವ ಒಂದೇ ತಾನೆ. ನಾರಾಜಕೆ ಜನಪದೇ ಯಜ್ಞಶೀಲ ದ್ವಿಜಾತಯ. ಯಾವುದು ಧಾರ್ಮಿಕ ಕಾರ್ಯಗಳು ನಡೆಯೋಲ್ಲ. ನೀವು ಕಂಡಿದ್ದಿರಬಹುದು, ಬರಗಾಲ ಮತ್ತೊಂದು ಅರಾಜಕತೆ ಅಂತಾದರೆ ಅಕಾಡೆಮಿಗಳಿಗೆ ಅಧ್ಯಕ್ಷರನ್ನು ಕೂಡ ನೇಮಕಾತಿ ಮಾಡೋದಿಲ್ಲ. ಎಷ್ಟೋ ವರ್ಷ ಅವು ಖಾಲಿ ಇರುತ್ತವೆ. ಅವುಗಳಿಗೆ ಕೊಡಬೇಕಾದಷ್ಟು ಗ್ರ್ಯಾಂಟ್ಗಳನ್ನು ಯಾವುದೂ ಕೊಡೋದಿಲ್ಲ, ನಡೀತಾನೆ ಇರುತ್ತೆ. ಸಂಸ್ಕೃತಿ ಇಲಾಖೆಗೆ ಕಟ್ಟಕಡೆ ಪ್ರಿಫರೆನ್ಸು ಯಾವ ಕಾಲದಲ್ಲೂ ಅಷ್ಟೇ. ನರೇಂದ್ರ ಮೋದಿ ಗೌರ್ಮೆಂಟಲ್ಲೂ ಅಷ್ಟೇ, ಸಿದ್ದರಾಮಯ್ಯ ಗೌರ್ಮೆಂಟಲ್ಲೂ ಅಷ್ಟೇ. ವಿದ್ಯಾ ಇಲಾಖೆಗಾಗಲಿ ಕಲೆ ಸಾಂಸ್ಕೃತಿಕವಾದಂಥದ್ದಕ್ಕಾಗಲಿ ಎಂದೂ ಮಾಡೋದಿಲ್ಲ. ಹಾಗೆ ನಡೆಯುತ್ತದೆ. ಸತ್ರಾಣ್ಯನ್ವಾಸತೆ ದಂತ ಬ್ರಾಹ್ಮಣ ಸಂಶ್ರಿತ ವ್ರತ. ದೀರ್ಘಕಾಲದ ಚಟುವಟಿಕೆಗಳನ್ನು, ಸತ್ರಾದಿ ಯಜ್ಞಗಳನ್ನು ಯಾರೂ ಮಾಡೋಲ್ಲ. ನಾರಾಜಕೆ ಜನಪದೇ ಮಹಾಯಜ್ಞೇಶು ಯಜ್ವನಃ ಬ್ರಾಹ್ಮಣ ವಸು ಸಂಪನ್ನ ವಿಸರ್ಜಂತಿ ಆಪ್ತ ದಕ್ಷಿಣಾ. ದಕ್ಷಿಣೆ ಕೂಡ ಕೊಡೋದು ಕಡಿಮೆ ಆಗಿಬಿಡುತ್ತೆ ಅಂತ. ನಾರಾಜಕೆ ಜನಪದೇ ಪ್ರಹೃಷ್ಟ ನಟ ನರ್ತಕಾ. ಸಂತೋಷಪಟ್ಟು ಕಲಾವಿದರು ಬಾಳಕ್ಕಾಗೋಲ್ಲ, ನಟ ನರ್ತಕಾದಿಗಳಿರೋಲ್ಲ. ಉತ್ಸವಾಶ್ಚ ಸಮಾಜಾಶ್ಚ. ಸಮಾಜ ಅಂತಂದರೆ ಪಬ್ಲಿಕ್ ಕಾರ್ನಿವಲ್ ಅಂತ, ಕಾರ್ನಿವಲ್ ಫೆಸ್ಟಿವಲ್ ಈ ಥರದ್ದು, ಜಾತ್ರೆ ಅವು ಯಾವುದೂ ನಡೆಯೋಲ್ಲ, ಉತ್ಸವಗಳು ನಡೆಯೋಲ್ಲ. ಸಮಾಜ ಅನ್ನುವುದು ನಾವು ಅಶೋಕನ ಶಾಸ್ತ್ರಗಳಲ್ಲಿ ಕೂಡ ಕಾಣ್ತೀವಿ. ಮೌರ್ಯರ ಕಾಲದಲ್ಲಿ ಆ ಒಂದು ವಿಶೇಷ ಚಟುವಟಿಕೆಗಳೆಲ್ಲ ಹೆಚ್ಚು ಇದ್ದವು ಅಂತ. ಮತ್ತು ಅವೆಲ್ಲ ರಾಷ್ಟ್ರವರ್ಧನಾ, ದೇಶದ ಉತ್ಸಾಹವನ್ನು ಸೌಭಾಗ್ಯವನ್ನು ಹೆಚ್ಚಿಸ್ತಕ್ಕಂಥವು. ಟಿ ವಿ ಜಿಯವರ ವಿದ್ಯಾರಣ್ಯ ವಿಜಯ ಅನ್ನುವ ನಾಟಕದಲ್ಲಿ ನಾವು ಕೊನೆಯಲ್ಲಿ ನೋಡ್ತೀವಿ, ವಿಜಯನಗರದ ವೈಭವ ಬಂದಿದೆ. ಅದು ಮಹಾನವಮಿ ದಿಬ್ಬದ ಶಿಲ್ಪ ಕೌಶಲ ಏನಿದೆ ಅದೆಲ್ಲವನ್ನು ಅವರು ರಂಗಸ್ಥಳದ ಮೇಲೆ ತರ್ತಾರೆ. ಶರಣು ಶರಣು ನಮ್ಮ ಪಂಪಾಪತೆ ಅಂತ ಒಂದು ಸೊಗಸಾದ ಸಾಂಗತ್ಯದ ಅಥವಾ ಸೊಬಗಿನ ಸೋನೆಯ ಮಟ್ಟಿನ ಹಾಡು ಕೂಡ ಬರೀತಾರೆ. ಅಲ್ಲಿ ವಿದ್ಯಾರಣ್ಯರು ಮತ್ತು ಹರಿಹರ ಬುಕ್ಕರಾಯ ಎಲ್ಲ ಬರ್ತಾ ಇರ್ತಾರೆ. ಆಗ ಅವರು ಅದನ್ನೆಲ್ಲ ನೋಡ್ತಾ ಹೇಳ್ತಾರೆ, ದೇಶ ಅಭಿವೃದ್ಧಿನಲ್ಲಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಆಗುತ್ತವೆ. ಈ ಉತ್ಸವ ಬೇಕು, ಉಲ್ಲಾಸ ಇಲ್ಲದೇ ಇದ್ದರೆ ಜನಕ್ಕೆ ದುಡಿಮೆಯ ದಣಿವು ಹೋಗೋದಿಲ್ಲ ಅಂತ. ನಾರಾಜಕೆ ಜನಪದೇ ಸಿದ್ಧಾರ್ಥ ವ್ಯವಹಾರಿಣ. ವಾಣಿಜ್ಯೋದ್ಯಮಿಗಳು, ಮನಿ ಟ್ರಾನ್ಸಾಕ್ಷನ್ಸು ಯಾವುದೂ ಇರೋಲ್ಲ ಅಂತ. ಎಷ್ಟು ಸತ್ಯ ನೋಡಿ. ಅಭದ್ರತೆಯ ಭಾವ ಬಂದಾಗ ನೋಬಡಿ ವುಡ್ ಬಿ ರೆಡಿ ಟು ಇನ್ವೆಸ್ಟ್. ನಮಗೆ ಗೊತ್ತೇ ಇದೆ, ಒಂದು ಹಂಗ್ ಪಾರ್ಲಿಮೆಂಟು ಅಂತ ಆಯಿತು ಅಂದರೆ ಸೆನ್ಸೆಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಗೊತ್ತಾಗುತ್ತದೆ. ಕಥಾಭಿರನುರಜ್ಯಂತೆ ಕಥಾಶೀಲ ಕಥಾಪ್ರಿಯೇ. ಯಾರಿಗೂ ಹಾಯಾಗಿ ಹರಟಿಕೊಳ್ಳೋದಕ್ಕೂ ಇರೋದಿಲ್ಲ ಪುರುಸೊತ್ತು, ಎಲ್ಲ ಭಯಾಂದೋಳನ. ನಾರಾಜಕೆ ಜನಪದೇ ಉದ್ಯಾನಾನಿ ಸಮಾಗತಾ ಸಾಯಾನ್ನೇ ಕ್ರೀಡಿತುಂ ಯಾಂತಿ ಕುಮಾರ್ಯೋ ಹೇಮಭೂಷಿತಾ. ಸಾಯಂಕಾಲದೊತ್ತು ಹೆಣ್ಣು ಮಕ್ಕಳು ಅಲಂಕಾರ ಮಾಡಿಕೊಂಡು ಒಡವೆ ವಸ್ತ್ರ ಎಲ್ಲ ತೊಟ್ಟು
ಬಂಗಾರದ ಅಲಂಕಾರ ಮಾಡಿಕೊಂಡು ಉದ್ಯಾನಗಳಿಗೆ ಬಂದು ಹೂ ತಿರುಗಿಯಲ್ಲ, ಅಲ್ಲಿರುವ ಸರೋವರಗಳಲ್ಲಿ ಜಲಕ್ರೀಡೆ ಆಡೋದಿಲ್ಲ. ಭಯ ಅವರಿಗೆ, ಯಾರು ಎಲ್ಲಿ ದೋಚಿಬಿಡ್ತಾರೋ ಅಂತ. ಒಡವೆ ವಸ್ತ್ರ ಹೋದೀತು, ಶೀಲವೇ ಹೋದೀತು, ಈ ಥರ ಚಿಂತೆ ಇರುತ್ತದೆ. ನಾರಾಜಕೆ ಜನಪದೇ ವಾಹನೈ ಶೀಘ್ರಗಾಮಿಭಿ ನರ ನಿರ್ಯಾಂತ್ಯರಣ್ಯಾನಿ ನಾರೀಭಿಸ್ಸ ಕಾಮಿನಃ. ಎಲ್ಲೂ ಯಾರು ಟೂರು ಪಿಕ್ನಿಕ್ಕು ಹೋಗೋಲ್ಲ ಅಂತ. ಇಷ್ಟು ಸತ್ಯ ನೋಡಿ. ಟೂರಿಸಮ್ ವಿಲ್ ಬಿ ಗಿವನ್ ಎ ಡೆತ್ ಬ್ಲೋ. ಬಹಳ ಸತ್ಯ ಅದು. ಒಂದು ದೇಶದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಇದೆ ಅಂದರೆ ಯಾರು ಅಲ್ಲಿಗೆ ಹೋಗೋದೇ ಇಲ್ಲ. ಟೂರಿಸಮ್ಮನ್ನೇ ಕೇಂದ್ರವಾಗಿಟ್ಟುಕೊಂಡಂಥ ದೇಶಗಳಂತೂ ತತ್ತರಿಸಿ ಹೋಗಿಬಿಡುತ್ತವೆ. ಕಾಶ್ಮೀರ ಏನಾಗಿದೆ ಅಂತ ಅನ್ನೋದು ನಮಗೆ ಗೊತ್ತಿದೆ. ಕೇರಳದಲ್ಲಿ ಯಾವ ದುಸ್ಥಿತಿ ಇದೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ಅವನ್ನೆಲ್ಲವೂ ಯಾವ ಕಾಲಕ್ಕೂ ಸಲ್ಲುವ ವಾಸ್ತವಗಳನ್ನು ಬರಿತಾ ಇದ್ದಾರೆ ಆದಿಕವಿಗಳು. ನಾರಾಜಕೆ ಜನಪದೇ ಧನವಂತ ಸುರಕ್ಷಿತ ಶೇರತೆ ವಿವೃತದ್ವಾರ ಕೃಷಿ ಗೋರಕ್ಷ ಜೀವಿನಃ. ಅರಾಜಕವಾದ ಜನಪದದಲ್ಲಿ ಶ್ರೀಮಂತರಿಗೆ ನೆಮ್ಮದಿ ಇಲ್ಲ. ಹಾಗಂತ ಮಿಕ್ಕ ಸೇವಾ ಕರ್ಮಗಳನ್ನು ಮಾಡ್ತಕ್ಕಂಥವ್ರು ಸರ್ವೀಸಸ್ನವರಿಗೆ ಕೆಲಸವಿಲ್ಲ. ಇವರಿಗೆ ದುಡ್ಡನ್ನು ಕಾಪಾಡಿಕೊಳ್ಳೋದು ಕಷ್ಟವಾದರೆ ಅವರಿಗೆ ಹೊಟ್ಟೆಪಾಡೇ ಕಷ್ಟವಾಗಿಬಿಡುತ್ತೆ. ಈ ಕಮ್ಯುನಿಸ್ಟ್ಗಳು ಮಹಾ ನೀಚರು. ಜಗತ್ತಿನ ನೀಚತೆಯೆಲ್ಲ ಸಾಕಾರವಾಗಿರೋದು ಆ ದುಷ್ಟತಂತ್ರದಲ್ಲಿಯೇ. ಜೀವ ವಿರುದ್ಧ ಅಂತಂದರೆ ಅದಕ್ಕಿಂತ ಇನ್ಯಾವುದೂ ಕಾಣೋದಿಲ್ಲ. ಅವರು ಈ ಅರಾಜಕತ್ವವನ್ನು ತುಂಬ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಅನಾರ್ಕಿ ಅನ್ನೋದು ಅವರಿಗೆ ಬೆಲ್ಲ ಸಕ್ಕರೆ ತಿಂದಂತೆ. ಹಾಗಾಗಿ ಅಲ್ಲಿ ದುಡ್ಡವನು ಚೆನ್ನಾಗಿ ಬಾಳಕ್ಕಾಗೋಲ್ಲ, ಸರ್ವೀಸಸ್ ಮಾಡೋನು ಬಾಳಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ನಡೆಸ್ತಾ ಹೋಗ್ತಾರೆ. ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಕೃಷಿ ಗೋರಕ್ಷಾ ಇತ್ಯಾದಿ ವೈಶ್ಯ ವೃತ್ತಿ ನಿಂತು ಹೋಗ್ಬಿಡುತ್ತದೆ. ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಒಂದು ದೇಶ ಆಗಬೇಕು ಅಂತಂದರೆ ಶೂದ್ರರು ವೈಶ್ಯರು ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು ಅಂತ. ಯಾಕೆಂದರೆ ನಿಜವಾಗಿ ದೇಶದ ಬೆನ್ನೆಲುಬು ಅವರಲ್ವ. ಯಾರು ಇನ್ವೆಸ್ಟ್ ಮಾಡ್ತಾರೆ, ಯಾರು ಕೆಲಸ ಮಾಡ್ತಾರೆ, ವೈಶ್ಯರು ಸಂಪತ್ತಿಯನ್ನು ಇನ್ವೆಸ್ಟ್ ಮಾಡ್ತಾರೆ, ಹೂಡಿಕೆ ಬಂಡವಾಳ ಹೂಡ್ತಾರೆ. ಆಮೇಲೆ ಶೂದ್ರರು ಕೆಲಸ ಮಾಡ್ತಾರೆ. ಕೆಲಸ ಮಾಡೋರೆಲ್ಲ ಶೂದ್ರರು, ಯಾವ ಜಾತಿ ಅಂತ ಇಲ್ಲ. ಹೂ ಆರ್ ಇಂಟು ಎಂಪ್ಲಾಯ್ಮೆಂಟ್ ದೇರ್ ಆಲ್ ಶೂದ್ರಾಸ್ ಅಂತಲೇ ಉಂಟು. ಹಾಗಾಗಿ ಕೆಲಸ ಮಾಡುವ ಜನ ಇಲ್ಲದಿದ್ದರೆ ನಡೀತಕ್ಕಂಥದ್ದಲ್ಲ. ಕಂಚ ಇಲ್ಲಯ್ಯ ಅಂತ ಪರಮನೀಚ ವ್ಯಕ್ತಿ ಆಂಧ್ರ ಪ್ರದೇಶದಲ್ಲಿರೋದು. ಅದಕ್ಕೆ ಆಂಧ್ರ ಪ್ರದೇಶ ಹಾಳಾಗಿ ಕೂತಿದೆ ಅಂತ ಅನಿಸುತ್ತೆ. ಮಹಾ ನೀಚ ಅಥವಾ ಕ್ರಿಶ್ಚಿಯನ್ನು, ಅದು ಕನ್ವರ್ಷನ್ನು ಇತ್ಯಾದಿಗಳಿಗೆ ನಾಲಿಗೆ ನೆಕ್ಕಿಕೊಂಡು ಬರತಕ್ಕಂಥ ಪರಮನೀಚ. ಏನೊಂದು ತಿಳುವಳಿಕೆಯೂ ಇಲ್ಲ, ನಿಷ್ಪ್ರಯೋಜಕವಾದ ವ್ಯಕ್ತಿ. ಈಚೆಗೆ ವೈಶ್ಯ ವರ್ಗದ ಬಗ್ಗೆ ಕೋಮಟೋಳ್ಳು ಅಂತ ಒಂದು ತೆಲುಗು ಪುಸ್ತಕ ಬರೆದಿದ್ದು. ಅದು ಆಂಧ್ರ ಪ್ರದೇಶದಲ್ಲಿ ಕೂಡ ಎರಡೂ ಕಡೆಯಲ್ಲೂ ಬ್ಯಾನ್ ಆಯಿತು. ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ ಬ್ಯಾನ್ ಮಾಡಿ ಅಂತ ವೈಶ್ಯ ಬಂಧುಗಳು ಆಗ್ರಹಿಸ್ತಾ ಇದ್ದಾರೆ. ತುಂಬ ಪ್ರಾಮಾಣಿಕವಾದದ್ದು ಅವರ ಬೇಡಿಕೆ. ಇವತ್ತಿಗೂ ನಮ್ಮ ಸಮಾಜದಲ್ಲಿ ಡಿವಿಜಿಯವರು ಬರೀತಾರೆ, ನ್ಯಾಸಪಾಲಕರು ಟ್ರಸ್ಟಿಗಳಂತೆ ಇರತಕ್ಕಂಥದ್ದು ವೈಶ್ಯ ಸಮುದಾಯ ಬಹಳ ಚೆನ್ನಾದ ಕೆಲಸ ಮಾಡಿದೆ. ಅವರು ದೇಶದ ಅಭಿವೃದ್ಧಿಯನ್ನು ತುಂಬ ಕಾದುಕೊಂಡಿದ್ದಾರೆ. ಅತ್ಯಲ್ಪ ಸಂಖ್ಯಾತರಾಗಿದ್ದಾರೆ. ಅವರಾಗಲಿ ಈ ಜೈನರು ಮಾರ್ವಾಡಿಗಳಾಗಲಿ ತುಂಬ ದೊಡ್ಡ ರೀತಿಯಲ್ಲಿ ದೇಶದ ಸಂಪತ್ತಿಯನ್ನು ಕಾಪಾಡಿದ್ದಾರೆ. ಯಾಕೆಂದರೆ ವ್ಯಾಪಾರ ವಾಣಿಜ್ಯ ಇತ್ಯಾದಿಗಳು ನಡೆಯದೇ ಇದ್ದರೆ, ಉತ್ಪಾದನೆ ಆಗದೇ ಇದ್ದರೆ ಹೇಗೆ ದೇಶ? ಇವತ್ತಿಗೂ ನಮ್ಮ ದೇಶದ ಎಷ್ಟೋ ಆರ್ಥಿಕವಾದ ಆಘಾತಗಳು ನಿಂತಿರೋದಕ್ಕೆ ಕಾರಣ ಆಂಟ್ರಪ್ರಿನರ್ಶಿಪ್ ಇನ್ ದಿ ನೇಟಿವ್ ಮ್ಯಾನರ್ ಇದೆಯಲ್ಲ, ಅದು ಬಂದಿರೋದು, ಕುಟುಂಬ ಪರಂಪರೆಯಿಂದ ಬಂದಿರೋದು. ಅವೆಲ್ಲ ಕಾರಣ. ಅದರದ್ದು ಒಂದಿಷ್ಟು ತಿಳುವಳಿಕೆ ಇಲ್ಲದೆ ದುರ್ಬುದ್ಧಿಯಿಂದ ಮಾಡಿರ್ತಕ್ಕಂಥ ಪುಸ್ತಕ. ಅಂಥ ಪುಸ್ತಕಗಳಿಗೆ ಎಂದೂ ಎನ್ಕರೇಜ್ಮೆಂಟ್ ಇರಬಾರದು. ಇವೆಲ್ಲ ಅರಾಜಕತೆಯ ಅವಲಕ್ಷಣಗಳು. ಹಾಗಾಗಿ ನಾರಾಜಕೆ ಜನಪದೇ ಬದ್ಧಗಂಟಾ ವಿಷಾಣಿನಃ ಅಟಂತಿ ರಾಜಮಾರ್ಗೇಶು ಕುಂಜರಾ ಷಷ್ಟಿಹಾಯನಾಹ. 60 ವರ್ಷದ ಆನೆಗಳು ಷಷ್ಟಿಹಾಯನಾಹ ಅಂತ. ಆನೆಯ 60 ವರ್ಷ ಅದೊಂದು ತುಂಬುತನದ ಮೆಚ್ಯೂರ್ ಆಗಿರ್ತಕ್ಕಂಥ ವಯಸ್ಸು. ಅದಕ್ಕೆ ತುಂಬ ಪ್ರೌಢತ್ವ ಬಂದಿರುತ್ತದೆ. ತೀರ ಮುದಿಯೂ ಆಗಿರೋಲ್ಲ, ತೀರ ಎಳಸೂ ಆಗಿರೋದಿಲ್ಲ, ಒಳ್ಳೆ ಹದ ಇರ್ತದೆ ಅಂತ ಆನೆಗಳು. ಅಟಂತಿ ರಾಜಮಾರ್ಗೇಶು ಬದ್ಧಗಂಟಾಹ, ದೊಡ್ಡ ದೊಡ್ಡ ದಂತಗಳನ್ನು ಇಟ್ಟುಕೊಂಡು ಗಂಟೆಗಳನ್ನು ಕಟ್ಟಿಕೊಂಡು ಹಾಯಾಗಿ ಓಡಾಡಿಕೊಂಡಿರೋಲ್ಲ. ಇವತ್ತು ಆನೆಗಳಿಲ್ಲ ಅಂದರೆ 4 ವೀಲರ್ಸ್ ಅಂತ ಅನ್ಬೇಕು, ತುಂಬ ಹೈ ಎಂಡ್ ಕಾರ್ಸ್ ಅಂತ ಅನ್ಬೇಕು. ಅವುಗಳೆಲ್ಲ ಇರೋದಿಲ್ಲ. ಒಳ್ಳೊಳ್ಳೆ ವಾಹನಗಳಿಗೆ ವ್ಯಾಪಾರ ಇರೋದಿಲ್ಲ ಅಂತ. ಏನೆಲ್ಲ ನಿಮಗೆ ಅರಾಜಕದಲ್ಲಿ ಆಗುತ್ತದೆ ಅನ್ನೋದನ್ನು ಅಷ್ಟು ಕಣ್ಣಿಗೆ ಕಟ್ಟದಂತೆ ಕೊಡ್ತಾರೆ. ಈ ಆನೆಗಳ ಗಜಾರೋಹಣ ಯೋಗ ಅಂದರೆ ನಮ್ಮ ಜ್ಯೋತಿಷ್ಕರು ಈಗ 4 ವೀಲರ್ ಅಂತ, ಅಶ್ವಾರೋಹಣ ಅಂದರೆ 2 ವೀಲರ್ ಅಂತ ನನಗೆ ಗೊತ್ತಿದ್ದಂತೆ 40 ವರ್ಷಗಳಿಂದಲೇ ಶಿಫ್ಟ್ ಮಾಡಿಕೊಂಡ್ರು ಈ ಯೋಗಗಳಿಗೆ ವ್ಯಾಖ್ಯಾನ ಮಾಡೋದನ್ನು. ಕಾಲಕ್ಕೆ ತಕ್ಕಂತೆ ಮಾಡಬೇಕಲ್ವ. ನಾರಾಜಕೆ ಜನಪದೇ ಶರಾನ್ ಸಂತತಂ ಅಸ್ಯತಾಂ ಶ್ರೂಯತೆ ತಲನಿರ್ಘೋಷಃ ಇಷ್ಟಸ್ತ್ರಾಣಾಂ ಉಪಾಸನೆ. ಅದೇ ರೀತಿ ವೀರಯೋಧರ ಧನುಷ್ಟಂಕಾರಾದಿಗಳು ಕೇಳಲ್ಲ. ದೇಶಕ್ಕೆ ರಕ್ಷಣೆಯೂ ಇರೋದಿಲ್ಲ. ಏನೂ ಆ ರೀತಿಯಾದ ಸೈನ್ಯದ ಚಟುವಟಿಕೆ ಇರೋಲ್ಲ. ಡಿಫೆನ್ಸ್ಗೆಲ್ಲ ಸುರಿಯೋದಕ್ಕೆ ಎಲ್ಲಿರುತ್ತೆ ದುಡ್ಡು?
ಅದನ್ನು ನಡೆಸ್ತಕ್ಕಂಥವನು ಯಾವನು? ನಾರಾಜಕೆ ಜನಪದೇ ವಣಿಜೋ ದೂರಗಾಮಿನಃ. ಓವರ್ಸೀಸ್ ಅಸೈನ್ಮೆಂಟ್ಸ್ ಇರೋದಿಲ್ಲ, ಸಮುದ್ರಾಂತರ ದ್ವೀಪಾಂತರ ವಾಣಿಜ್ಯ ಮಾಡೋದಿಲ್ಲ, ದೇಶಾಂತರಗಳಲ್ಲಿ ಹೋಗಿ ಸರಕು ಸಾಗಣೆ ಮಾಡೋಲ್ಲ, ಆಯಾತ ನಿರ್ಯಾತಗಳು ನಡೆಯೋಲ್ಲ. ಭೈರಪ್ಪನವರ ಸಾರ್ಥ ಕಾದಂಬರಿಯಲ್ಲಿ ನೀವು ನೋಡಬಹುದು, ಆ ಮುಸಲ್ಮಾನರು ಯಾವ ಒಂದು ಅಯಕಟ್ಟಿನ ಜಾಗಗಳನ್ನು ಆಕ್ರಮಿಸಿಕೊಂಡು ಬಿಡ್ತಾರೆ, ಅವರು ಸಿಂಧ್ ಪ್ರಾಂತಕ್ಕೆ ಬಂದು ಬಿಡ್ತಾರೆ. ಮೊಹಮ್ಮದ್ ಬಿನ್ ಕಾಸಿಮ್ ಅವನು 18 ವರ್ಷ ಅಷ್ಟೇ ಆಗಿದ್ದು. ಆಗ ಅವನು ಬಂದು ಆಕ್ರಮಿಸಿಕೊಂಡು ಬಿಟ್ಟಾಗ ಇಲ್ಲಿಯ ವರ್ತಕರು ಸಾರ್ಥವಾಹರೆಲ್ಲ ಹೋಗಿರ್ತಾರೆ, ಸಾರ್ಥವನ್ನು ನಡೆಸ್ತಕ್ಕಂಥವನು ಸಾರ್ಥವಾಹ. ಅವರುಗಳೆಲ್ಲ ಹೋದವರಿಗೆ ಇನ್ನೊಂದು ದೇಶಕ್ಕೆ ಅವರು ಆ ಗಡಿಗೆ ಬಂದು ಅಲ್ಲಿರುವ ಮತ್ತೊಂದು ಸಾರ್ಥದ ಜೊತೆಗೆ ಮಾರ್ಕೋಬೇಕು, ಅಲ್ಲಿದ್ದಂತ ತಾವು ತಗೋಬೇಕು, ಹೋಗಬೇಕು. ಆಗ ಮುಸ್ಲಿಮ್ರು ಏನು ಮಾಡ್ತಾರೆ, ನಾವು ಹೇಳಿದ ಬೆಲೆಗೆ ನಮಗೆ ಕೊಡಬೇಕು ಅಂತ. ಇಲ್ಲ ನಾವು ಕೊಡೋದಿಲ್ಲ ಅಂತಂದರೆ ಮತ್ತೆ ವಾಪಸ್ ಆ ಸಾಮಾನನ್ನು ಹೇಗೆ ಹೊತ್ಕೊಂಡು ಹೋಗ್ತಾರೆ? ಅದು ಪೆರಿಷಬಲ್ ಐಟಮ್ಸ್, ತೊಗೊಂಡು ಹೋಗೋಕ್ಕಾಗೋಲ್ಲ. ಮತ್ತು ತೊಗೊಂಡೋದ್ರೆ ಅಲ್ಲಿ ಏನು ಮಾರ್ತಕ್ಕಂಥದ್ದು, ಇಲ್ಲಿ ಕೊಂಡುಕೊಂಡು ಬಂದಿದ್ದು ಯಾವುದೋ ಏಲಕ್ಕಿನೋ ಲವಂಗವನ್ನೋ ಮೆಣಸನ್ನೋ ಅಥವಾ ಪುನುಗನ್ನೋ ಚಂದನವನ್ನೋ ಈ ಥರದ್ದು ಕೊಂಡುಕೊಂಡು ಬಂದು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಮಾರೋದ? ಆಗುವಂಥದ್ದಲ್ಲ. ಹಾಗೆ ನಷ್ಟವಾಗುತ್ತದೆ. ಜೊತೆಗೆ ಅಲ್ಲಿಯ ಸಾಮಗ್ರಿನ ಕೊಂಡುಕೊಳ್ಬೇಕು ಅಂದರೆ ಅವರು ದುಬಾರಿಯಾದ ಬೆಲೆ ಹೇಳ್ತಾರೆ, ಮಾರಬೇಕು ಅಂದರೆ ಅಗ್ಗದ್ದು ಹೇಳ್ತಾರೆ. ಈ ರೀತಿಯಾದ ಅತಂತ್ರ ಸ್ಥಿತಿ ಬಂದು ಅರ್ಥಗಳನ್ನೇ ನಿಲ್ಲಿಸುವಂತೆ ಆಯಿತು ಅಂತ ಅಲ್ಲಿ ಸನ್ನಿವೇಶವನ್ನು ತರ್ತಾರೆ. ತುಂಬ ಚೆನ್ನಾಗಿದೆ. ಅಂದರೆ ಎಷ್ಟು ದೊಡ್ಡ ಹಾನಿ ಆಗುತ್ತದೆ, ಇಟ್ಸ್ ಎ ಫೇಟಲ್ ಬ್ಲೋ. ಆ ವಿಷಯವನ್ನು ಇಲ್ಲಿ ಧ್ವನಿಸ್ತಾ ಇದ್ದಾರೆ. ಆ ಬಗೆಯಲ್ಲಿ ದೂರ ವ್ಯಾಪಾರ ಮಾಡೋಲ್ಲ. ಏಕೆಂದರೆ ಸ್ಥಿತಿನೇ ಕಷ್ಟ ಆಗಿದ್ದಾಗ ಗತಿ ಎಲ್ಲಿಂದ? ಗಚ್ಚಂತಿ ಕ್ಷೇಮ ಮಧ್ವಾನಂ ಬಹುಪುಣ್ಯ ಸಮಾಚಿತ. ಯಾವ ಮಾರ್ಗಗಳೂ ನಿರಾತಂಕವಾಗಿರೋಲ್ಲ. ಗುಪ್ತರ ಕಾಲದಲ್ಲಿ ಎಲ್ಲ ರಾಜಮಾರ್ಗಗಳಲ್ಲಿ ಆತಂಕ ಇಲ್ಲದಿರೋ ಪರಿಸ್ಥಿತಿ ಇತ್ತು. ಅದಕ್ಕೆ ರಾಹುಲ್ ಸಾಂಕೃತ್ಯಾಯನರಂತಹ ಸಂಶೋಧಕರು ವಿದ್ವಾಂಸರು ಎಷ್ಟು ಕುತ್ಸಿತವಾದ ಅರ್ಥ ಮಾಡ್ತಾರೆ ಅಂದರೆ, ಗುಪ್ತರಿಗೆ ವರ್ತಕರಿಂದ ತೆರಿಗೆ ಬೇಕಾಗಿತ್ತು, ಅದಕ್ಕೋಸ್ಕರ ಅವರಿಗೆ ರಾಜಮಾರ್ಗಗಳು ಕಂಟಕ ಇಲ್ಲದೆ ಮಾಡಿದ್ರು ಅಂತ. ಆ ರಾಜಮಾರ್ಗಗಳಲ್ಲಿ ವರ್ತಕರು ಮಾತ್ರ ಅಲ್ಲದೆ ಸಾಮಾನ್ಯ ಜನ ಓಡಾಡ್ತಿರ್ಲಿಲ್ವಾ? ಸಾಮಾನ್ಯ ಜನ ಓಡಾಡ್ತಿದ್ದಂಗೆ ರಾಜಮಾರ್ಗಗಳಲ್ಲಿ ಮುಳ್ಳೆದ್ದು ಬಿಡ್ತಾ ಇತ್ತ. ಇದು ಹೇಗಿದೆ ಅಂತಂದರೆ, ಬೆಂಗಳೂರಿನ ರಸ್ತೆಗಳನ್ನು ಚೆನ್ನಾಗಿ ಮಾಡಿಕೊಟ್ರೆ ಬಂಡವಾಳಶಾಹಿಗಳು ಮಾತ್ರ ಓಡಾಡ್ತಾರೆ ಅಂತ. ಅಲ್ಲಿ ಬಡವರು ಓಡಾಡೋದಿಲ್ವಾ? ಓಡಾಡಿದ್ರೆ ಬಿರಿದು ಬಿಡುತ್ತಾ. ಇಷ್ಟು ಸಾಮಾನ್ಯ ಲೋಕಕ್ಕಷ್ಟಕ್ಕೂ ಅನುಕೂಲವಾಗುವಂಥದ್ದು ಮಾಡೋಲ್ಲ. ಇಂದಿರಾ ಗಾಂಧಿ ಕ್ಯಾಂಟೀನ್ ಅಂತೆ, ಮೋತಿಲಾಲ್ ನೆಹರು ಚರಂಡಿ ಅಂತೆ, ನೆಹರು ಟಾಯ್ಲೆಟ್ ಅಂತೆ, ಇನ್ನು ರಾಹುಲ್ ಗಾಂಧಿದು ಬುದ್ಧಿಹೀನರ ಒಂದು ಕ್ಯಾಂಪ್ ಅಸೈಲಮ್, ಮೆಂಟಲ್ ಅಸೈಲಮು ಇವುಗಳಾಗಬೇಕಾಗಿದೆ ಅನಿಸುತ್ತೆ. ಈ ರೀತಿ ಸೆಕ್ಲೂಟೆಡ್ ಆಗಿ, ಐಸೋಲೇಟೆಡ್ ಆಗಿ, ಏಕದೇಶೀಯವಾಗಿ ವೋಟ್ ಬ್ಯಾಂಕ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ನೀಚವಾದದ್ದು. ಎಲ್ಲರಿಗೂ ಹಿತವಾಗುವಂಥದ್ದು ನೋಡಬೇಕು. ಬಹುಜನ ಹಿತಾಯ ಅನ್ನುವುದೇ ಇರಬೇಕಲ್ವ ದೃಷ್ಟಿ. ಅದು ಕಂಡಾಗ ರಸ್ತೆಗಳಲ್ಲಿ ನೆಮ್ಮದಿ ಇಲ್ಲ ಅಂದರೆ ಯಾವುದೇ ಪ್ರಯಾಣ ಸಾಗೋದಿಲ್ಲ. ಸಾಗಣೆ ಇಲ್ಲದೆ ಹೇಗೆ? ಈಗಂತೂ ರಸ್ತೆಗಳು ಅಂತಂದರೆ ಒಂದು ದೇಶದ ರಕ್ತನಾಳಗಳಿದ್ದಂತೆ. ಆ ರಕ್ತನಾಳಗಳೆಲ್ಲ ಬದ್ಧವಾಗಿಬಿಟ್ರೆ, ಎಲ್ಲ ಬ್ಲಾಕ್ ಆಗಿಬಿಟ್ರೆ ಎಲ್ಲರಿಗೂ ಕೂಡ ಬೈಪಾಸ್ ಸರ್ಜರಿ ಮಾಡಬೇಕು, ಇಲ್ಲ ಏಂಜಿಯೋಪ್ಲಾಸ್ಟಿ ಮಾಡಬೇಕು, ಇಲ್ಲ ಹಾರ್ಟ್ ಫೇಲ್ ಆಗಿ ಸಾಯಬೇಕು. ಇದು ಬಿಟ್ಟು ಬೇರೆ ಯಾವುದೂ ದಾರಿ ಇಲ್ಲ ಅಂತಾದರೆ ಗತಿ ಏನು? ಹಾಗಾಗಿ ಮೊದಲು ಇವುಗಳ ವ್ಯವಸ್ಥೆ ಬೇಕು. ಆಗಲೇ ಕಷ್ಟ ಇತ್ತು. ಆಗಲೇ ಹಳ್ಳಿಗಳಲ್ಲಿ ಬೆಳೆದದ್ದು ರಫ್ತಾಗದೇ ಇದ್ದರೆ, ನಿರ್ಯಾತವಾಗದೇ ಇದ್ದರೆ ಗತಿ ಏನು? ಅದೇ ರೀತಿಯಲ್ಲಿ ಉಪ್ಪು ಮೊದಲಾದಂಥ ಪದಾರ್ಥಗಳು ಹೊರಗಿಂದ ಬರಲೇಬೇಕಾಗಿತ್ತು. ಕಬ್ಬಿಣ ಹಳ್ಳಿಗಳಲ್ಲೆಲ್ಲ ಗಣಿಗಳಿರ್ತಾ ಇದ್ವ, ಇನ್ನೆಲ್ಲಿಂದಲೂ ಬರಬೇಕು. ಕಬ್ಬಿಣ ಅನ್ನುವುದು ರೈತನಿಂದ ಮೊದಲುಗೊಂಡು ಪ್ರತಿಯೊಬ್ಬರಿಗೂ ಬೇಕಾಗತಕ್ಕಂಥ ವಸ್ತು. ಅದಿಲ್ಲದೆ ಇದ್ದರೆ ಹೇಗೆ ಕೆಲಸ ನಡೆಯುತ್ತದೆ? ಇವನ್ನೆಲ್ಲ ಕಂಡಾಗ ಇಷ್ಟು ಮುಖ್ಯವಾದದ್ದು ಅವುಗಳಿಲ್ಲದೆ ಹೋಗುತ್ತದೆ ಅಂತನ್ನುವ ಮಾತನ್ನು ವಾಲ್ಮೀಕಿಗಳು ಹೇಳ್ತಾರೆ. ಆಮೇಲೆ ನಾರಾಜಕೆ ಜನಪದೇ ಚರತ್ಯೇಕತರೋ ವಶಿ. ಯಾವ ಜಿತೇಂದ್ರಿಯನಾದ ಯತಿ ಕೂಡ ಇರೋಕ್ಕಾಗೋದಿಲ್ಲ ಅಂತ. ಸನ್ಯಾಸಿಗೂ ಪಾದಪೂಜೆ ಮಾಡೋರು ಬೇಡವೆ? ಚಾತುರ್ಮಾಸಿಕ ವ್ಯವಸ್ಥೆ ಬೇಡವೆ? ಮೊದಲು ಅವ್ರಿಗೆ ಸಮಸ್ಯೆ. ಯಾಕೆಂದರೆ ಅವ್ರಿಗೆ ತಾವಿ ಹಿಟ್ಟು ಬೇಯಿಸ್ಕೊಳ್ಳೋಕೆ ಬರೋಲ್ಲ, ಬಂದಿದ್ರೂ ಮರೆತಿರ್ತಾರೆ. ಹೀಗಾಗಿ ಸನ್ಯಾಸಿಯಷ್ಟು ಪರೋಪಜೀವಿ ಮತ್ತಾರೂ ಇರೋಲ್ಲ, ಯಾರು ಯಾರನ್ನು ಲೆಕ್ಕಿಸೋದಿಲ್ಲ. ಹಾಗಾಗಿ ಭಾವಯನ್ ಆತ್ಮನಾತ್ಮಾನಂ ಯತ್ರ ಸಾಯಂಗೃಹೋ ಮುನಿ. ಹಾಗಾಗಿ ಹೊತ್ತು ಎಲ್ಲಿ ಮುಳುಗಿದ್ರೆ ಅಲ್ಲಿಯೇ ಮನೆ ಅಂತಿರ್ತಕ್ಕಂಥ ಸಾಯಂಗೃಹ ಅಂತನ್ನುವ ಫ್ರೇಜೇ ತುಂಬ ಚೆನ್ನಾಗಿದೆ. ಕರತಲ ಭಿಕ್ಷಾ ತರುತಲ ವಾಸ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಸಾಯಂಗೃಹ. ಎಲ್ಲಿ ಹೊತ್ತಕ್ಕಂತಿದ್ರೆ ಅದು ಮರ ಇದ್ದರೆ ಮರ, ಮಠ ಇದ್ದರೆ ಮಠ, ಮನೆ ಇದ್ದರೆ ಮನೆ, ಬೀದಿ ಇದ್ದರೆ ಬೀದಿ, ಅಲ್ಲೇ ಅವನಿಗೆ ವಾಸ. ಗ್ರಾಮೈಕ ರತ್ರಶ್ಚರೇತ್ ಅಂತ ಮನುವಿನಲ್ಲಿ ಹೇಳ್ತಾರೆ. ಹಾಗೆ ಅವನು ಇರೋದಕ್ಕೆ ಆಗೋಲ್ಲ, ಎಲ್ಲೆಲ್ಲೂ ಇರೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತದೆ. ಯಾರು ಸನ್ಯಾಸಿಯೋ, ಯಾರು ವಂಚಕನೋ, ಯಾರು ಕಳ್ಳನೋ ಗೊತ್ತಾಗದೆ ಹೋಗುತ್ತದೆ. ನಾರಾಜಕೆ ಜನಪದೇ ಯೋಗಕ್ಷೇಮ ಪ್ರವರ್ತತೆ.
ಈ ಯೋಗಕ್ಷೇಮ ಏಕವಚನದಲ್ಲಿರುವುದು ನೋಡಿ. ಯೋಗಕ್ಷೇಮ ಎರಡು ಒಂದೇನೆ. ಚಾನ್ಸ್ ಆಫ್ ಹ್ಯಾವಿಂಗ್ ಇಟ್ ಆ್ಯಂಡ್ ಕಾನ್ಸ್ಟೆಂಟ್ಲಿ ಪೊಸೆಸಿಂಗ್ ಇಟ್ ಎರಡೂ ಕೂಡ ಮುಖ್ಯವಾದದ್ದು. ಅದು ಇರೋಲ್ಲ. ನಾರಾಜಕೆ ಜನಪದೇ ಸೇನಾ ಶತ್ರುನ್ ವಿಷಹತೆ ಯುಧಿ. ಅರಾಜಕವಾದ ದೇಶದಲ್ಲಿ ಸೈನಿಕರಿಗೆ ಉತ್ಸಾಹ ಇರೋಲ್ಲ, ಯುದ್ಧದಲ್ಲಿ ಶತ್ರುಗಳನ್ನು ಗೆಲ್ಲೋಕ್ಕಾಗೋಲ್ಲ. ಹೀಗೆ ರಥಗಳು, ಕುದುರೆಗಳು ಎಲ್ಲದರೊಳಗೂ ತೊಂದರೆ ಆಗುತ್ತದೆ. ನಾರಾಜಕೆ ಜನಪದೇ ನರಾಹ ಶಾಸ್ತ್ರ ವಿಶಾರದ ಅಕಾಡೆಮಿಕ್ ಲರ್ನಿಂಗು ಇತ್ಯಾದಿಗಳು ಹೊರಟೋಗ್ಬಿಡುತ್ತವೆ. ಬಹಳ ನಿಜವಾದಂಥದ್ದು. ಎಲ್ಲಿ ಜೀವನವೇ ಕಷ್ಟವಾಗುತ್ತೋ ಅಲ್ಲಿ ಸ್ಪೆಷಲೈಸೇಷನ್ನು, ಹೈಯರ್ ಎಜುಕೇಷನ್ ಅಂತ ಅನ್ನುವೆಲ್ಲ ಎಲ್ಲಿರುತ್ತದೆ. ಸಂವದಂತೋ ಅವತಿಷ್ಠಂತೆ ವನೇಶು ಉಪವನೇಶು ಚ. 4 ಒಳ್ಳೆ ಮಾತಾಡ್ಕೊಂಡು ತಿರುಗುವಂಥ ಜನರನ್ನು ನೋಡೋಕ್ಕಾಗೋದಿಲ್ಲ ಎಲ್ಲಿಯೂ ಕೂಡ. ನಾರಾಜಕೆ ಜನಪದೇ ಮಾಲ್ಯ ಮೋದಕ ದಕ್ಷಿಣಾ ದೇವತಾಭ್ಯರ್ಚನಾರ್ಥಾಯ ಕಲ್ಪಂತೆ ನಿಯತೈರ್ಜನೈ. ದೇವರಿಗೂ ಕೂಡ ಎಡಮಗ್ಲೇ ಆಗುತ್ತದೆ. ಒಂದು ಒಣಕಲು ಹೂವಾನೂ ಹಾಕೋದಿಲ್ಲ, ಒಂದು ನೈವೇದ್ಯವೂ ಕರುಣಿಸೋಲ್ಲ. ಭೈರಪ್ಪನವರ ತಂತು ಕಾದಂಬರಿಯಲ್ಲಿ ಆ ಬಸವನ ಪುರ ಅಂತೂ ಯಾವುದೋ ಒಂದು ಹಳ್ಳಿ ಬರ್ತದಲ್ಲ, ಅದು ಧರ್ಮದ ಸಂಕೇತವೇ ಆಗಿದೆ. ವೃಷೋಹಿ ಭಗವಾನ್ ಧರ್ಮ. ಅಲ್ಲಿ ರಾಮಭಟ್ರು ಅಂತ ದೇವಾಲಯದ ಅರ್ಚಕರು, ಹೊಯ್ಸಳರ ಕಾಲದ ದೇವಸ್ಥಾನದಲ್ಲಿ ಅರ್ಚನೆ ಮಾಡೋರು. ಮೊದಲು ಎಷ್ಟು ಚೆನ್ನಾಗಿತ್ತು, ಈಗ ಏನೂ ಇಲ್ಲ. ಪಾಪ ನಾಯಿ ನರಿಗಳೆಲ್ಲ ಬಂದು ದೇವಾಲಯವನ್ನು ಗಲೀಜು ಮಾಡ್ತಾ ಇರ್ತವೆ. ಪುಂಡು ಪೋಖ್ರಿಗಳು ಬಂದು ಇಸ್ಪೇಟು ಸಿಗರೇಟು ಆ ವ್ಯವಹಾರದ ಅಡ್ಡ ತರಹ ಆಗಿರುತ್ತದೆ. ಅಲ್ಲಿ ಅವರು ಕಷ್ಟಪಟ್ಟುಕೊಂಡು ಬಂದು ಬಾಗಿಲೂ ಸರಿಯಾಗಿರೋಲ್ಲ. ಮುಜರಾಯಿ ಇಲಾಖೆಗೆ ಹೇಳಿ ಹೇಳಿ ಬರೀ ಕಂಠಶೋಷಣೆ ಆಗಿರುತ್ತದೆ. ಸರಸ್ವತಿ ವಿಗ್ರಹ ಬೇರೆ ಕಳುವಾಗಿರುತ್ತದೆ. ಅವರು ಪಾಪ ಬರಿಗೈನಲ್ಲಿ ಬಂದು ಏನೋ 4 ಹೂವಿದ್ರೆ ಅದು ಇಲ್ಲದೇ ಬರೀ ಮಂತ್ರ ಹೇಳ್ಕೊಂಡು ಮುಗಿಸ್ತಾ ಇರ್ತಾರೆ. ಆ ಸ್ಥಿತಿಯನ್ನು ತೋರ್ಪಡಿಸ್ತಾರೆ ಲೇಖಕರು. ಇವೆಲ್ಲ ಅರಾಜಕತೆಯ ಲಕ್ಷಣವೇ ಆಗಿರತಕ್ಕಂಥದ್ದು. ನಾರಾಜಕೆ ಜನಪದೇ ಚಂದನಾಗರು ರೂಷಿತಾ ರಾಜಪುತ್ರ ವಿರಾಜಂತೆ ವಸಂತ ಇವ ಶಾಖಿನಃ. ವಸಂತ ಕಾಲದಲ್ಲಿ ಮರಗಳು ಹೂ ಹಣ್ಣುಗಳಿಂದ ತುಂಬಿರುವಂತೆ ಜನರಿಗೆ ಸೊಗಸು ಸೌಭಾಗ್ಯ ಇರೋಲ್ಲ. ಹೀಗೆ ಯಥಾ ಹ್ಯನುದಕ ನದ್ಯೋ ಯಥಾ ವಾಪ್ಯತೃಣಂ ವನಂ ಅಗೋಪಾಲ ಯಥಾ ಗಾವಸ್ತಥಾ ರಾಷ್ಟ್ರಮರಾಜಕಂ. ನೀರಿಲ್ಲದ ನದಿಯಂತೆ, ಹುಲ್ಲಿಲ್ಲದ ಬಯಲು ಅಂದರೆ ಹುಲ್ಲುಗಾವಲಿನಂತೆ, ಗೋಪಾಲಕರಿಲ್ಲದ ಗೋವುಗಳ ಮಂದೆಯಂತೆ ಅರಾಜಕವಾಗಿಬಿಡುತ್ತದೆ. ಹೀಗಾಗಿ ಒಂದು ಕಡೆಯಲ್ಲಿಯೂ ನೆಮ್ಮದಿ ಇರೋಲ್ಲ. ಧ್ವಜೋ ರಥಸ್ಯ ಪ್ರಜ್ಞಾನಂ ಧೂಮೋ ಜ್ಞಾನಂ ವಿಭಾವಸೋಹೋ ತೇಷಾಂ ಯೋನೋ ಧ್ವಜೋ ರಾಜ ಸದೇವತ್ವ ಮಿತೋಗತಃ. ಒಂದು ರಥಕ್ಕೆ ಹೆಗ್ಗುರುತು ಧ್ವಜ. ಅದೇ ರೀತಿ ನಮ್ಮ ರಾಜ್ಯ ನಿರ್ವಾಹಕ್ಕೆ ಧ್ವಜಪ್ರಾಯನಾಗಿದ್ದ ಮಹಾರಾಜ ಹೋದ, ಇನ್ನೇನು ಗತಿ ಅಂತ ಜನರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ಸ್ಯ ಇವ ನರ ನಿತ್ಯಂ ಭಕ್ಷಯಂತಿ ಪರಸ್ಪರಂ. ಮಾತ್ಸ್ಯನ್ಯಾಯ ಅಂತ ಹೇಳ್ತಾರೆ. ಚಿಕ್ಕ ಮೀನನ್ನು ದೊಡ್ಡ ಮೀನು ನುಂಗುವುದು. ಅದಕ್ಕೆ ರೂತ್ಲೆಸ್ ಆಗಿ, ಬ್ರೂಟಲ್ ಆಗಿ ಯಾರನ್ನು ಯಾರೂ ಕೇರ್ ಮಾಡದೆ ನಡ್ಕೊಳ್ತಕ್ಕಂಥದ್ದು. ನಾಳಿನ ಚಿಂತೆ ಅನ್ನೋದೇ ಕಾಣದಂತೆ ಇಂದಿನ ಚಿಂತೆಯೇ ದೊಡ್ಡದಾದರೆ ಏನು ಮಾಡ್ತಾರೆ? ಬಹಳ ಕಷ್ಟವಾಗುತ್ತದೆ. ಆ ಸ್ಥಿತಿಯನ್ನು ಇಷ್ಟು ವಿವರವಾಗಿ ಕೊಟ್ಟಿದ್ದಾರೆ. ನೋಡಿದಾಗ ಒಂದು ಮಹಾಕಾವ್ಯವನ್ನು ಓದುವಲ್ಲಿ ಎಷ್ಟು ಸಾಂಪ್ರತಿಕವಾದ ವಿವೇಕ ಕೂಡ ಬೆಳೆಯುತ್ತದೆ ಅಂತ ಗೊತ್ತಾಗುತ್ತದೆ. ಏಹಿ ಸಂಭಿನ್ನ ಮರ್ಯಾದಾ ನಾಸ್ತಿಕಾಶ್ಚಿನ್ನ ಸಂಶಯಾ ತೇಪಿ ಭಾವಾಯ ಕಲ್ಪಂತೆ ರಾಜದಂಡ ನಿಪೀಡಿತಾ. ಇಂಥ ದುಷ್ಟತೆಗೂ ಹಿಂದೆಗಿದೆ ಇರ್ತಕ್ಕಂಥವರು ಬಂಡುಕೋರರು, ನಾಸ್ತಿಕರು. ನಾಸ್ತಿಕರು ಅಂದರೆ ಒಂದು ದೈವ ಭೀತಿ ಇದ್ದು ಸತ್ಕಾರ್ಯಗಳನ್ನು ಮಾಡುವಂಥವ್ರು ಇರ್ತಾರಲ್ಲ, ಆ ಮಟ್ಟದ್ದು ಅಲ್ಲದೆ ಇರೋರು. ಅವ್ರು ಹೇಗೂ ನಡ್ಕೊಳ್ತಾರೆ. ಮೊನ್ನೆಯೆಲ್ಲ ನೋಡಿದ್ರಲ್ಲ ಬೀದಿ ಮೆರವಣಿಗೆ, ಆ ಥರದ್ದು. ಎಲ್ಲೆಲ್ಲೋ ಬಂದವರು ಯಾರ್ಯಾರೋ ಸತ್ರು ಅಂತ ಬಾಯಿ ಬಡ್ಕೊಂಡ್ರಲ್ಲ, ಆ ಥರದ್ದು. ಆ ರೀತಿಯಾದ ವರ್ಗ ಹೆಚ್ಚಾದಷ್ಟು ತುಂಬ ಅನರ್ಥಕಾರಿಯಾಗುತ್ತದೆ. ಜನಕ್ಕೆ ಒಂದು ನೆಮ್ಮದಿಯನ್ನು ಕೊಡಬೇಕು. ಅದಿಲ್ಲದೆ ಹೋದರೆ ರಾಷ್ಟ್ರ ಧರ್ಮ ನಡೆಯೋದಿಲ್ಲ. ತಥಾ ನರೇಂದ್ರೋ ರಾಷ್ಟ್ರಸ್ಯ ಪ್ರಭವ ಸತ್ಯಧರ್ಮಯೋ ರಾಜ ಸತ್ಯಂಚ ಧರ್ಮಶ್ಚ ರಾಜ ಕುಲವತಾಂ ಕುಲಂ ರಾಜ ಮಾತಾ ಪಿತಾಚೈವ ರಾಜ ಹಿತಕರೋ ನೃಣ. ಇದು ರಾಜ ಸಂಕೀರ್ತನೆ ಅಂತಲ್ಲ. ದಕ್ಷನಾದವನು ಅಧಿಕಾರದಲ್ಲಿರಬೇಕು. ದಕ್ಷತೆಗೆ ನಿಜವಾದ ಅರ್ಥ ಬರುವುದು ನಿಸ್ವಾರ್ಥತೆ ಇದ್ದಲ್ಲಿ. ದಾಕ್ಷ ನೈಸ್ವಾರ್ಥ್ಯ ಎರಡೂ ಕೂಡ ತುಂಬ ತುಂಬ ಮುಖ್ಯವಾದದ್ದು. ಅದು ಇಲ್ಲದೇ ಇದ್ದರೆ ದೇಶಕ್ಕೆ ಅಭಿವೃದ್ಧಿ ಇಲ್ಲ. ಹಾಗಾಗಿ ಯಾರೋ ಒಬ್ಬನ ರಾಜನ ಇಟ್ಕೊಳ್ಬೇಕು. ತಮಿಳ್ನ ಒಂದು ಗಾದೆಯೇ ಇದೆಯಲ್ಲ, ಮಣ್ಣು ಮಾಮಿಯಾರಂತ. ಅತ್ತೆ ಇಲ್ಲ ಅಂದರೆ ಒಂದು ಮಣ್ಣಲ್ಲಾದರೂ ಅತ್ತೆ ಗೊಂಬೆ ಮಾಡ್ಕೊಂಡು ನಡ್ಕೋಬೇಕು ಅಂತ. ನಮಗೆ ನಾವೇ ಒಂದು ವ್ಯವಸ್ಥೆ ಮಾಡಿಕೊಳ್ಳಬೇಕು. ಹಾಗೆ ಮಾಡಿಕೊಂಡು ವಸಿಷ್ಠಾದಿಗಳು ದೂತರನ್ನು ಕಳಿಸಿಕೊಡ್ತಾರೆ. ಸೋದರ ಮಾವ ಕೇಕೈ ದೇಶಾಧಿಪತಿ ಯುಧಾಜಿತ್ತು, ಅವನಲ್ಲಿಗೆ ಕಳಿಸಿಕೊಡ್ತಾರೆ. ಇಲ್ಲಿ ಅಶ್ವಪತಿ ಅಂತ ಕೈಕೇಯಿಯ ತಂದೆ. ಅಶ್ವಪತಿ ಸಾವಿತ್ರಿಯ ತಂದೆಯೂ ಹೌದು. ಅದೊಂದು ರೀತಿ ಫ್ಯಾಮಿಲಿ ನೇಮ್ ಅಂತ ಅನ್ಬೋದು. ಅಥವಾ ಲೂಯಿ 17-18 ಜನ ಇದ್ದಾರೆ. ಅದೇ ರೀತಿಯಾಗಿ ಜೇಮ್ಸ್ ಇರ್ಬೋದು, ಪಾಲ್ ಇರ್ಬೋದು. ಇವರುಗಳೆಲ್ಲರೂ ಕೂಡ ಬೇಕಾದಂತೆ. ನಮ್ಮಲ್ಲಿ ವಿಕ್ರಮಾದಿತ್ಯರು ಎಷ್ಟೋ ಜನ ಇದ್ದಾರೆ. ಕೃಷ್ಣರಾಜ ಒಡೆಯರು
3-4 ಹೀಗೆಲ್ಲ ಇವೆಯಲ್ಲ ಆ ತರಹವೇ ಅಶ್ವಪತಿ ಅಂತ ಅನ್ನೋದನ್ನು ನಾವು ಇಟ್ಕೊಳ್ಬೇಕು. ಜೊತೆಗೆ ಮದ್ರದೇಶ ಕುದುರೆಗಳಿಗೆ ಪ್ರಖ್ಯಾತವಾದದ್ದು. ಅಶ್ವಾನಾಂ ಪತಯ ಅಶ್ವಪತಿ ಹಾಗೂ ಆಗುತ್ತದೆ. ಅಶ್ವ ಸಂಗೋಪನೆ ಚೆನ್ನಾಗಿ ಮಾಡ್ತಾ ಇದ್ರು. ಅಲ್ಲಿಯೇ ಪಕ್ಕದ್ದು ಕಾಂಬೋಜ, ಅಲ್ಲಿಂದ ಪಾರಶಿಕ ಅಶ್ವಗಳೆಲ್ಲ ಬೇಕಾದಂಗೆ ಬರ್ತಾ ಇತ್ತು. ಅದು ಇದ್ದಿರಬಹುದು ಅಂತ ಅನಿಸುತ್ತದೆ. ಹಾಗಾಗಿ ಅತ್ತ ಕಡೆಗೆ ದೂತರನ್ನು ಕಳಿಸ್ಕೊಡ್ತಾರೆ. ಹಾಗೆ ನೋಡಿ, ಮಾಚಾಸ್ಮೈ ಪ್ರೋಷಿತಂ ರಾಮಂ ಮಾಚಾಸ್ಮೈ ಪಿತರಮೃತಂ ಭವಂತ ಶಂಸಿತುರ್ಗತ್ವ ರಾಘವಾಣಾಂ ಇಮಂ ಕ್ಷಯಂ. ನೀವು ಮೊದಲು ದಶರಥ ಸತ್ತಿದ್ದಾಗಲಿ ರಾಮ ಕಾಡಿಗೆ ಹೋಗಿದ್ದಾಗಲಿ ಹೇಳಬಾರ್ದು, ಯಾವುದೂ ಅವನಿಗೆ ತಿಳಿಸಬಾರ್ದು. ಹಳೆ ಕಾಲದ ಟೆಲಿಗ್ರಾಮು, ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಅಷ್ಟೇ. ಅಷ್ಟೇ ಸಾಕಾಗ್ತಾ ಇತ್ತು. ಎಷ್ಟು ಘಟ ಉರುಳಿದ್ವು ಅಂತ ನಮ್ಮ ಮನೆಗಳಲ್ಲೆಲ್ಲ ನನಗೆ ಇನ್ನೂ ನೆನಪಿದೆ. ಟೆಲಿಗ್ರಾಮ್ ಅಂದ ತಕ್ಷಣವೇ ಒಂದೊಬ್ಬೆ ಅಳು ಶುರುವಾಗ್ಬಿಡ್ತಾ ಇತ್ತು. ಸೀರಿಯಸ್ ಅಂದ್ರೆ ನಮ್ಮಜ್ಜಿ ಸ್ನಾನ ಮಾಡಿಬಿಡೋಣ ಅಂತಿದ್ರು. ಅವರಿಗೆ ಅವ್ರ ಮಡಿ ಚಿಂತೆ, ಏನೋ ಅವ್ರು 3 ದಿವಸ 7 ದಿವಸದ ಯಾದಿಗಳೋ ಏನೋಪ್ಪ ಕೆಟ್ಟ ನಕ್ಷತ್ರವೋ ಏನೋ ಹೇಗೋ ಈ ತರ ಅಲ್ಲಿಂದ ಶುರು ಆಗ್ಬಿಡ್ತಾ ಇತ್ತು. ಅದೆಷ್ಟು ಅವ್ರ ಮಡಿಯ ವ್ಯವಹಾರ ಉಲ್ಬಣಿಸ್ತಾ ಇತ್ತು ಅಂದರೆ ಪ್ರಸಂಗಾವಧಾನ, ಅಲರ್ಟ್ನೆಸ್ ನೋಡಿ. ಅವರು ಯಾವ ಶೋಕಕ್ಕೂ ಕೂಡ ಕಂಗೆಡ್ತಾನೆ ಇರಲಿಲ್ಲ. ನಮ್ಮ ತಂದೆಗೆಲ್ಲ ತುಂಬ ಅನಾರೋಗ್ಯವಾಗಿತ್ತು. ಅವ್ರ ಕೆಲಸನ ಅವ್ರು ಮಾಡ್ತಾ ಇದ್ರು ಅಷ್ಟೇ ಹೊರತು ಒಂದು ದಿವಸ ಅವ್ರು ಹತ್ತಿದ್ದನ್ನು ನಾನು ನೋಡಿಲ್ಲ. ಯಾವುದೋ ಭಾವಕ್ಕೆ ಮುಟ್ಟುವಂಥ ಸನ್ನಿವೇಶ ಬಂದಾಗ ಚೆನ್ನಾಗಿರೋ ಕಾಲದಲ್ಲಿ ಹತ್ತಿದ್ಕೊಂಡಿದ್ದೇನೆ ಹೊರತು ಅವ್ರ ಆಪತ್ಕಾಲ ಬಂದಾಗ ಹತ್ತಿದ್ದನ್ನು ನೋಡೇ ಇಲ್ಲ. ಅವರು ಹಾಸ್ಪಿಟ್ಲಿಗೆ ಏನು ಬೇಕು ಡಬ್ಬಿ ಅದನ್ನು ತಯಾರು ಮಾಡಬೇಕು, ಈ ಥರದ್ದು ಮಾಡ್ತಾ ಇದ್ರು. ಮತ್ತು ನನಗೆ ಮಧ್ಯಾಹ್ನದ ಮೇಲೆ ಮಡಿ ಇಲ್ಲದೆ ಇದ್ರು ಪರವಾಗಿಲ್ಲ, ಮೈಲಿಗೆ ಸೀರೆ ಉಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ, ಅದೆಲ್ಲ ಸಜ್ಜು ಮಾಡ್ಕೊಳ್ಳೋರು. ಆದರೆ ಅವ್ರ ಮಡಿಗೆ ಮಾತ್ರ ಒಂಚೂರು ಧಕ್ಕೆ ಬರಬಾರ್ದು, ಹಾಗೆ ನಡ್ಕೋತಾ ಇದ್ರು. ಆ ರೀತಿಯಾಗಿ ಭರತನಿಗೆ ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಟೆಲಿಗ್ರಾಮನ್ನು ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ನೋಡಿ, ಇದು ಆಪತ್ಕಾರಿಯಾದ ಸನ್ನಿವೇಶ, ಹೋಗಿ ಹೇಳಬೇಕು ಅಂತಂದ್ರೂ ರಾಜಮರ್ಯಾದೆ ಬಿಡುವಂತೆ ಇಲ್ಲ. ಆ ದುಸ್ಥಿತಿಯಲ್ಲೂ ಕೂಡ ಕೌಶಯ್ಯಾನಿ ಚ ವಸ್ತ್ರಾಣಿ ಭೂಷಣಾನಿ ವರಾಣಿ ಚ ಕ್ಷಿಪ್ರಮಾದಾಯ ರಾಜ್ಞಶ್ಚ ಭರತಸ್ಯ ಚ ಗಚ್ಚತ. ಭರತನ ತಾತನಿಗೆ ಮತ್ತು ಸೋದರ ಮಾವನಿಗೆ, ಸೋದರ ಮಾವನ ಹೆಂಡತಿಗೆ, ಇವರಿಗೆಲ್ಲ ಬಹುಮಾನಗಳನ್ನು ಕೊಡಬೇಕು ಅಂತ ಅದು ಇದ್ದೇ ಇದೆ. ಕೊಟ್ಟು ಬಿಟ್ಟು ಮಾಡಬೇಕು. ನಮ್ಮಗಳಲ್ಲೆಲ್ಲ ಈ ಮದುವೆ ಇತ್ಯಾದಿ ಅಂದರೆ ಈ ರಣರಗಳೇ ತುಂಬ ಉಂಟಲ್ವ. ಆ ಕಾಲಕ್ಕೂ ಇದೆ, ಅದು ಬಿಡೋಕ್ಕಾಗೋದಿಲ್ಲ. ಬರಗಾಲ ಬಂತು ಅಂದರೆ ತುಪ್ಪ ತಿಂದೇ ಇರೋಕ್ಕಾಗೋದಿಲ್ಲ ಅಂತ. ನಮ್ಮ ದೇಶದ ಎಂತೆಂಥ ಅತಂತ್ರದ ಸ್ಥಿತಿಯಲ್ಲೂ ಏಷ್ಯಾಡೋ ಮತ್ತೊಂದೋ ಮಗದೊಂದೋ ಕಾಮನ್ವೆಲ್ತ್ ಗೇಮ್ಸು ನಡೀಬೇಕು ಅಂತ ಯಾವ್ಯಾವ ದೇಶಗಳು ಹಾಗೆ ಮಾಡುತ್ತವೆ. ನೀವು ನೋಡಿದಿರ್ಬೋದು, ಬ್ರೆಜಿಲ್ ಇರ್ಬೋದು, ಚಿಲಿ ಇರ್ಬೋದು, ಅರ್ಜೆಂಟೈನಾ, ಆ ಥರದ ದಟ್ಟ ದರಿದ್ರದ ದೇಶಗಳು ಕೂಡ ಒಲಿಂಪಿಕ್ಸನ್ನು ಹೋಸ್ಟ್ ಮಾಡೋದು. ಅದಕ್ಕೆ ಅದರದೇ ಆದ ಪ್ರಯೋಜನ ಉಂಟು. ಮತ್ತು 4 ಜನರ ಮಧ್ಯೆ ನಮಗೂ ಒಂದು ಮರ್ಯಾದೆ ಇದೆ ಅಂತಂದರೆ ಇನ್ನೇನೋ ಬೇರೆ ಅನುಕೂಲತೆಗಳು ಉಂಟು. ಇಲ್ಲದೇ ಯಾರು ಇವರು ನಷ್ಟವಾಗ್ತಾ ಇರೋರು ಅಂತ ಅಂದ್ಕೋತಾರೆ. ನಮ್ಮ ತಾಯಿ ಹೇಳ್ತಾ ಇದ್ರು, ನೋಡಪ್ಪ, ಬಿಸ್ನೆಸ್ ಮಾಡೋರು ಅವ್ರು ಯಾವತ್ತೂ ಕೂಡ ಕಷ್ಟ ತೋರಿಸ್ಕೋಬಾರ್ದು. ಕಷ್ಟ ತೋರಿಸ್ಕೊಂಡ್ರೆ ಅವ್ರು 10 ಕಡೆ ಸಾಲ ತೊಗೊಂಡಿರ್ತಾರೆ. ಇವರಿಂದ ಸಾಲನೂ ಹುಟ್ಟೋಲ್ಲ, ಬಡ್ಡಿನೂ ಹುಟ್ಟೋಲ್ಲ ಅಂತ ಎಲ್ಲ ಸಾಲಗಾರರು ಒಟ್ಟಿಗೆ ಬಂದರೆ ಅಷ್ಟು ಲಿಕ್ವಿಡ್ ಮನಿ ಇರೋದಿಲ್ಲ. ಹಾಗಾಗಿ ಬಿಸ್ನೆಸ್ಸಲ್ಲಿರೋವಂಥವ್ರು ಸಂಬಳದ ಸಾರಿಗೆಯ ಮೇಲೆ ಬದುಕ್ತಕ್ಕಂಥವ್ರಂತೆ ಯಥಾಯಥ ಸರಳವಾಗಿ ಬದುಕೋಕ್ಕಾಗೋಲ್ಲ. ಸ್ವಲ್ಪ ಎಕ್ಸಿಬಿಷನಿಸಮ್ ಇರಬೇಕು. ಚೆನ್ನಾಗಿ ಬದುಕ್ತಾ ಇದ್ದಾರೆ ನೋಡಿ, ಇವತ್ತು ಕಾರ್ ತೊಗೊಂಡ್ರು, ಅವ್ರ ಮನೆ ಯಾಕೆ ಮೊಳದಗಲ ಜರಿ ಸೀರೆ ಉಟ್ಕೊಂಡು ಬಂದಿದ್ದಾರೆ, ಕೊರಳು ಜಗ್ಗೋಷ್ಟು, ಅದು ಯಾವುದೇ ಒಡವೆ ಆಗಿದ್ದಿರ್ಬೋದು, ರೋಲ್ಡ್ ಗೋಲ್ಡೇ ಆಗಿರ್ಬೋದು, ಹಾಕ್ಕೊಂಡು ಬಂದಿದ್ದಾರೆ. ಅವರಿಗೆ ದುಡ್ಡು ಕಾಸು ಜಾಸ್ತಿ ಇದೆ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಆ ರೀತಿಯಾದ ಭಾವ ಇರುತ್ತದಿಲ್ಲ. ಪಟಾಟೋಪೋ ಭಯಂಕರ. ನನಗೆ ನೆನಪಾಗುತ್ತದೆ, ನನ್ನ ವಿದ್ವನ್ ಮಿತ್ರರು ಘನಪಾಟಿ ರಾಜಗೋಪಾಲ ಶರ್ಮಾ ಮೇಲುಕೋಟೆಗೆ ಉದ್ಯೋಗಕ್ಕೆ ಬಂದಿದ್ದರು. ಅಲ್ಲಿಯ ಸಂಶೋಧನಾ ಸಂಸತ್ತಂತಿತ್ತು. ಮೇಲುಕೋಟೆ ಸ್ವಲ್ಪ ಇದ್ದಿದ್ದೊಳಗೆ ತಂಪಾದ ಜಾಗ. ಜೊತೆಗೆ ಅಲ್ಲಿ ಶ್ರೀವೈಷ್ಣವ ಶಿಖಾಮಣಿಗಳು ಎಲ್ಲ ಅಲಂಕಾರಪ್ರಿಯ ನಾರಾಯಣ, ಅವ್ರ ಭಕ್ತರು ಅದೇ ತರಹ ತುಂಬ ನೀಟಾಗಿ ಅಲಂಕಾರ. ಎಲ್ಲರೂ ಜರಿ ಶಾಲುಗಳು, ಅಂಗೈಗಳದ್ದು ಜರಿ ಶಾಲುಗಳು ಹೊದ್ಕೊಂಡು, ಇವ್ರ ಪಾಪ ಬಿರುಬೇಸಿಗೆ ತಮಿಳುನಾಡಿಂದ ಬಂದವರು. ಅಲ್ಲಿ ಅಂಗವಸ್ತ್ರನೂ ಹೊದ್ಕೊಳ್ಳೋದು ಶೆಕೆ ಅಂತ ಅನ್ನೋ ಕಾಲ. ಇನ್ನು ಇಷ್ಟಿಷ್ಟು ಜರಿ ಶಾಲೆ ಎಲ್ಲ ಯಾವುದೋ ಮಠಗಳಲ್ಲಿ ಸ್ವಾಮಿಗಳು ಮಹಾಪಂಡಿತರಿಗೆ ಹೊದಿಸುವಂಥದ್ದು. ಜೊತೆಗೆ ಕಂಚಿ ಮಠ, ತಮಿಳುನಾಡು ಎಲ್ಲ ತುಂಬ ಕಂಜೂಸ್ ಮಠಗಳು, ಕಂಜೂಸ್ ಜಾಗಗಳು. ಅವರು ಒಳ್ಳೆ ಉತ್ತರೀಯವನ್ನು ವಸ್ತ್ರವನ್ನು ಹಾಕೋದೇ ಇಲ್ಲ ಯಾರಿಗೂ. ನಾನು ಬೇಕಾದಷ್ಟು ಕಡೆ ನೋಡಿದ್ದೀನಿ. ಕನ್ನಡಿಗರು ಹೆಚ್ಚು ಉದಾರಿಗಳು. ಹಾಗಾಗಿ ಇಂಥ ಬೆಲೆ ಬಾಳುವ ಅನರ್ಘವಾದಂಥ ಮೊಳದಗ್ಗಲ ಜರೀದು ಮೈಯೆಲ್ಲ ಬುಟ್ಟ ಇರತಕ್ಕಂಥ ಉತ್ತರೀಯಗಳನ್ನು, ಶಾಲೆಗಳನ್ನು ಹೊದ್ಕೊಂಡಿದ್ದಾರೆ ಅಂದರೆ ಎಂತೆಂಥ ಮಹಾಪಂಡಿತರು ಊರೆಲ್ಲ ಇದ್ದಾರೆ ಅಂತ ನನಗೆ ಬೆದರಿಕೆ ಆಗಿಬಿಟ್ಟಿತ್ತು, ಭಯವಾಗಿತ್ತು. ಆಮೇಲೆ ಒಂದೆರಡು ವಿದ್ವದ್ಗೋಷ್ಠಿ, ವೇದಘೋಷ ಆದಾಗ ಬೇಳೆಕಾಳು ಗೊತ್ತಾಯಿತು, ಇವ್ರಿಗೂ ಮಂತ್ರ ಬರೋದಿಲ್ಲ,
ಐವಣ್ಣುಗಳು ಸರಿಯಾಗಿ ಗೊತ್ತಿಲ್ಲದಿದ್ದವರು ತುಂಬ ಜನ ಇದ್ದಾರೆ. ಜರೀಶಾಲು ಮಾತ್ರೇಣ ಪಂಡಿತ ಮಾನಿನಃ ಅಂತ ಅಂತಿದ್ರು. ಹಾಗೆ ಇವೆಲ್ಲ ಮಾಡಿಕೊಳ್ಳಬೇಕಾಗುತ್ತದೆ, ಒಂದು ಮರ್ಯಾದೆ. ಅದನ್ನು ವಾಲ್ಮೀಕಿಯ ಕಾಲದಲ್ಲೂ ಇತ್ತು, ರಾಮಾಯಣದ ಕಾಲದಲ್ಲೂ ಇತ್ತು. ಈ ಎಟಿಕೇಟ್ ಫಾಲೋ ಮಾಡಬೇಕು ಅಂತಕ್ಕಂಥದ್ದು. ಅವರು ಹೋಗ್ತಾರೆ, ಹೋದದ್ದು ದಾರಿ, ಬಂದದ್ದು ದಾರಿ ಆಗಿದೆ. ಅದಕ್ಕೆ ವ್ಯಾಖ್ಯಾನಕಾರರ ಸಮಜಾಯಿಷಿ ಏನಂದರೆ, ಅರ್ಜೆಂಟಾಗಿ ಹೋಗಬೇಕಾಗಿತ್ತು, ಕೆಲವೇ ದೂತರಿದ್ದರು, ಹಾಗಾಗಿ ಅವರು ಅಡ್ಡದಾರಿ ಮಗದೊಂದು ಕಾಡು ಕಲ್ಲು ಮುಳ್ಳು ಲೆಕ್ಕಿಸದೆ ಹೋದರು. ಭರತ ಬರುವಾಗ ವಿಶಾಲವಾದ ಪರಿವಾರ ಸೈನ್ಯ, ಅದರಿಂದ ಕ್ರಮಪ್ರಾಪ್ತವಾದ ಮಾರ್ಗದಲ್ಲಿ ಬಂದಿದ್ದು ಅಂತ. ಆದರೆ ಕೇಕೈ ದೇಶ, ನಾವು ಇವತ್ತು ಭಾವಿಸಿದಂಥ ಪಾಕಿಸ್ತಾನದ ಕಂದಹಾರ್ನ ಆಸುಪಾಸಿನ ಪ್ರಾಂತ ಅಂತ ಅಂದುಕೊಂಡ್ರೆ, ಅಯೋಧ್ಯೆ ಇಂದಿನ ಅಯೋಧ್ಯೆಯೇ ಆದರೆ 7 ರಾತ್ರಿಗಳಲ್ಲಿ ಭರತ ಬಂದ ಅಂತ ಇದೆ. ಅದು ಖಂಡಿತ ಸಾಧ್ಯವಿಲ್ಲ. ಆ ಕಾಲದ ರಥವೇಗವನ್ನು ಇಟ್ಕೊಂಡ್ರೆ ಅವೆಲ್ಲ ವಾಸ್ತವದ ಲೆಕ್ಕ ಮಾಡೋಕ್ಕೆ ಹೋಗಬಾರ್ದು. ಅದನ್ನೆಲ್ಲ ಇಟ್ಕೊಂಡು ಬರ್ತಕ್ಕಂಥವರೆಲ್ಲ ಬೇಕಾದಷ್ಟು ಸಂಶೋಧನೆ ಮಾಡಿದ್ದಾನೆ. ಅದು ಏನೇ ಇದ್ದರೂ ಕಾವ್ಯ ರಸಿಕರಿಗೆ ಈ ಮಾನವ ಸ್ವಭಾವ ಚಿತ್ರಣ ತುಂಬ ಮುಖ್ಯ. ಇಷ್ಟು ಕಷ್ಟಪಟ್ಟು ಹೋದರು ಬಂದರು ಅದನ್ನು ನಾವು ಕಾಣಬೇಕು. ಮತ್ತು ಅಲ್ಲಿ ನೋಡಿ, ಈ ಕೆಲವು ಸಣ್ಣ ವಿವರಗಳು ಎಷ್ಟು ಸ್ವಾರಸ್ಯಕಾರಿಯಾಗಿವೆ ಅನ್ನೋದಕ್ಕೆ ತಿಳಿಸ್ತಾ ಇದ್ದೀನಷ್ಟೇ. ಪಾಪ ಹೊರಟಂಥ ಕೆಲವೇ ದೂತರು ಅವರು ಯಾವ್ಯಾವುದೋ ನದಿಗಳನ್ನು ದಾಟಿಕೊಂಡು ಕಾಡುಗಳನ್ನು ದಾಟಿಕೊಂಡು ಕುರುಜಾಂಗಲ ಪ್ರದೇಶದಲ್ಲಿ ಪಾಂಚಾಲ ದೇಶದಲ್ಲಿ ಎಲ್ಲ ಹಾದು ಹೋದರು. ನಿಕೂಲ ವೃಕ್ಷಮಾಸಾದ್ಯ ದಿವ್ಯಂ ಸತ್ಯೋಪಯಾಚನಂ ಅಭಿಗಮ್ಯಾಭಿವಾದ್ಯಂ ತಂ ಕುಲಿಂಗಾಂ ಪ್ರವಿಶನ್ ಪುರಿಂ ಅಂತ. ಅಲ್ಲಿ ಒಂದು ಕಾರಣಿಕವಾದ ಪುಣ್ಯವೃಕ್ಷ ಇದ್ದ ಜಾಗ ಒಂದಿತ್ತು. ಅವ್ರ ಹಾದಿಯಲ್ಲಿತ್ತೋ ಸ್ವಲ್ಪ ಡಿವಿಯೇಷನ್ ಇತ್ತೋ, ಅಲ್ಲಿಗೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡ್ಕೊಂಡು ಹರಕೆ ಹೊತ್ಕೊಂಡು ಹೋದರು ಅಂತ. ಗೌರ್ಮೆಂಟ್ ಸರ್ವೆಂಟ್ಸು ಗೌರ್ಮೆಂಟ್ ಕೆಲಸ ಆನ್ ಅಫಿಷಿಯಲ್ ಡ್ಯೂಟಿ ಹೋದಾಗ ಅಲ್ಲಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇರುತ್ತೆ, ತೀರ್ಥಯಾತ್ರೆ ಸ್ಥಳ ಇರುತ್ತೆ, ಇನ್ಯಾವುದೊಂದು ಪಿಕ್ನಿಕ್ ಸ್ಪಾಟ್ ಇರುತ್ತೆ, ಅಲ್ಲಿಗೆ ಹೋಗ್ತಾರಲ್ಲ. ಆ ರೀತಿಯಾಗಿ ಇವರು ಅಲ್ಲಿಗೆ ಹೋದರೂ ಬಂದರು. ಮತ್ತು ಯಾವ ದೇವರಲ್ಲಿ ಏನು ಮಹಿಮೆ ಇದೆಯೋ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಕೈ ಮುಗಿದರೆ ನಮಗೇನು ನಷ್ಟ, ಆಗೋ ಲಾಭ ಆಗಲಿ ಅಂತನ್ನುವುದು ಇರುತ್ತದೆ. ಹಾಗಾಗಿ ಹೋಗಿ ಬರುವುದು. ಮತ್ತು ವೃಕ್ಷಾರಾಧನೆ ಇತ್ಯಾದಿ ಎಲ್ಲ ಯಥೇಷ್ಟವಾಗಿ ಇದ್ದದ್ದು ಗೊತ್ತಾಗುತ್ತದೆ. ಈ ಬಗೆಯಲ್ಲಿ ಜೀವಸೂಕ್ಷ್ಮಗಳನ್ನು, ಸಂಸ್ಕೃತಿ ಸೂಕ್ಷ್ಮಗಳನ್ನು ಕಾಣಬಹುದು. ಹಾಗೆ ಇಕ್ಷುಮತಿ ನದಿಗೆ ಹೋಗ್ತಾರೆ. ಆ ಇಕ್ಷುಮತಿ ನದಿಗೆ ಹೋಗಿ ಅಲ್ಲೆಲ್ಲ ಅವೇಕ್ಷ್ಯ ಅಂಜಲಿಪಾನಾಶ್ಚ ಬ್ರಾಹ್ಮಣಾನ್ ವೇದಪಾರಗಾನ್, ಬೊಗಸೆ ನೀರನ್ನ ಬೊಗಸೆಯಲ್ಲೇ ಕುಡಿತಾ ಇದ್ದಂಥ ವೇದ ವಿದ್ವಾಂಸರನ್ನ ಬ್ರಾಹ್ಮಣರನ್ನ ನೋಡಿದ್ರು ಅಂತ. ಬೊಗಸೆ ನೀರನ್ನು ಹಾಗೆ ಬಾಯಲ್ಲಿ ಕುಡಿಬಾರ್ದು, ಅದು ಅವಲಕ್ಷಣ ಅಂತನ್ನುವುದು ಧರ್ಮಶಾಸ್ತ್ರದ ಮಾತು. ಅದರಿಂದಾಗಿ ಯಾವುದೋ ಒಂದು ಚಷಕ ಅಂದರೆ ಬಟ್ಲಲ್ಲಿ ಕುಡಿಬೇಕು, ಅಥವಾ ಅದನ್ನು ಇನ್ಯಾವುದಾದ್ರೂ ಬೇರೆ ರೀತಿಯಲ್ಲಿ ಕುಡಿಯಬೇಕೇ ಹೊರತು ಹಾಗೆ ನದಿಗೆ ಬಾಯಿ ಹಾಕಬಾರ್ದು, ಬೊಗಸೆಗೆ ಬಾಯಿಡಬಾರ್ದು ಅಂತ. ಎಂಜಲಾಯಿತು ಅಂತ ಅದೊಂದು ಮಡಿತನ. ಇನ್ನೊಂದು ಉಂಟು ಕರಪಾತ್ರಿಣ ಅಂತ, ಕೈಯೇ ಬೊಗಸೆಯೇ ಪಾತ್ರೆ, ಅದರೊಳಗೆ ಆಹಾರ ತೆಗೆದುಕೊಳ್ಳೋದೇ ಶ್ರೇಷ್ಠ ಅಂತ. ನಮ್ಮಲ್ಲಿ ಎರಡೂ ಬಗೆಯದು ಉಂಟು. ಹಾಗಾಗಿ ಪವಿತ್ರವಾದ ಬದುಕನ್ನು ಬದುಕ್ತಾ ಇರ್ತಕ್ಕಂಥ ಪಂಡಿತರನ್ನು ಕಂಡ್ರು ಅಂತಲೂ ಅರ್ಥವಾಗುತ್ತೆ. ಆ ಕಡೆ ಅನಾಚಾರಿಗಳನ್ನು ನೋಡಿದ್ರು ಅಂತ. ಆ ಆರ್ಯಾವರ್ತದ ಪರಿಧಿಯಲ್ಲಿದ್ದವರು ಅನಾಚಾರಿಗಳು, ದುರಾಚಾರಿಗಳು, ಅವ್ರಿಗೇನು ಸರಿಯಾಗಿ ಗೊತ್ತಿರಲಿಲ್ಲ ಅನ್ನೋದು ಮಹಾಭಾರತದಲ್ಲೂ ಬರ್ತದೆ. ಏನೇ ಇದ್ದರೂ ಈ ಸೂಕ್ಷ್ಮಗಳನ್ನು ನಾವು ನೋಡ್ತೀವಿ. ವಿಷ್ಣೋ ಪದಂ ಪ್ರೇಕ್ಷಮಾಣ ವಿಪಾಶಾಂ ಚಾಪಿ ಶಾಲ್ಮಲಿಂ ನದೀರ್ ವಾಪೀಸ್ ತಟಾಕಾನಿ ಪಲ್ವಲಾನಿ ಸರಾಂಸಿಚ. ಹಾಗೆ ವಿಷ್ಣುಪಾದ ಇರುವ ಚಿಹ್ನೆ ಎಡೆಯನ್ನು ನೋಡಿದ್ರು. ತೀರ್ಥಯಾತ್ರೆ ಸಂಕ್ಷಿಪ್ತವಾಗಿ ಆದರೂ ಮಾಡಿಕೊಂಡು ಹೋದರು ಅಂತ ಕವಿಗಳು ಬರೆದಿದ್ದಾರೆ. ಇದನ್ನು ಕಂಡಾಗ ಎಲ್ಲಿಯೂ ಮಾನವ ಸ್ವಭಾವ ಒಂದೇ. ಭರತನಿಗೆ ಸುದ್ದಿ ಕಳಿಸ್ಬೇಕು, ರಾಜ ಬದುಕಿಲ್ಲದ ಸನ್ನಿವೇಶ ಅಂತ ಕಷ್ಟ ಇದ್ರೂ ತಮ್ಮದೇನಿರುತ್ತೆ ಸಣ್ಣ ಪುಟ್ಟದನ್ನು ದಾರಿಯಲ್ಲಿ ನೆರವೇರಿಸಿಕೊಂಡು ಹೋಗೋಣ ಅಂತ ಆ ಮಾನವ ಸ್ವಭಾವ ತಪ್ಪಿಲ್ಲದೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡಿಕೊಂಡು ಹೋಗುವಂಥದ್ದು. ಇತ್ತ ಭರತನಿಗೆ ದುಸ್ವಪ್ನಗಳಾಗಿವೆ. ಮಹಾಭಾರತದಲ್ಲಿ ಅಂತಹ ಕನಸುಗಳು ಬರೋಲ್ಲ, ರಾಮಾಯಣದಲ್ಲಿ ತುಂಬ ಕನಸುಗಳು ಬರ್ತವೆ. ಒಂದು ಮಾತಲ್ಲಿ ಹೇಳೋದಿದ್ರೆ ರಾಮಾಯಣದಲ್ಲಿ ಎಲ್ಲರೂ ಕನಸುಗುಳಿಗಳೇ ಅಂತ ಯಾರೋ ಬರೆದಿದ್ದಾರೆ ವಿಮರ್ಶಕರು. ಭರತನಿಗೆ ಕನಸಾಗುತ್ತೆ, ರಾಮನ ಕನಸಾಗುತ್ತೆ, ಸೀತೆ ಕನಸಾಗುತ್ತೆ, ತ್ರಿಜಟೆಗೆ ಕನಸಾಗುತ್ತೆ, ಎಲ್ಲರಿಗೂ ಕನಸಾಗ್ತಾ ಇರುತ್ತೆ. ಇಲ್ಲಿ ಭರತನಿಗೆ ಕೆಟ್ಟ ಕೆಟ್ಟ ಕನಸಾಗುತ್ತದೆ. ಇವುಗಳು ಸತ್ಯ ಅಂತಲ್ಲ, ಕಾವ್ಯ ಸತ್ಯ ಅಂತ ಭಾವಿಸ್ಕೊಳ್ಬೇಕು. ಕನಸಿನಲ್ಲಿ ತನ್ನ ತಂದೆ ಕೊಳೆಯಾದ ಬಟ್ಟೆ ಉಟ್ಕೊಂಡು ಸ್ವಪ್ನೇ ಪಿತರ ಮದ್ರಾಕ್ಷಂ ಮಲಿನಂ ಮುಕ್ತ ಮೂರ್ಧಜಂ ಬಿಟ್ಟ ಮಂಡೆ ಅಂತ ದಕ್ಷಿಣ ಕನ್ನಡದ ಕಡೆ ಹೇಳ್ತಾರೆ. ತಲೆ ಕೆದರ್ಕೊಂಡು ಪತಂತ ಮದ್ರಿಶಿಖರಾತ್ ಕಲುಷೇ ಗೋಮಯ ಹೃದೆ ಸಗಡಿನಲ್ಲಿ ಬೀಳ್ತಾ ಇದ್ದದ್ದನ್ನು ನೋಡಿದೆ. ಪ್ಲವಮಾನಶ್ಚ ಮೇ ದೃಷ್ಟ ಸತಸ್ಮಿನ್ ಗೋಮಯ ಹೃದೆ, ಅಲ್ಲೆಲ್ಲ ಈಜಾಡಿಕೊಂಡು ಪಿಬನ್ ಅಂಜಲಿನಾ ತೈಲಂ ಹಸನ್ನಿವ ಮುಹುರ್ಮುಹು, ಬೊಗಸೆನಲ್ಲಿ ಎಣ್ಣೆ ಕುಡ್ಕೊಂಡು ಹುಚ್ಚುಚ್ಚಾಗಿ ನಗುತ್ತಾ ತತಸ್ತಿಲೌದನಂ ಭುಕ್ತ,
ಎಳ್ಳನ್ನು ಏನು ಎಳ್ಳುಪುಡಿ ಚಿತ್ರಾನ್ನ ತಿಂದನೋ ಏನೋ ಅದು ಚೆನ್ನಾಗೇ ಇರುತ್ತೆ ಅಂತ ನನಗನ್ಸುತ್ತೆ. ತಿಂದುಕೊಂಡು ಪುನರಧಶಿರಾಹ ತಲೆ ಕೆಳಕಾಗಿ ಬಿದ್ದು ತೈಲೇನ ಅಭ್ಯಕ್ತ ಸರ್ವಾಂಗ ತೈಲಮೇವಾನ್ವಗಾಹತ ಎಣ್ಣೆ ಮೈಯಲ್ಲಿ ಎಣ್ಣೆಗೆ ಬಿದ್ದ. ಸ್ವಪ್ನೇಪಿ ಸಾಗರಂ ಶುಷ್ಕಂ ಚಂದ್ರಂಚ ಪತಿತಂ ಭುವಿ, ಆಕಾಶದಿಂದ ಚಂದ್ರ ಬಿದ್ದಂತೆ, ಸಾಗರವೇ ಬತ್ತಿ ಹೋದಂತೆ, ಈ ಜಗತ್ತೇ ಕತ್ತಲೆಯಿಂದ ಉಪರುದ್ಧಾಂಚ ಜಗತಿಂ ತಮಸೇವ ಸಮಾವೃತಂ, ಈ ರೀತಿಯಾಗೆಲ್ಲ ಕಂಡೆ. ಔಪವಾಹ್ಯಸ್ಯ ನಾಗಸ್ಯ ವಿಷಾಣಂ ಶಕಲೀಕೃತಂ, ನಮ್ಮ ಅರಮನೆಯ ಪಟ್ಟದಾನೆ ಕೊಂಬು ದಂತ ಮುರಿದು ಹೋಗಿದ್ದನ್ನು ನೋಡಿದೆ. ಹಾಗೆ ನಮ್ಮ ಅರಮನೆಯ ತ್ರೇತಾಗ್ನಿಗಳು ಆರಿ ಹೋದಂಥದ್ದು ಸಶಾಂತಂ ಜ್ವಲಿತಂ ಜಾತವೇದಸಂ ನೋಡಿದೆ. ಹೀಗೆ ಬೇರೆ ಬೇರೆ ರೀತಿಯಾದ ಅಪಶಕುನಗಳಾದವು. ಶುಷ್ಕಾಂಶ ವಿವಿಧಾನ್ ಧ್ರುಮಾನ್ ಅವತೀರ್ಣಾಂಶ ಪೃಥ್ವೀಂ, ಮರಗಳು ಉರುಳು ಬೀಳತಕ್ಕಂಥದ್ದನ್ನು, ಬೆಟ್ಟಗಳೆಲ್ಲ ಹೊಗೆಗಟ್ಟಿಕೊಂಡಿರೋದನ್ನು, ಪೀಠೆ ಕಾರ್ಷ್ಣಾಯಸೇಚೈನಂ ನಿಷಣ್ಣಂ ಕೃಷ್ಣವಾಸಸಂ, ಕಪ್ಪು ಬಟ್ಟೆ ಉಟ್ಟು ಕಬ್ಬಿಣದ ಮೇಲೆ ನಮ್ಮಪ್ಪ ಕೂತಿರ್ತಕ್ಕಂಥದ್ದು, ಮತ್ತು ಕಪ್ಪು ಕಂದು ಬಣ್ಣದ ಹೆಂಗಸರು ಅವನು ಸುತ್ತುವರೆದು ಕೇಕೆ ಹಾಕಿ ನಗುತ್ತಾ ಇದ್ದಂಥದ್ದನ್ನು, ಇವನ್ನೆಲ್ಲ ನೋಡಿದೆ. ಆಮೇಲೆ ಕಣಗಲೆ ಹಾರ, ಕೆಂಪು ಹೂಗಳ ಹಾರವನ್ನು ಹಾಕಿಕೊಂಡು, ರಕ್ತ ಮಾಲ್ಯಾನುಲೇಪನ, ಕೆಂಪು ಚಂದನ ಹಚ್ಚಿಕೊಂಡು, ಖರಯುಕ್ತೇನ ರಥೇನ, ಕತ್ತೆ ಕಟ್ಟಿರೋ ರಥದಲ್ಲಿ ಪ್ರಯಾತೋ ದಕ್ಷಿಣಾಮುಖ, ದಕ್ಷಿಣ ದಿಕ್ಕಿಗೆ ಹೋದಂಥದ್ದನ್ನು ನೋಡಿದೆ. ಅಲ್ಲಿ ರಾಜನನ್ನು ಗೇಲಿ ಮಾಡ್ತಾ ಇರತಕ್ಕಂಥ ರಕ್ತಾಂಬರ ಧಾರಣಿಯನ್ನು ನೋಡಿದೆ. ದುಷ್ಟವಾದ ರಾಕ್ಷಸ ವಿಕೃತಿ ಚೇಷ್ಟೆಗಳನ್ನು ಮಾಡಿಕೊಳ್ತಕ್ಕಂಥ ಹೆಣ್ಣುಗಳನ್ನು ಕಂಡೆ. ಇದೆಲ್ಲ ನೋಡಿ ನನಗೆ ಭಯವಾಗ್ತಾ ಇದೆ, ಇದೇನಾಗುತ್ತೋ ಏನೋ ಗೊತ್ತಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಗಂಟಲು ಒಣಗಿದೆ, ಧ್ವನಿ ಕುಗ್ಗಿದೆ, ಕಣ್ಣು ಕತ್ತಲೆ ಇಡ್ತಾ ಇದೆ, ನನಗೆ ಯಾವುದೂ ಮನಸ್ಸಿಗೆ ಸಮಾಧಾನವಿಲ್ಲ ಅಂತ ಗೆಳೆಯರ ಬಳಿಯಲ್ಲಿ ಅವನು ಮಾತಾಡುವ ಆ ವಿವರಗಳು ಬರ್ತವೆ. ಅಂದರೆ ಇವೆಲ್ಲ ವಾಸ್ತವ ಇದು ನಡೆದಂತೆಯೇ ನಡೆಯುತ್ತೆ ಅಂತಲ್ಲ. ವೇದಾಂತದ ಅವಸ್ಥಾತ್ರಯದಲ್ಲಿ ಕನಸಿಗೆ ಯಾವ ಮಟ್ಟದ ಬೆಲೆ ಕೊಟ್ಟಿದ್ದಾರೆ ಅಂದರೆ, ಆಧುನಿಕ ಮನಃಶಾಸ್ತ್ರಜ್ಞರಾದರೂ ಒಂಚೂರು ಬೆಲೆ ಕೊಡ್ತಾರೆ. ಅದು ಏನಂದರೆ ಸಬ್ಕಾನ್ಷಿಯಸ್ಸಲ್ಲಿ ಹಾಗಿರುತ್ತೆ ಹೀಗಿರುತ್ತೆ ಅಂತ. ಅವೆಲ್ಲ ಫ್ರಾಯ್ಡ್ ಬರೆದಿದ್ದು, ಸಿಗ್ಮೆಂಟ್ ಫ್ರಾಯ್ಡು, ಅದಷ್ಟು ಕೂಡ ಎಷ್ಟೋ ಪಾಲು ಜಳ್ಳು ಅಂತ ತಿರಸ್ಕೃತವೂ ಆಗಿದೆ. ನಮ್ಮ ಕೆಲವರು ಲೇಖಕರು ಇನ್ನೂ ಅದಕ್ಕೆ ಜೋತು ಬಿದ್ದಿದ್ದಾರೆ. ಅದು ಸುಪ್ತ ಮನಸ್ಸಿನ ಲಕ್ಷಣ ಅಂತ ಬೇಕಾದಷ್ಟು ಕಾಂಪ್ಲೆಕ್ಸ್ಗಳೆಲ್ಲ ಹೇಳಿರೋದು ಸಿಗ್ಮಂಡ್ ಫ್ರಾಯ್ಡ್ನ ಅವನ ಕಲ್ಪನೆ, ಅವನ ಭ್ರಾಮಕ ವಿಲಾಸ ಅಷ್ಟೇನೆ ಅಂತ. ಕನಸಿಗೆ ಎಚ್ಚರಕ್ಕೆ ಯಾವ ಸಂಬಂಧವೂ ಇಲ್ಲ ಅಂತ ವೇದಾಂತದ ದೃಷ್ಟಿ. ಅದು ಅದರದೇ ಒಂದು ದಾರಿ, ಇದು ಇದರದೇ ಒಂದು ದಾರಿ ಅಂತ. ಹಾಗಾಗತ್ತವೆ ಅಂದರೆ ಅದು ಆಕಸ್ಮಿಕ ಅಷ್ಟೇನೆ ಅಂತ ಹೇಳ್ತಾರೆ. ಜಾಗ್ರತ್ತು ಕನಸಿಗೆ ಯಾವ ಸಂಬಂಧವೂ ಇಲ್ಲ, ನಾವು ಮಾತ್ರ ಸಂಬಂಧ ಅಷ್ಟೇ, ಇನ್ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ತಾರೆ. ಅದು ಏನೇ ಇದ್ದರೂ ಕಾವ್ಯಕ್ಕೆ ಇದು ಚೆನ್ನ, ಕಾವ್ಯದಲ್ಲಿ ಈ ಭಾವನೆಗಳೆಲ್ಲ ಚೆನ್ನ. ಮಾತ್ರವಲ್ಲ, ನಮಗೆ ಕನಸು ಬಂದು ಕಳವಳ ಆದರೆ ಅದು ಕಳವಳ ಸತ್ಯ. ಕನಸು ಸುಳ್ಳಿರ್ಬೋದು, ಕನಸು ಕಂಡು ಕಂಗಾಲಾಗೋದು ಸತ್ಯ, ಕನಸು ಚೆನ್ನಾಗಿ ಬಿತ್ತು ಅಂತ ಸಂತೋಷ ಪಡೋದು ಸತ್ಯ. ಹೀಗಾಗಿ ಸಂತೋಷ ಪಡಬೇಕು, ಸಂಕಟ ಪಡಬೇಕು, ಅದು ನಮ್ಮ ಕೈನಲ್ಲಿದೆ. ಅದನ್ನು ಮಾತ್ರ ನಾವು ನೋಡಿಕೊಳ್ಬೇಕು ಅಂತ ಹೇಳಿ ಅಲ್ಲಿಗೆ ಈ ಭಾಗ ಮುಗಿಸೋಣ. ಮತ್ತು ದೂತರು ಬಂದು ಭರತನ ಜೊತೆ ಮಾತಾಡ್ತಾರೆ. ಅದು ತುಂಬ ಸುಂದರವಾದ ಭಾಗ. ಮುಂದೆ ಕಾಣೋಣ. ನಮಸ್ಕಾರ.